ವೇದಿಕೆಯಲ್ಲಿರುವ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಭುವನಜ್ಯೋತಿ ಕಾಲೇಜಿನ ಡಾಕ್ಟರ್ ಪ್ರದೀಪ್ MD ಇವರಿಗೆ ನಮಸ್ಕರಿಸ್ತಾ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇದರ ಸಂಚಾಲಕರಾಗಿರುವ ಈ ಕಾಲೇಜಿನ ಪ್ರಶಾಂತ್ M ಇವರಿಗೂ ಸಹ ನಮಸ್ಕರಿಸ್ತಾ, ಹಾಗೂ ನಮ್ಮ ಆಳ್ವಾಸ್ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ HOD ಆಗಿರುವ ಡಾಕ್ಟರ್ ಮಧುಮಾಲಕಿ ಇವರಿಗೂ ಸಹ ನಮಸ್ಕರಿಸ್ತಾ, ಹಾಗೂ ಇದರ ಸಂಯೋಜಕರಾಗಿರುವ ನಮ್ಮ ಆಳ್ವಾಸ್ ಕಾಲೇಜಿನ ಸುಧೀಂದ್ರಾಜಿ ಅವರಿಗೆ ಸಹ ನಾವು ನಮಸ್ಕರಿಸ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಕಾಲೇಜಿನಿಂದ ಬಂದು ನಮ್ಮ ಪ್ರಿನ್ಸಿಪಾಲ್ ಹತ್ರ ಮಾತನಾಡಿದ ನಮ್ಮೂರಿನ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳಾದ ಕಿರಣ್, ದೀಕ್ಷಾ ಹಾಗೂ ಸುಲಕ್ಷಾ ಇವರಿಗೆ ಸಹ ನಮಸ್ಕರಿಸ್ತಾ, ಹಾಗೂ ಈ ಭುವನಜ್ಯೋತಿ ಕಾಲೇಜಿನ ಟೀಚರ್ಸ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ನಾನು ನಮಸ್ಕರಿಸ್ತಾ ಇದ್ದೇನೆ. ನಾನು ಮೊದಲನಾಗಿ ಹೇಳ್ತೇನೆ, ನನಗೆ ಹೆಚ್ಚಿಗೆ ವಿದ್ಯಾರ್ಥಿ ಬರ್ತೇನೆ, ಯಾಕೆಂದ್ರೆ ನಾನು ಹೆಚ್ಚಿಗೆ ಓದಿದವನಲ್ಲ. ಇವತ್ತು ನೋಡಿ, ಭುವನಜ್ಯೋತಿ ಕಾಲೇಜಿನ ಅಧ್ಯಕ್ಷರಾಗೂ ಇದರ ಪ್ರಿನ್ಸಿಪಾಲ್ ಸರ್ ಹಾಗೂ ಅದರ ಸಂಚಾಲಕರಾಗಿರುವ ಅವರಿಗೂ ಸಹ, ಹಾಗೂ ನಮ್ಮ ಆಳ್ವಾಸ್ ಕಾಲೇಜಿನ ಡಾಕ್ಟರ್ ಮಧುಮಾಲಕಿ ಆಗಿರ್ಬೋದು, ಅವರು ನಮ್ಮ ಸಂಚಾಲಕರಾಗಿರುವ ಸುಧೀಂದ್ರ ಅವರು ಒಂದು ಒಳ್ಳೆಯ ಒಂದು ಸ್ಫಟಿಕ ಫಾರಂ ಅಂದ್ರೆ ಈಶ್ವರ್ ಮಾಲ್ಪೆ ಟೀಮ್ ಜೊತೆಗೆ ಇವತ್ತು ಎಷ್ಟು ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ನೋಡುವ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಇವತ್ತು ನಾನು ಹೇಳಿಕ್ಕೆ ಇಚ್ಛೆ ಪಡೋದು, ಇಂಥ ಒಂದು ವಿದ್ಯಾರ್ಥಿಗಳೊಟ್ಟಿಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಆಡಳಿತ ಮಂಡಳಿ ಹಾಗೂ ಎಲ್ಲರಿಗೂ ಸಹ ನಾನು ಚಿರಋಣಿಯಾಗಿರ್ತೇನೆ. ಇವತ್ತು ನೀವೆಲ್ಲ ಕೇಳಿರ್ಬೋದು, ಈಶ್ವರ ಮಾಲ್ಪೆಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಒಂದು ಸಲ ಕೈ ಎತ್ತಿ. ಥ್ಯಾಂಕ್ ಯು. ಯಾಕೆಂದ್ರೆ ಈಶ್ವರ ಮಾಲ್ಪೆ ಅವರದ್ದು ಸಮಾಜಕ್ಕೆ ಒಂದು ಕರ್ತವ್ಯ. ಯಾಕೆಂದ್ರೆ ನನ್ನ ಊರು ಮಲ್ಪೆ ಅಂತ, ಉಡುಪಿ ಹತ್ರ ಸ್ವಲ್ಪ ಬೀಚ್ ಹತ್ರ ಹೋದ್ರೆ ಗೊತ್ತಾಗ್ತದೆ, ಅಲ್ಲಿ ಊರು ಮಲ್ಪೆ ಅಂತ ಬೀಚ್ ಹತ್ರ ಸಿಗ್ತದೆ. ಆದ್ರೆ ನನ್ನ ಬಾಲ್ಯ ನೋಡ್ಬೋದು ನಿಮಗೆ, ನಾನು ಓದಿದ್ದು ಕೇವಲ ಒಂದು 8ನೇ ಕ್ಲಾಸ್. ಆದ್ರೆ ನನ್ನ ಜೀವನ ತುಂಬಾ ಕಷ್ಟನೂ ಆಗಿರ್ಬೋದು, ಸಂತೋಷನೂ ಆಗಿರ್ಬೋದು. ಆದ್ರೆ ನನ್ನ ಜೀವನದಲ್ಲಿ ನನಗೆ ವಯಸ್ಸೀಗ 50 ವರ್ಷ. ಆದ್ರೆ ಆ 50 ವರ್ಷದಲ್ಲಿ ಏನೆಲ್ಲ ನಮ್ಮ ಸಮಾಜಕ್ಕೆ ಕೊಡ್ಲಿಕ್ಕೆ ಆಯ್ತು, ನನ್ನಿಂದ ಏನನ್ನು ಕರ್ತವ್ಯ ಮಾಡ್ಲಿಕ್ಕೆ ಆಯ್ತು. ಆದ್ರೆ ಆ 50 ವರ್ಷದಲ್ಲಿ ನನಗೆ ಮದುವೆಯಾಗಿ 26 ವರ್ಷಗಳು ಕಳೆದಿದೆ. ಆ 26 ವರ್ಷದಲ್ಲಿ ನನಗೆ 3 ಜನ ಮಕ್ಕಳು, ದೇವರು ಕೊಟ್ಟದ್ದು. ಆದ್ರೆ ಆ 3 ಜನ ಮಕ್ಕಳು ಸಹ ವಿಶೇಷ ಚೇತನ ಮಕ್ಕಳು. ಯಾಕೆಂದ್ರೆ ನನ್ನ ಮೊದಲೇ ಹೇಳಿದೆ, ನಿಮ್ಮಂತ ತರ ಒಂದೊಂದು ಶಾಲೆಗಾಗ್ಲಿ, ಬಾಲವಾಡಿಗಾಗ್ಲಿ, ಕಾಲೇಜಿಗೆ ಹೋಗಿಲ್ಲ, ಮನೆಯಲ್ಲಿ ಮಲಗಿದಲ್ಲಿರ್ತಾರೆ. ಯಾವತ್ತೂ ಅವರು ಶಾಲೆಯ ಅಡಿ ನೋಡಿಲ್ಲ. ಆದ್ರೆ ಇವತ್ತು ಆ ಸೌಭಾಗ್ಯವನ್ನು ನನಗೆ ದೊರಕಿಸಿಕೊಟ್ಟಿದ್ದಾರೆ ಪುಣ್ಯವಂತರು. ಯಾಕೆಂದ್ರೆ ಇಷ್ಟು ವಿದ್ಯಾರ್ಥಿಗಳು ನೋಡೋ ಸೌಭಾಗ್ಯ ಕೊಟ್ಟಿದ್ದಾರೆ. ಆದ್ರೆ ನನಗೆ ಗೊತ್ತಿರುವುದು ಒಂದು ಈಜು. ಯಾಕೆಂದ್ರೆ ನಾನೊಬ್ಬ ಮೀನುಗಾರ. ಯಾಕೆಂದ್ರೆ ಮೀನುಗಾರಿಕೆ ಹೋದಾಗ ಅವರಿಗೆ ಎಲ್ರಿಗೂ ಸ್ವಲ್ಪ ಈಜು ಬಂದಿರ್ತದೆ. ಆದ್ರೆ ನಾನು ಈಜು ಕಲಿತದ್ದು ಸಮಾಜಕ್ಕೋಸ್ಕರ, ಸಮಾಜಕ್ಕೆ ನನ್ನಿಂದ ಏನಾದ್ರೂ ಆಗ್ಬೇಕು. ನನಗೆ ಸಹ ಆಸೆ ಇತ್ತು ಮಿಲಿಟರಿ ಹೋಗ್ಬೇಕಂತ, ಮಿಲಿಟರಿ ಹೋಗಿ ದೇಶ ಸೇವೆ ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ನಮ್ಮ ಮನೆಯ ಪರಿಸ್ಥಿತಿ ಅನುಗುಣವಾಗಿ ನನ್ನ ತಾಯಿಗೆ ಕ್ಯಾನ್ಸರ್ ಇತ್ತು. ಆವಾಗ ನನ್ನ ಅಕ್ಕನಿಗೆ ಮದುವೆ ಆಯಿತು. ಮದುವೆ ಆದ್ಮೇಲೆ ನಮ್ಮ ಮನೆಯಲ್ಲಿ ಸಹ ಕಷ್ಟ ಇದ್ದಾಗ ನನಗೆ ಬೋಟಿಗೆ ಹೋಗುವ ಸಮಯದಲ್ಲಿ 23 ವರ್ಷದಲ್ಲಿ ನನಗೆ 22-23 ವರ್ಷದಲ್ಲಿ ಮದುವೆ ಆಯಿತು, 3 ಮಕ್ಕಳಾಯಿತು. ಆದ್ರೆ ಇವತ್ತು ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡ್ಬೇಕಂತೇಳಿ ಆ ಈಜನ್ನು ಸಮಸ್ತ ಜಿಲ್ಲೆ ಆಗಲಿ ಜನತೆ ಆಗಲಿ ಯಾರಾದ್ರೂ ನೀರಿಗೆ ಬಿದ್ದರೆ
ಅಥವಾ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಯಾರಾದ್ರೂ ಅಜಾಗ್ರತೆಯಿಂದ ನೀರಿಗೆ ಬಿದ್ದು ಮೃತಪಡುವಾಗ ಅವರ ರಕ್ಷಣೆ ಮಾಡುವುದು ಅಂತ ವ್ಯವಸ್ಥೆಯಿಂದ ನನ್ನ ಈಜನ್ನು ನಾನು ಹಾಕಿದೆ. ಯಾಕೆಂದ್ರೆ ಆ ಈಜಿಂದ ಎಷ್ಟೋ ಜೀವಗಳು ಉಳಿಬಹುದು, ಎಷ್ಟೋ ಜೀವಗಳಿಗೆ ಮುಕ್ತಿ ಆಗಬಹುದು. ಆದರೆ ಇವತ್ತು ಸರಿಸುಮಾರು 1,500ಕ್ಕೂ ಮಿಕ್ಕಿ ದೇಹಗಳಿಗೆ ಮುಕ್ತಿಯಾಗಿದೆ. 75 ಜನ ಬದುಕಲಿದ್ದಾರೆ. ಯಾಕೆಂದ್ರೆ ಸಮಾಜದಲ್ಲಿ ನಮ್ಗೆ ಏನ್ ಗೊತ್ತು ಅದನ್ನು ಮಾಡಬಹುದು. ಯಾಕೆಂದ್ರೆ ಇವತ್ತು ನಾನು ಆ ಈಜನ್ನು ಕಂಡು ದೊಡ್ಡ ಒಲಿಂಪಿಕ್ಸ್ ಹೋಗಬಹುದು, ರಾಜ್ಯದಲ್ಲಿ ಎಲ್ಲಾದ್ರೂ ಹೋಗಬಹುದಿತ್ತು. ಆದ್ರೆ ನನಗೆ ಗೊತ್ತಿರೋದು ನನ್ನ 3 ಮಕ್ಕಳು. ಆ 3 ಮಕ್ಕಳು ವಿಶೇಷ ಮಕ್ಕಳು, ಎಲ್ಲರ ಒಂದು ಆಶೀರ್ವಾದದಲ್ಲಿ ಒಳ್ಳೆದಾಗಲಿ ಅಂತ. ಆದ್ರೆ ಆ 3 ಮಕ್ಕಳಲ್ಲಿ ಸಹ 4 ವರ್ಷ ಆಯ್ತು ಒಂದು ಮಗ ತೀರಿ ಹೋದ. ತುಂಬಾ ದುಃಖ ಆಯ್ತು. ಯಾಕೆಂದ್ರೆ 2-3 ಮಕ್ಕಳಲ್ಲಿ ಒಂದು ಮಗ ತೀರಿ ಹೋದಾಗ ನಾನು ವಿಚಲಿತನಾಗಿಲ್ಲ, ಬೇಜಾರು ಪಡಲಿಲ್ಲ. ಯಾಕೆಂದ್ರೆ ಈ ಕರ್ಮ ಭೂಮಿಗೆ ಬಂದ ಮೇಲೆ ಏನಾದ್ರೂ ಒಂದು ಮುಕ್ತಿ ಆಗ್ಲೇಬೇಕು. ಆದ್ರೆ ಆ ಮಗ ತೀರಿ ಹೋದ ತಕ್ಷಣ ನಾನು ಏನ್ ಮಾಡಿದೆ, ಈ ಸೇವೆ ಮಾಡ್ತಾ ನಡುವೆಯಲ್ಲಿ ಸಹ ಅವನ ಸವಿ ನೆನಪಿಗಂತ ಒಂದು ಆಂಬುಲೆನ್ಸ್ ಅನ್ನು ಕೊಟ್ಟು ಒಂದು ವರ್ಷ ಒಂದು ಸವಿ ನೆನಪು ಕೊಟ್ಟಾಗ 2ನೇ ವರ್ಷಕ್ಕೆ ಈ ಸಮಾಜಕ್ಕೆ ನನ್ನಿಂದ ಆಗ್ಬೇಕಂತ 2ನೇ ಆಂಬುಲೆನ್ಸ್ ತಂದೆ. ಹಾಗೆ 3 ಆಂಬುಲೆನ್ಸ್ ಆಯ್ತು. ಆದ್ರೆ 4ನೇ ಆಂಬುಲೆನ್ಸ್ ತರುವಾಗ, ಯಾಕೆಂದ್ರೆ ನನ್ನ ಕಣ್ಣು ಮುಂದೆನೆ ಒಂದು ವೆಂಟಿಲೇಷನ್ ಆಂಬುಲೆನ್ಸ್ ಇಲ್ಲದೆ ಒಂದು ಮಗು ತೀರಿ ಹೋಗ್ತದೆ. ಯಾಕೆಂದ್ರೆ ತುಂಬಾ ಬಡವರು ಇರ್ತಾರಲ್ಲ, ಅಲ್ಲಿ ಎಲ್ಲ ಶ್ರೀಮಂತರಲ್ಲ. ಆದ್ರೆ ಕೆಲವರು ಆಸ್ಪತ್ರೆ ಹೋಗ್ಲಿಕ್ಕೆ ವೆಂಟಿಲೇಷನ್ ಇಲ್ಲದ ಒಂದು ಮಗು ತೀರಿ ಹೋದಾಗ ನಾನು ಮನಗಂಡೆ. ಏನಂದ್ರೆ ನನಗೆ ಸಹ ಮನೆ ಚಿಕ್ಕದಾಗಿದೆ, ಒಂದು ಮನೆ ಕಟ್ಟಬೇಕಂತ ಇತ್ತು. ಆದ್ರೆ ಇವತ್ತು ಆ ಮನೆಗೆ ಒಟ್ಟು ಮಾಡಿದ ಒಂದು 28-30 ಲಕ್ಷ ರೂಪಾಯಿ, ಒಂದು ವೆಂಟಿಲೇಷನ್, ಐಸಿ ಆಂಬುಲೆನ್ಸ್, ಸಮಸ್ತ ಜನತೆಗೆ 4 ಆಂಬುಲೆನ್ಸ್ ಅನ್ನು ನಿಮ್ಮೆಲ್ಲರ ಆಶೀರ್ವಾದ ಯಾಕೆಂದ್ರೆ ಒಂದು ಮನೆ ಕಟ್ಟಿದ್ರೆ ಆ ಮನೆಯಲ್ಲಿ ನನ್ನ 2 ವಿಶೇಷಿತ ಮಕ್ಕಳು, ನಾನು ಹೆಂಡತಿ ಇರ್ಬೋದು. ಆದ್ರೆ ಒಂದು ಆಂಬುಲೆನ್ಸ್ ಮಾಡಿದರೆ ಎಷ್ಟು ಜನ ಜೀವ ಉಳಿದಿದೆ. ಸರಿಸುಮಾರು ಹೃದಯ ಸಮಸ್ಯೆಯ ಮಕ್ಕಳು ನೀವು ನೋಡಿರ್ಬೋದು, ಅದ್ರ ಹಾಕಿದೆ. ಹೃದಯ ಸಮಸ್ಯೆ 2 ದಿನದ ಮಕ್ಕಳಿಂದ ಹಿಡಿದು 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 15 ಮಕ್ಕಳು ನಮ್ಮ ಬೆಂಗಳೂರು ಜಯದೇವ ಕರ್ಕೊಂಡು ಹೋಗಿ ಹುಷಾರಾಗಿದ್ದಾರೆ. ಯಾಕೆಂದ್ರೆ ನಮ್ಮ ಮಣಿಪಾಲ ಟು ಬೆಂಗಳೂರು ಎಷ್ಟು 12-15 ಮಕ್ಕಳು ಎಲ್ರಿಗೂ ಸಹ ಉಚಿತವಾಗಿ. ಯಾಕೆಂದ್ರೆ ನಮ್ಮಿಂದ ಏನಾಗ್ತದೆ ಅಂತ ಹೇಳಿ ಮಾಡ್ಬೋದು. ಇವತ್ತು ಇಲ್ಲಿ ಬಂದಿರುವ PU ಕಾಲೇಜಿನ 10ನೇ ಕ್ಲಾಸ್ ಮಕ್ಕಳಾಗಿರ್ಬೋದು, LLB ಓದುವ ಮಕ್ಕಳಾಗಿರ್ಬೋದು, ನಿಮ್ಗೆ 2 ಮಾತು ಹೇಳ್ತೀನಿ. ಯಾಕೆಂದ್ರೆ ನೀವು ಸಮಾಜದ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ಸಮಾಜದಲ್ಲಿ ಏನಾಗ್ತದೆ, ಎಲ್ಲಿ ಶಿಕ್ಷೆ ಕೊಡ್ಬೋದು, ಎಲ್ಲಿ ನ್ಯಾಯ ಕೊಡ್ಬೋದು ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ಈ ಕಾಲೇಜಿನಲ್ಲಿ ಟೀಚರ್ಸ್ ನಾವು ಕಲಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಯಾಕೆ ಹೇಳ್ತಿದ್ದೇನೆ, ನಾನು ಹೆಚ್ಚಿಗೆ ಇದರ ಬಗ್ಗೆ ಅಲ್ಲ. ಈ ನೀರಿಗೆ ಬಿದ್ದಾಗ ಎಷ್ಟೋ ಜೀವಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಕೆಲವು ತನ್ನಿಂದ ತಾನಾಗಿ ಬೀಳ್ತಾರೆ, ಕೆಲವರು ಮನೆಯಲ್ಲಿ ಕಷ್ಟ ಬಂದಾಗ ನೀರಿಗೆ ಬೀಳ್ತಾರೆ, ಕೆಲವರು ತಮ್ಮ ಒಂದು ದುಶ್ಚಟದಿಂದ ಹಾಲು ಅಥವಾ ಮತ್ತೆಂತರ ಮದ್ಯದಿಂದಾಗ್ಲಿ ಬೇರೆ ಹೋಗಿ ನೀರಿಗೆ ಬೀಳ್ತಾರೆ. ಯಾಕೆಂದ್ರೆ ನಾವು ಹೆಚ್ಚ ದೇಹಗಳು ಇವಾಗ ಮಕ್ಕಳು ಜಾಸ್ತಿ ಅದರಲ್ಲಿ ಸಹ ಇನ್ವಾಲ್ವ್ ಆಗೋದು ಇಂಥ ಬೇಡ ಅಂದ್ರೆ ಆ ತರ ಮದ್ಯಪಾನ ಆಗಿರ್ಬೋದು ಅಥವಾ ಬೇರೆ ದುಶ್ಚಟದಿಂದ. ಅದಕ್ಕೆ ಎಲ್ರಿಗೂ ಹೇಳೋದು, ಆದಷ್ಟು ನೀವು ನಿಮ್ಮ ತಂದೆ ತಾಯಿಯನ್ನು ಗೌರವ ಕೊಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಇವತ್ತು ಎಲ್ಲಾದ್ರೂ ದೇಹ ತೆಗೆಯಲಿಕ್ಕೆ ಹೋದಾಗ ಮೊದಲನೇಯಾಗಿ ನಾನು ಬೇಡ್ಕೊಳ್ಳೋದೇ ತಂದೆ ತಾಯಿಯನ್ನು. ಆದ್ರೆ ಇವತ್ತು ನನ್ನ ತಂದೆ ತಾಯಿ ಇಬ್ಬರು ತೀರಿ ಹೋಗಿದ್ದಾರೆ. ಯಾಕೆಂದ್ರೆ ಅವರಿಗೆ, ನನ್ನ ತಾಯಿಗೆ 75 ವರ್ಷ, ತಂದೆಗೆ ಸಹ 80 ವರ್ಷ ಅಂತ ವಯಸ್ಸಾಯ್ತಂದ್ರೆ ಅವರ ಆರೋಗ್ಯ ಹದಗೆಟ್ಟು ತೀರಿ ಹೋದ್ರು. ಆದ್ರಿಂದ ನೀವು ಮೊದಲನಾಗಿ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಿ. ಯಾಕೆಂದ್ರೆ ಇವತ್ತು ದೇವರಂತ ತೋರದ ಯಾರು? ನಮ್ಮ ತಂದೆ ತಾಯಿ. ಅದಾದ್ಮೇಲೆ ಕಾಲೇಜಿಗೆ ಬಂದಾಗ ನಿಮ್ಮ ಶಿಕ್ಷಕರು. ಯಾಕೆಂದ್ರೆ ನಿಮಗೆ ಶಿಕ್ಷಕರೇನು ದೇವರ ರೂಪದಲ್ಲಿ ನಿಮಗೆ ಒಂದು ವಿದ್ಯಾಜ್ಞಾನವನ್ನು ಮಾಡ್ತಾರೆ, ದೇವರಿಗೆ ಬಂದಾಗ ವಿದ್ಯಾದಾನ ಮಾಡ್ತಾರೆ. ಅದರಿಂದ ನಿಮ್ಮ ಶಿಕ್ಷಕರಿಗೆ ನೀವು ಗೌರವ ಕೊಡಿ. ಆಮೇಲೆ ನೀವು ಎಲ್ಲಿ ಈ ಭೂಮಿ ತಾಯಿಗೆ
ಈ ಭೂಮಿ ನಮ್ಗೆ ಎಷ್ಟು ವಯಸ್ಸಿರ್ತದೆ ಬದುಕಿದ ಮೇಲೆ ಅಷ್ಟು ನಮ್ಮನ್ನು ಎತ್ತು ಸಲ ಇರ್ತಾರೆ. ಅದರಿಂದ ಭೂಮಿ ತಾಯಿಗೆ ನೀವು ಗೌರವ ಕೊಡಿ ಅಂತ ಹೇಳ್ತೇನೆ. ಯಾಕೆಂದ್ರೆ ನಾನು ದೇಹ ತೆಗಿಲಿಕ್ಕೆ ಹೋದಾಗ ಮೊದಲು ಅಲ್ಲಿರುವ ಒಂದು ಗ್ರಾಮದವರಿಗೆ ಕೈ ಮುಗಿದ್ದೇನೆ, ತಂದೆ ತಾಯಿಯವರಿಗೆ ಕೈ ಮುಗಿದ್ದೇನೆ, ಹಿರಿಯರಿಗೆ ಕೈ ಮುಗಿದ್ದೇನೆ. ಅದಾದ್ಮೇಲೆ ಅಲ್ಲಿರುವ ಗಂಗೆ ಮಾತೆಗೆ, ಯಾವುದು ನೀರು, ಆ ಗಂಗೆ ಮಾತೆಗೆ ಕೈ ಮುಗಿದ್ದೇನೆ. ಯಾಕೆಂದ್ರೆ ನಾವು ಹೋದಾಗ ನಮ್ಗೆ ಅಲ್ಲಿ ಗಂಗೆ ಮಾತೆ ಕೈ ಮುಗಿದಾಗ ಆ ನೀರ ಆಳದಲ್ಲಿ ಎಲ್ಲಿ ಸಹ ದೇಹ ಇದ್ರೆ ಸಹ ಬೇಗ ಸಿಗ್ತದೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಆದಷ್ಟು ಸಹ ಹಿರಿಯರಿಗೆ, ಗುರುಗಳಿಗೆ ಮತ್ತೆ ದೇವರಿಗೆ, ಯಾಕೆಂದ್ರೆ ದೇವರಿಗೆ ಯಾರಿಗೂ ಕಾಣುವುದಿಲ್ಲ, ಗುಡಿಯಲ್ಲಿ ದೇವರು ಇರ್ತಾರೆ. ನಾವು ಕಷ್ಟ ಬಂದಾಗ ದೇವರಿಗೆ ನಾವು ಕೈ ಮುಗಿದ್ದೇವೆ, ಆದ್ರೆ ದೇವರಿಗೆ ಬರ್ಲಿಕ್ಕೆ ಆಗಲ್ಲ. ಆವಾಗ ಸಮಾಜ ಸೇವೆ ಮುಖಾಂತರ ದೇವರ ರೂಪವಾಗಿ ಇವತ್ತು ಪ್ರತಿರೂಪವಾಗಿ ನಿಮ್ ಜೊತೆ ಬರ್ತಾರೆ. ಒಬ್ಬ ಕಷ್ಟ ಬಂದಾಗ ಯಾರಾದ್ರೂ ಬರ್ಲೇಬೇಕಲ್ಲ, ಅದು ಮಾನವರ ರೂಪವಾಗಿ ಬರ್ತಾರೆ. ಅದಕ್ಕೆ ಹೇಳುದು, ದೇವರು ಗುಡಿಯಲ್ಲಿದ್ದರೆ ದೇವರ ಪ್ರತಿರೂಪವಾಗಿ ಯಾರಾದ್ರೂ ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ. ಯಾಕೆಂದ್ರೆ ಈ ವಿಷಯ ಹೇಳಿದ್ದು, ಒಂದು ನನಗೀಗ ಜೀವನದಲ್ಲಿ ಇಷ್ಟು ಕಷ್ಟ ಬಂದ್ರು ಸಹ ನಾನು ದತ್ತಿಗಡಲಿಲ್ಲ. ಯಾಕೆಂದ್ರೆ ಎಷ್ಟೋ ಕಡೆ ನನಗೆ ಕಾಲ್ ಬರ್ತದೆ, ಸಣ್ಣ ಸಣ್ಣ ಮಕ್ಕಳು ಎತ್ತ ಮಗುವನ್ನು ನಮ್ಮ ಚರಣಿಗ ಅಥವಾ ಮೋರಿಗ ಅಥವಾ ಕಸದ ಬುಟ್ಟಿಗೆ ಹಾಕೋದುಂಟು. ನೋಡಿದೆ ನಾನು, ಒಂದು ಮಗು ತೆಗಿಲಿಕ್ಕೆ ಹೋದಾಗ ಒಂದು ಕಡೆ ಕಾಲ್ ಬರ್ತದೆ, ಒಂದು ದಿನ ನಮ್ಮ ಎತ್ತ ಬಿಸಾಕಿ ಬಿಟ್ಟಿದ್ದಾರೆ, ಆ ಮಗುನ ಮೈಯಲ್ಲೆಲ್ಲ ಆ ಇರುವೆಗಳು ಕಚ್ಕೊಂಡಿದೆ. ಯಾಕೆಂದ್ರೆ ಅವ್ರ ಮಕ್ಕಳು ಬೇಡ ಆಯ್ತು. ನೋಡಿ, ನನಗೆ ಸಹ 3 ಮಕ್ಕಳು ಇದ್ದಾರೆ. ಆ 3 ಮಕ್ಕಳು ಇಟ್ಕೊಂಡು ಇಷ್ಟ ತನಕ ಇದ್ದೇನೆ. ನಾನು ಸಹ ಯಾವುದು ಬಿಸಾಕಿಲ್ಲ, ದಾರಿಗೆ ಹಾಕಿಲ್ಲ. ಆದ್ರೆ ಸಹ ಇವತ್ತು ಇಡೀ ಜನತೆ ಒಂದು ಆಶೀರ್ವಾದ ಆಗಿರ್ಬೋದು. ಯಾಕೆಂದ್ರೆ ನೀವು ನೋಡಿರ್ಬೋದು, ನಮ್ಮ ಅಂಕೋಲದ ದೊಡ್ಡ ಗುಡ್ಡ ಕುಸಿತ ಆಗಿದೆ, ಅಲ್ಲಿ 11 ಜನ ತೀರಿ ಹೋದ್ರು. ಅದರಲ್ಲಿ ಸಹ ಕೇರಳದ ಒಬ್ಬ ಟ್ರಕ್ ಡ್ರೈವರ್ ಇದ್ದ, ನಮ್ಮ ಅಂಕೋಲದ ಜಗನ್ನಾಥ್ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು. ಇದು ಯಾಕೆ ಹೇಳಿದ್ರೆ 11 ಜನ ತೀರಿ ಹೋಗಿದ್ರು, ಯಾರಿಗೆ ಸಹ ಗೊತ್ತಿಲ್ಲ. ಅಲ್ಲಿ ಹೋಟೆಲ್ ತಿಂಡಿ ತಿಂತಿದ್ರು, ಚಾ ಕುಡಿದಿದ್ರು, ಲಾರಿಯಲ್ಲಿ ಮಲಗಿದ್ರು. ಯಾಕೆಂದ್ರೆ ಆ ಒಂದು ಬೆಳಗಿನ 6 ಗಂಟೆಗೆ ಅಲ್ಲಿ ನಿದ್ರೆ ವ್ಯವಸ್ಥೆಯಲ್ಲಿ ಇದ್ದವರು. ಆದ್ರೆ ಪ್ರಕೃತಿ ಒಂದು ವಿಪತ್ತಿನಿಂದ ಆ ಗುಡ್ಡ ಕುಸಿತದೆ. ಗುಡ್ಡ ಕುಸಿದಾಗ ಅಲ್ಲಿರುವ ಹೋಟೆಲ್ ಅಥವಾ ಅಲ್ಲಿರುವ ನಾಗರಿಕರು ಎಲ್ಲರೂ ಸಹ ನೀರಿಗೆ ಬಿದ್ದಿರ್ತಾರೆ. ಆದ್ರೆ ಕೇರಳದ ಒಬ್ಬ ಟ್ರಕ್ ಡ್ರೈವರ್ ಅರ್ಜುನ್ ಅಂತ, ಅವನು ಏನಾದಂತ ಯಾರಿಗೂ ಗೊತ್ತಿಲ್ಲ, ಟ್ರಕ್ಕೇ ಇಲ್ಲ ಅಂತ ಆಯ್ತು. ಅಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಟ್ರಕ್ಕೇ ಇಲ್ಲ, ಟ್ರಕ್ಕೇ ಬಂದಿಲ್ಲ. ಯಾಕೆಂದ್ರೆ GPS ಅಲ್ಲಿ ಮಾತ್ರ ಕಾಣ್ತಾ ಇದೆ ಅಲ್ಲಿ ಮೇಲ್ಗಡೆ. ಆದ್ರೆ ಅಲ್ಲಿ ಆದ ಘಟನೆ ಯಾರಿಗೆ ಸಹ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ತದೆ. ಏನಂದ್ರೆ ಅಲ್ಲಿರುವ ಟ್ರಕ್ ಡ್ರೈವರ್ ಅರ್ಜುನ್ ತಾನು ಸಹ ಆ ಗಾಡಿ ತಗೊಂಡು ಗುಡ್ಡ ಜರಿಯುವಾಗ ಹೋಗ್ಲಿಕ್ಕೆ ರೆಡಿ ಮಾಡ್ತಾನೆ. ನೋಡಿದ ಪ್ರತ್ಯಕ್ಷದರ್ಶಿಗಳಿದ್ದು ಯಾರಿಗೆ ಸಹ ಗೊತ್ತಿಲ್ಲ. ಹೋಗ್ಲಿಕ್ಕೆ ರೆಡಿ ಮಾಡುವಾಗ ತನ್ನ ತಲೆಯನ್ನು ಹೊರಗಡೆ ಹಾಕಿರ್ತಾನೆ. ಯಾಕೆಂದ್ರೆ ಗುಡ್ಡ ಕುಸಿತ ಇದೆ, ನಾನು ಆದಷ್ಟು ಗಾಡಿ ತಪ್ಪಿಸಿ ತನ್ನ ಸಾಹುಕಾರನಿಗೆ ಹೊಂದಿದ ಬೆಳೆ ಬಾಳುವ ಮರಗಳಿದೆ, ಆದಷ್ಟು ಗಾಡಿ ತಪ್ಪಿಸುವ ಅಂತ ಹೇಳಿ. ಆದ್ರೆ ಗಾಡಿ ತಪ್ಪಿಸುವ ಬರದಲ್ಲಿ ಮೇಲ್ಗಡೆ ಇದ್ದ ಬಂಡೆ ಆ ಕ್ಯಾಬಿನ್ ಮೇಲೆ ಬೀಳುತ್ತದೆ. ಹಾಗೆ ಕ್ಯಾಬಿನ್ ಮೇಲೆ ಬಿದ್ದ ತಕ್ಷಣ ಅವನ ರುಂಡ ಕಟ್ಟಾಗಿ ಗಾಡಿ ಒಳಗಿರ್ತದೆ. ರುಂಡ ಆ ಮಣ್ಣಿನ ಒಳಗಡೆ ಹೋಗ್ತದೆ. ತಕ್ಷಣ ಗಾಡಿ ಸಮೇತ ಹೋಗಿ ನೀರಿಗೆ ಬೀಳ್ತದೆ. ಇದನ್ನು ಯಾರು ಕೂಲಂಚಕವಾಗಿ ಪರಿಶೀಲಿಸಿಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲ ಲಾಯರ್ ಓದೋರಿಗೆ ಹೇಳುದಷ್ಟೇ. ಯಾಕೆಂದ್ರೆ ಅದು ಕೂಲಂಚಕವಾಗಿ ಪರಿಶೀಲಿಸಿದ್ರೆ ಏನಾಗುದಿಲ್ಲ. ಮುಂಜಾಗ್ರತೆ ಹೇಳಿದ್ರು ಗಾಡಿ ಇಲ್ಲೇ ಇಲ್ಲ ಅಂತ. ನಾನು ನೀರಲ್ಲಿ ಹುಡುಕುವಾಗ ನನಗೆ ಸಹ ಅಲ್ಲಿ ತುಂಬಾ ತೊಂದರೆ ಆಯಿತು. ಏನಂದ್ರೆ ಅಲ್ಲಿ ಹೋದಾಗ ಅಲ್ಲಿ ನೇವಿಯವರಿದ್ರು, SDRF ಇತ್ತು, NDRF ಇತ್ತು, ಫೈರ್ ಬ್ರಿಗೇಡ್ ಇತ್ತು. ಅಷ್ಟು ಜನ ಹುಡುಕಾಡಿದ್ರು ಸಹ ಗಾಡಿ ಸಿಗುದಿಲ್ಲ, ಏನೂ ಸಿಗುದಿಲ್ಲ. ಯಾಕೆಂದ್ರೆ ಅಲ್ಲಿನ ಗಂಗಾವಳಿ ನದಿಯ ರಭಸ ಅಷ್ಟು ಇದೆ, 9.6 ಅಷ್ಟು ಸ್ಪೀಡ್ ಅಲ್ಲಿ ಇತ್ತು. ಅಲ್ಲಿ ನೀರಿಗಿಳಿದ್ರೆ ಯಾರು ಬದುಕುವುದಿಲ್ಲ. ಆದ್ರೆ ಕೇರಳದವರಿಗೆ ಒಂದು ಕಾಲ್ ಬಂದಿದೆ, ಏನಂದ್ರೆ ಅಲ್ಲಿ ಅರ್ಜುನ್ನ ಗಾಡಿ ಇದೆ ಅಂತ. ಆದ್ರೆ ನಮ್ಮ ಒಂದು ಲೀಗಲ್ ಅಲ್ಲಿ ಆ ಗಾಡಿ ಇಲ್ಲ ಅಂತ ಆಯ್ತು.
ಆದ್ರೆ ನಾನು ಅಲ್ಲಿ ಹೋದಾಗ ನನಗೆ ಸಹ ತುಂಬಾ ತೊಂದರೆ ಆಯ್ತು. ನೀರಾಳದಲ್ಲಿ ಹುಡುಕಾಡ್ಲಿಕ್ಕೆ ಸಹ ಅನುಮತಿ ಇರಲಿಲ್ಲ. ನಾನ್ ಸಹ ರೈಟಿಂಗ್ ಅಲ್ಲಿ ಬರೆದು ಏನಾದ್ರೂ ತೊಂದರೆ ಆದ್ರೆ, ಜೀವಕ್ಕೆ ತೊಂದರೆ ಆದ್ರೆ ನಾನೇ ಹೊಣೆ ಅಂತ ಹೇಳಿ ರೈಟಿಂಗ್ ಅಲ್ಲಿ ಬರೆದು ನೀರಾಳಕ್ಕೆ ಇಳಿದರು. ನೀರಾಳಕ್ಕೆ ಹುಡುಕುವಾಗ ಜಗನ್ನಾಥ್ನ ಮನೆಯವರಾಗಿರ್ಬೋದು, ಲೋಕೇಶ್ನ ಮನೆಯವರಾಗಿರ್ಬೋದು, ಅರ್ಜುನ್ನ ಮನೆಯವರಾಗಿರ್ಬೋದು, ಅವರ ಮನೆಯವರು ತುಂಬಾ ದುಃಖದಲ್ಲಿದ್ದಾರೆ. ಏನಂದ್ರೆ ಅರ್ಜುನ ಒಂದು ದೇಹ ಸಿಗ್ಲಿ, ಆ ನೀರಿಗೆ ಬಿದ್ದವರ ಒಂದು ದೇಹ ಸಿಗ್ಲಿ ಅಂತ ಸಣ್ಣ ಸಣ್ಣ ಮಕ್ಕಳು ಸಹ ಅಳ್ತಾ ಇದ್ದಾರೆ. ಆವಾಗ ನೀರ ಆಳದಲ್ಲಿ ಹುಡುಕುವಾಗ ನಮ್ಗೆ ಸಿಕ್ಕಿದ್ದು ಮೂರು ತಿಂಗಳಲ್ಲಿದೆ. ಅದರಲ್ಲಿ 72 ದಿನ ಇದ್ದೇವೆ ನಾವು. 72 ದಿನದಲ್ಲಿ 18ನೇ ದಿನಕ್ಕೆ ಅಲ್ಲಿ ನಮ್ಗೆ ನೀರ ಆಳದಲ್ಲಿ ಅರ್ಜುನ ಟ್ರಕ್ ಡ್ರೈವರ್ನ ರೋಪ್ ಸಿಕ್ತು. ಆವಾಗ ಗೊತ್ತಾಯ್ತು ಅವರಿಗೆ ಅರ್ಜುನ ಲಾರಿ ನೀರಲ್ಲಿದೆ. ಅಷ್ಟರ ತನಕ ಯಾರಿಗೆ ಸಹ ಅಲ್ಲಿ ಲಾರಿ ಇದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಒಂದು ಲೀಗಲ್ ಅಲ್ಲಿ ಕಾನೂನಲ್ಲಿ ಲಾರಿ ಇಲ್ಲ ಅಂತ ಇದೆ. ಆ ಟ್ರಕ್ ನ ಒಂದು ರೋಪ್ ಸಿಕ್ಕಿದ ಮೇಲೆ ಅಲ್ಲಿ ಜಾಕ್ ಸಿಕ್ತ ಆ ಗಾಡಿಗೆ. ಆವಾಗ ಅದನ್ನ ಮೋನಪ್ಪ ಅವರು ಹೇಳಿದ್ರು ನಮ್ದೇ ಗಾಡಿ ಅಂತ ಹೇಳಿ. ಆವಾಗ ಗೊತ್ತಾಯ್ತು ಅಲ್ಲಿ ಗಾಡಿ ಇದೆ ಅಂತ ಹೇಳಿ. ಸುಮಾರು 72 ದಿನ ಬಿಟ್ಟು ಅರ್ಜುನ ದೇಹ ಅಲ್ಲಿ ಸಿಕ್ತು. ಯಾಕೆಂದ್ರೆ ಮಣ್ಣಿನ ಅಡಿಭಾಗದಲ್ಲಿ 40 ಅಡಿ ಆಳದಲ್ಲಿ ಮಣ್ಣು ಬಿದ್ದು ಅಡಿಭಾಗದಲ್ಲಿ ಆ ದೇಹ ಸಿಕ್ತು. ಅದಕ್ಕೆ ಹೇಳುದು ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡಂತ. ಯಾಕೆಂದ್ರೆ ನಾವು ಯಾವುದಕ್ಕೂ ಸಹ ಹೇಳುದಿಷ್ಟೇ, ನಾವು ಏನಾದ್ರೂ ಒಂದು ಕೆಲಸ ಮಾಡುವಾಗ ನಮ್ಗೆ ಆತ್ಮವಿಶ್ವಾಸ ಇರ್ತದೆ, ಅತಿಯಾದ ಆತ್ಮವಿಶ್ವಾಸ ಇರಬಾರದು. ನನಗೆ ಸಹ ಗೊತ್ತಲ್ಲ ನೀರಲ್ಲಿ ಲಾರಿ ಇರ್ತಂತ ಗೊತ್ತಿಲ್ಲ. ಆದ್ರೆ ಸಹ ನಾನು ನನ್ನ ಒಂದು ತಂದೆ ತಾಯಿ ಆಗ್ಲಿ, ಗುರು ಹಿರಿಯರಾಗ್ಲಿ, ಸಮಸ್ತ ಜನತೆ ಆಶೀರ್ವಾದ ಇದೆ. ಯಾಕೆಂದ್ರೆ ನೀರಾಳದಲ್ಲಿ ಹುಡುಕುವಾಗ ನೀರು ಕೆಂಪು ಮಿಶ್ರಿತವಾಗಿತ್ತು ಫಸ್ಟಿಗೆ. ಅವಾಗ ಅಲ್ಲಿ ನಮ್ಗೆ 4 ಪಾಯಿಂಟ್ ತೋರಿಸಿದ್ದಾರೆ. ಆ 4 ಪಾಯಿಂಟ್ ಬಿಟ್ಟು ಎಲ್ಲೂ ಹುಡುಕಬಾರ್ದು ಅಂತ. ಆದ್ರೆ 3 ಪಾಯಿಂಟ್ ನೋಡ್ಲಿಕ್ಕೆ ಆಯ್ತು, 4ನೇ ಪಾಯಿಂಟ್ ನೋಡ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ರಭಸ ಜಾಸ್ತಿ ಇದೆ. ಇದು ಯಾಕೆ ಹೇಳ್ತೇನೆ, ನೀವೆಲ್ಲ LLB ಕಲಿಯುವ ಒಂದು ಮಕ್ಕಳ ವಿದ್ಯಾರ್ಥಿಗಳಾಗಿರ್ಬೋದು. ಯಾಕೆಂದ್ರೆ ಈ ವಿಚಾರ ಯಾಕೆ ಹೇಳಿದ್ರೆ ಕೂಲಂಕಷವಾಗಿ ಪರಿಶೀಲಿಸಬೇಕು. ಯಾಕೆಂದ್ರೆ ಒಂದು ವಿದ್ಯೆಗೆ ನಾವು ಈಗ ಏನಾದ್ರು ಕಲಿಬೇಕಾದ್ರೆ ಮತ್ತೆ ಮತ್ತೆ ನಾವು ಓದ್ಬೇಕಾಗ್ತದೆ. ಒಂದೇ ಸಲ ಓದಿದ್ರೆ ಆಗುದಿಲ್ಲ. ಮತ್ತೆ ನಾನು ಎಷ್ಟೋ ಈಗ ಮಾತಾಡುವಾಗ ಒಂದೊಂದು ಪಾಯಿಂಟ್ ಅನ್ನು ನೀವು ಟಿಕ್ ಮಾಡ್ಕೊಳ್ಬೇಕಾಗ್ತದೆ. ಈ ವಿಚಾರ ಯಾವಾಗಾದ್ರೂ ನಿಮಗೆ ನೆನಪು ಬರ್ತದೆ. ಯಾಕೆಂದ್ರೆ ನಾವೀಗ ಎಷ್ಟೋ ಪ್ರಾಧ್ಯಾಪಕರು, ಶಿಕ್ಷಕರು ಪಾಠ ಮಾಡುವಾಗ ಪ್ರತಿಯೊಂದು ಪಾಯಿಂಟ್ ಅನ್ನು, ಯಾವ ಪಾಯಿಂಟ್ ಅನ್ನು ನಾವು ಒಂದು ಪಾಯಿಂಟ್ ಮಾಡಿರ್ತದೆ, ಪ್ರತಿಯೊಂದು ಪಾಯಿಂಟ್ ಸಹ ನಿಮ್ಗೆ ನಾಳೆಗೆ ನಿಮ್ಮ ವಕೀಲ ಹುದ್ದೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ಸುಲಭವಾಗಬಹುದು. ಇದು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನನ್ಗೆ ಇಂಥ ತೊಂದರೆಗಳು ತುಂಬಾ ಆಗಿದೆ. ಯಾಕೆಂದ್ರೆ ನನ್ಗೊಂದು ಧೈರ್ಯ ಇರ್ಬೋದು, ನೀರು ಆಳದಲ್ಲಿ ಹೋಗಿ ಒಂದು ದೇಹ ತೆಗಿತೀನಿ ಅಂತ ಹೇಳಿ ನೀರಡಿಗೆ ಆಗಲ್ಲ, ತೆಗಿಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಹೋಗುವುದಕ್ಕೆ ಮುಂಚೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ಏನು ಅಭ್ಯಾಸ? ಒಬ್ಬ ದೇಹ ಬಿದ್ದಂತ ಹೋಗಿ ನೀರಿಗೆ ಹಾರ್ಲಿಕ್ಕೆ ಆಗಲ್ಲ. ನೀರ ಆಳದಲ್ಲಿ ಮೊಸಳೆಗಳಿರ್ತದೆ, ನೀರ ಆಳದಲ್ಲಿ ಕೆಲವು ಬಂಡೆಗಳು ಸುರಂಗಗಳಿರ್ತದೆ. ಆ ಸುರಂಗದಲ್ಲಿ ಹೋದ್ರೆ ಮನುಷ್ಯ ವಾಪಸ್ ಬರಲ್ಲ. ಮುಂಜಾಗ್ರತೆ ಬೇಕು, ಅಭ್ಯಾಸ ಬೇಕು. ಯಾಕೆಂದ್ರೆ ಏನು ಅಭ್ಯಾಸ ಇಲ್ಲ ನಾವು ಹೋಗ್ಲಿಕ್ಕೆ ಆಗಲ್ಲ. ಇದು ಯಾಕೆ ಹೇಳ್ತಿದ್ರೆ ಮಕ್ಕಳ ವಿದ್ಯಾರ್ಥಿಗಳೇ, ನೀವು ನಾಳೆ ಒಳ್ಳೆ LLB ಕಲಿತು ಒಳ್ಳೆ ವಕೀಲರಾಗಿ ಈ ದೇಶದ ಒಳ್ಳೆ ಪ್ರಜೆ ಆಗ್ಬೇಕಂತ. ಈ ವಿಚಾರ ಯಾಕೆ ಹೇಳ್ತಿದ್ರೆ ನೀರು ಆಳದಲ್ಲಿ ನಾವು ಹೋದಾಗ ಮುಂಜಾಗ್ರತೆ ವಹಿಸ್ಕೊಂಡು ಹೋಗ್ತೇನೆ. ಯಾಕೆಂದ್ರೆ ನಾನು ಎಲ್ಲಿ ಹೋದ್ರೂ ಸಹ ಒಂದು ದೇಹಗಳು ತೆಗಿತೀನಿ ಅಂತ ಹೇಳಿ ಅಲ್ಲಿ ಮೊಸಳೆಗಳು ಬಂದಿರ್ಬೋದು. ಆವಾಗ ನಾನು ಏನ್ ಮಾಡ್ತೇನೆ, ಆ ನೀರು ಆಳಕ್ಕೆ ಹೋಗ್ಬೇಕಾದ್ರೆ ನಾನು ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗುವಾಗ ಕಾಲಲ್ಲಿ ಒಂದು ಚಾಕು ಇರ್ತದೆ. ಅದಲ್ಲದೆ ನೀರು ಆಳಕ್ಕೆ ಹೋದಾಗ ಸುಮಾರು 50 ರಿಂದ 60 ಅಡಿಯಲ್ಲಿ ಯಾವ್ದಾದ್ರು ಮೊಸಳೆಗಳು ಬಂದ್ರೆ ಅಟ್ಯಾಕ್ ಮಾಡಿದ್ರೆ ಆ ಚಾಕಿನಿಂದ ಆ ಮೊಸಳೆಗಳನ್ನು ಕಣ್ಣಿಗೆ ಅಥವಾ ಬೇಕಾದ ಎಲ್ಲಿ ಅಂದ್ರೆ ಜಾಗದಲ್ಲಿ ಹಾಕಿದ್ರೆ ಮೊಸಳೆಗಳು ಬಾಯಿ ಬಿಡುತ್ತೆ ಅಂತ ಒಂದು ವಿಚಾರವನ್ನು ಹಾಕ್ತೇನೆ. ಅದಲ್ಲದೆ ನೀರು ಆಳದಲ್ಲಿ ಹೋದಾಗ ನನ್ನ ಕಾಲುಗಳು ಸಿಕ್ಕಾಕೊಳ್ತದೆ ಕೆಳಗಡೆ ಬಂಡೆಗಳಲ್ಲಿ. ಯಾಕಂದ್ರೆ ಒಂದು ದೇಹ ತೆಗೆಯುವಾಗ ನೀರಿನ ಆಳದಲ್ಲಿ ಪಾಸಂಗೆ ಅಂಟಂತ ಹೇಳಿದ್ರೆ ಆ ತರ ಜಾರಿ ಕಾಲು ಸಿಕ್ಕಾಕೊಳ್ಳುವ ಪ್ರಮೇಯ ಇರುತ್ತದೆ. ಆವಾಗ ನಾನು ಏನ್ ಮಾಡ್ತೇನೆ, ಆ ಜಾಗದಲ್ಲಿ ಕಾಲು ಸಿಕ್ಕಾಕೊಂಡು ವಿಚಾರ ಮಾಡ್ಬೇಕು. ಏನಂದ್ರೆ ನಮ್ಮ ಹಗ್ಗ ಇದೆ, ಒಂದು ಹಗ್ಗ ಮೇಲೆ ಕೊಟ್ಟಿರ್ತೇವೆ. ಹಗ್ಗ ಕೊಟ್ಟಿದ್ದಾಗ ಅವರಿಗೆ ಸಿಗ್ನಲ್ ಮಾಡ್ತೇವೆ. ಒಂದು ಸಲ ಹಗ್ಗ ಹೇಳಿದ್ರೆ ಮೇಲೆ ಬರ್ಲಿಕ್ಕೆ, ಕೆಳ ಬಿಡ್ಲಿಕ್ಕೆ. 2ನೇ ಸಲ ಹೇಳಿದ್ರೆ ಸ್ವಲ್ಪ ಬಿಡಿ ಅಂತ. 3ನೇ ಸಲ ಸಿಗ್ನಲ್ ಅವ್ರಿಗೆ ಕೊಟ್ರೆ ಮೇಲೆ ಎಲ್ಲಿದೆ ಅಂತ. ನನಗೆ ಹಗ್ಗ ಹಾಕೊಂಡು ಹೋದ್ರೆ ಏನೋ ತೊಂದರೆ ಆದ್ರೆ
ಆದ್ರೆ ಒಂದ್ಸಲ ಹಾಗೆ ಆಗಿದೆ ನೋಡಿ. ಬೇಲೂರು ಹೋದಾಗ ಇಂಥ ಸನ್ನಿವೇಶಗಳಾಗ್ತದೆ. ಅಲ್ಲಿ ಅಡಿಗೆ ಹೋದಾಗ ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಗಿರ್ತದೆ. ಆವಾಗ ನಾನು ಹಗ್ಗ ಹೇಳಿದ್ದೇನೆ, ಹಗ್ಗ ಮೇಲೆ ಎಲ್ಲಿಗೆ ಬರಲ್ಲ. ಯಾಕೆಂದ್ರೆ ಬಂಡೆಯ ನಡುವೆಯಲ್ಲಿ ಆ ರೋಪು ಸಿಕ್ಕಾಕೊಂಡಿರ್ತದೆ. ಅವರಿಗೆ ಸಹ ಬರ್ಲಿಕ್ಕೆ ಆಗಲ್ಲ, ನನಗೆ ಸಹ ಬರ್ಲಿಕ್ಕೆ ಆಗಲ್ಲ. ಕೊನೆಗೆ ನಾನು ಸೊಂಟಕ್ಕೆ ಕಟ್ಟಿದ ನಮ್ಮ ಹಕ್ಕನ್ನು ಬಿಟ್ಟು ಮೇಲೆ ಬರ್ಬೇಕಾಗ್ತದೆ. ಕೆಲವು ಸಲ ಈಗ ನೀರಾಳದಲ್ಲಿ ಹೋದಾಗ ಬಂಡೆಗೆ ನನ್ನ ಕಾಲು ಸಿಕ್ಕಾಕೊಂಡಿರ್ತದೆ. ಕಾಲು ಸಿಕ್ಕಾದಾಗ ಮಿನಿಮಮ್ 1 ಗಂಟೆ ನೀರಾಳದಲ್ಲಿ ಇರಬಹುದು. ಯಾಕೆಂದ್ರೆ ಆಕ್ಸಿಜನ್ ಇದೆ. ಏನ್ ಮಾಡ್ಬೇಕು? ಏನ್ ಮಾಡ್ಬೋದು ನಾನು? ಕಾಲು ಸಿಕ್ಕಾಕಲ್ಲ. ನೀವೇನಾದ್ರೂ ನಿಮ್ಮ ವಿಚಾರದಲ್ಲಿ ನಾನು ನಿಮಗೆ ಕೇಳ್ತೇನೆ, ಒಂದು ವೇಳೆ ನೀರಾಳದಲ್ಲಿ ನನ್ನ ಕಾಲಿಗೆ ಬಂಡೆಯಲ್ಲಿ ಸಿಕ್ಕಾಕೊಂಡ್ರೆ ಏನ್ ಮಾಡ್ಬೋದು ಅಂತ ನೀವು ಒಂದು ಉತ್ತರ ಹೇಳಿ ವಿದ್ಯಾರ್ಥಿಗಳಿಗೆ. ಯಾರಿಗಾದ್ರೂ ಹೇಳಿಕೆ ಬರುತ್ತಾ? ಯಾರಿಗಾದ್ರೂ ಗೊತ್ತುಂಟಾ? ಇಲ್ಲಲ್ಲ. ನಾನು ಮೊದಲನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೇನೆ. ನೀರಾಳದಲ್ಲಿ ರೋಪ್ ಇರ್ತದೆ, ಆದ್ರೆ ನೀರಾಳದಲ್ಲಿ ನನ್ನ ಕಾಲು ಸಿಕ್ಕಾಕೊಂಡ್ರೆ, ಯಾಕೆಂದ್ರೆ ನೀರಾಳದಲ್ಲಿ ಒಂದೊಂದ್ಸಲ ಬಂಡೆಯಲ್ಲಿ ಕಾಲು ಸಿಕ್ಕಾಕೊಂಡಿದೆ, ಈ ಕಡೆ ಮೊಸಳೆ ಏನಾದ್ರೂ ಬಂತು, ನನ್ನ ಜೀವ ಉಳಿಬೇಕು, ಇನ್ನು ಸಹಿತ ಸೇವೆ ಮಾಡಬೇಕು. ನನಗೆ ಸಹ 2 ವಿಶೇಷ ಮಕ್ಕಳು, ಮುದ್ದಾದ ಮಕ್ಕಳು, ಹೆಂಡತಿ, ಇಡೀ ಸಮಸ್ತ ಜನತೆ ಇದೆ, ಅವರನ್ನು ನೋಡ್ಬೇಕು, ಇನ್ನು ಸಹಿತ ಕರ್ತವ್ಯ ಕೆಲಸಗಳನ್ನು ಮಾಡಬೇಕು. ಆವಾಗ ಏನ್ ಮಾಡ್ತೇನೆ ಅಂದ್ರೆ, ನನ್ಗೆ ಒಂದೇ ಒಂದು ವಿಚಾರ ಗೊತ್ತಿರೋದು, ಮೊಸಳೆ ಬಂದ್ರೆ ಅದರೊಟ್ಟು ಸೆಣಸಾಡಿ ಒಂದು ನನ್ನ ಕಾಲಾದ್ರೂ ಹೋದ್ರೂ ಬರವಾಗಿಲ್ಲ ಅಂತ, ಅದು ಹೋರಾಡಿ ಆದ್ರೂ ನಾನು ಮುಂದೆ ಬರ್ತೇನೆ. ಆದ್ರೆ ನೀರಾಳದಲ್ಲಿ ನನ್ನ ಕಾಲು ಸಿಕ್ಕಾಕೊಂಡ್ರೆ ಮೇಲ್ ಬರ್ಲಿಕ್ಕೆ ಬರುವ ಪ್ರಶ್ನೆ ಇಲ್ಲ. ಅಂದ್ರೆ ಕೊನೆಯದಾಗಿ ನನ್ನ ಜೀವ ಉಳಿಬೇಕಾದ್ರೆ ನನ್ನ ಒಂದು ಎಡಕಾಲ ಅಥವಾ ಬಲಕಾಲ ಹೋದ್ರೂ ಬರವಾಗಿಲ್ಲ, ಆ ಚಾಕುವನ್ನು ಕಟ್ ಮಾಡ್ಕೊಂಡು ಮೇಲೆ ಬರುವ ಸಾಮರ್ಥ್ಯ ಆ ದೇವರು ಕೊಟ್ಟಿದ್ದಾನೆ. ಖಂಡಿತವಾಗಿಯೂ ಇನ್ನೂ ಸಹ ನಾನು ನನ್ನ ಜೀವಮಾನದಲ್ಲಿ ಉಸಿರಿರುವ ತನಕ ಸಹ ಜನಗಳಿಗೆ ಸೇವೆ ಮಾಡ್ಬೇಕಂತ ನನಗೆ ಆಸೆ ಇದೆ. ಅದರಿಂದ ನನ್ನ ಕಾಲನ್ನು ಕೆಳಗೆ ಕಟ್ಟು ಮಾಡಿ ಅದು ಸಹ ಮೇಲೆ ಬರ್ಬೇಕು. ಯಾಕೆಂದ್ರೆ ನಾನು ನೋಡಿ ಎಷ್ಟೋ ಜನ ಇದ್ದಾರೆ ಈಗ, ಒಂದು ಕಾಲಿದ್ದವರು, ಒಂದು ಕೈ ಇದ್ದವರು, ಯಾಕೆಂದ್ರೆ ವಿಶೇಷತರ ಇದ್ದಾರೆ. ಅವರು ಸಹ ಎಲ್ಲಾದ್ರೂ ಒಂದು ಗೂಡಂಗಡಿ ಹಾಕಿ ಅಥವಾ ಏನಾದ್ರೂ ಸ್ವಾವಲಂಬಿ ಜೀವನ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಎಷ್ಟೋ ಜನ 2 ಕಾಲು 2 ಕೈ ಇದ್ದವರು ಸಹ ಎಲ್ಲಾದ್ರೂ ಒಂದು ದರೋಡೆ ಮಾಡಿ ಬೇರೆ ಕೆಲಸ ಮಾಡಿ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನ ಒಂದು ಒಳ್ಳೆಯ ಉದ್ದೇಶ ನೋಡ್ಬೇಕು. ಅದರಲ್ಲಿ ಸಹ ನಾವು LLB ಓದುವವರು ಸಹ ಅಷ್ಟೇ ಒಂದು ಕೂಲಂಶಕವಾಗಿ ಪರಿಶೀಲಿಸಿ ಅಂತ ಹೇಳುದು. ಯಾಕೆಂದ್ರೆ ಒಂದು ಘಟನೆ ನಡೆದಿದೆ ನಿಮ್ಗೆ. ಯಾಕೆಂದ್ರೆ ನನ್ನ ಒಂದು ನೈಜ ಘಟನೆ. ಒಂದು ಮಧ್ಯಾಹ್ನ ನಮ್ಗೆ 3 ಗಂಟೆಗೆ ಕಾಲ್ ಬರ್ತದೆ. ನಮ್ಮ ಪಡುಕೆರೆಯಲ್ಲಿ ಒಂದು ಬ್ರಿಡ್ಜ್ ನೋಡಿರ್ಬೋದು. ಯಾರು ಬೀಚಿಗೆ ಬಂದಿದ್ರಿ? ಪಡುಕೆರೆ ಬ್ರಿಡ್ಜಿಯಲ್ಲಿ ಓಕೆ. ಪಡುಕೆರೆ ಬ್ರಿಡ್ಜಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ. ರಾತ್ರಿ ಒಂದು 3 ಗಂಟೆಗೆ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಾಗ ಆ ಜಾಗದಲ್ಲಿ ಉಂಟಲ್ಲ ಬೈಕ್ ಆ ಸೇತುವೆಗೆ ಹೊಡೆದು ನಜ್ಜುಗುಜ್ಜಾಗಿದೆ. ನಜ್ಜುಗುಜ್ಜಾದಾಗ ಅಲ್ಲಿ ಅವನ ಚಿಕ್ಕ ಒಂದು ಮೊಬೈಲ್ ಕೆಳಗಡೆ ಇರ್ತದೆ. ಆವಾಗ ನನಗೆ ಕಾಲ್ ಬರ್ತದೆ. ಆ ಸೇತುವೆ ತುಂಬಾ ಫುಲ್ ರಕ್ತಮಯವಾಗಿರ್ತದೆ. ಏನು ವಿಚಾರ ಮಾಡ್ತಾರೆ? ಪೊಲೀಸ್ನವರು ಕಾಲ್ ಮಾಡ್ತಾರೆ, ಈಶ್ವರ್ ಮಂತ್ರಿ ಅವರೇ, ಯಾರೋ ಬೈಕಲ್ಲಿ ಬಂದು ಸೇತುವೆಗೆ ಗುದ್ದಿ ನೀರಿಗೆ ಬಿದ್ದಿದ್ದಾರಂತ. ಏನಾಗಿರ್ಬೋದು ಅಲ್ಲಿ? ಸಡನ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನನಗೆ ಸಹ ಕಾಲ್ ಮಾಡಿದ್ರು. ನಾನು ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಕೂಲಂಶಕವಾದ ಪರೀಕ್ಷೆ ಮಾಡಬೇಕಿತ್ತು. ಆದ್ರೂ ಸಹ ಅಲ್ಲಿ ಒತ್ತಡದ ಬೇರೆಗೆ ನಾನು ಏನ್ ಮಾಡಿದೆ, ನೀರು ಆಳಕ್ಕೆ ಇಳಿದೆ. ಯಾಕೆಂದ್ರೆ ಒಂದು ಜೀವ ಹೋಗಿರ್ಬೋದು ಅಂತ. ಯಾಕಂದ್ರೆ ಬೈಕ್ ಫುಲ್ ನಜ್ಜುಗುಜ್ಜಾಗಿತ್ತು. ಅಲ್ಲಿ ಸೇತುವೆ ಹತ್ರ ಫುಲ್ ರಕ್ತಮಯವಾಗಿತ್ತು. ಯಾಕೆಂದ್ರೆ ಬೈಕ್ ಬಂದ ರಭಸಕ್ಕೆ ಅವ ನೀರಿಗೆ ಸಹ ಬಿದ್ದಿರ್ಬೋದು ಅಂತ ಊಹೆ ಅಷ್ಟೇ. ಆದ್ರೆ ಪೊಲೀಸ್ನವರು ಬಂದ್ರು, ಫೈರ್ ಬ್ರಿಗೇಡ್ನವರು ಬಂದ್ರು. ನಾನು ಸಹ ಹುಡುಕಾಡಿದೆ ಕೆಳಗಡೆ. ನಾನು ಹೇಳಿದೆ, ಈ ಜಾಗದಲ್ಲಿ ದೇಹ ಇಲ್ಲ ಅಂತ. ಪಾಯಿಂಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನಿಮ್ಗೆ ಮತ್ತೊಂದ್ಸಲ ಎಲ್ಲಾದ್ರೂ ಬರ್ಬೋದು ಈ ವಿಷಯ. ಆದ್ರೆ ನೀರಾಳದಲ್ಲಿ ಮುಳುಗಿ ಮೇಲೆ ಬಂದಾಗ ದಾವಣಗೆರೆಯಿಂದ ಬಂದಿದ್ದಾರೆ ಅವನ ಮನೆಯವರು. ಅವನಿಗೆ ಸಹ ಮದುವೆ ಆಗಿದೆ. ಒಂದು ಹೆಂಡತಿ ಆಳ್ತಾ ಇದ್ದಾಳೆ, ನನ್ನ ಗಂಡನ ಒಂದು ದೇಹ ತೆಗೆದುಕೊಡಿ ಅಂತ.
ದಾವಣಗೆರೆಯಿಂದ ಅವರ ಗ್ರಾಮದವರಾಗಿರ್ಬೋದು ಪೊಲೀಸ್ನವರಿಗೆ ಜೋರು ಮಾಡ್ತಾರೆ. ಎಲ್ಲಿ ಏನಾದ್ರೂ ಮಾಡಿ ನಮ್ಗೆ ದೇಹ ಬೇಕು. ಎಲ್ಲಿಂದ ದೇಹ ಹೊಡ್ಕೊಡುದು? ಕೇವಲ ಒಂದು ಅವನ ಮೊಬೈಲ್ಗೆ ಕಾಲ್ ಬರ್ತದೆ. ಯಾಕೆಂದ್ರೆ ಅವನು ಅಲ್ಲಿದ್ದ ವ್ಯಕ್ತಿ ಬದುಕುಳಿದಿದ್ದಾನೆ. ಹೇಗೆಂದ್ರೆ ವಿಚಾರ ಮಾಡುವಾಗ ಅಲ್ಲಿ ಅಷ್ಟು ರಕ್ತ ಇದೆ, ಹೇಗೆ ಬದುಕುಳಿದ್ದಾನೆ? ಬದುಕುಳಿದ ಹೇಗಂದ್ರೆ ಅವನಿಗೆ 2 ಜನ ಹೆಂಡತಿ, ಒಬ್ಬಳತ್ತ ಜಗಳ ಮಾಡಿ ನಾನು ನೀರಿಗೆ ಬೀಳ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಆದ್ರೆ ಅಲ್ಲಿ ಹೋದಾಗ ಅವನ ದೇಹ ಸಿಕ್ಕಿದೆ. ಹೇಗಂದ್ರೆ ಅವನು ಜೀವಂತವಾಗಿದ್ದು ಗೊತ್ತಾಗಿದ್ದು ಅವನ ಮೊಬೈಲ್ಗೆ ಕರೆ ಬಂದಾಗ. ಆದ್ರೆ ಸಹ ಅವನು ಮೋಡರ್ನ್ ಆಗಿರ್ಬೇಕು. ಅವನು ಏನ್ ಮಾಡಿದ್ದಾನೆ, ರಿಸಿಪ್ಟ್ ತಗೊಂಡು ಬ್ಯಾಂಕ್ ಅಲ್ಲಿ ಹಣ ಡ್ರಾ ಮಾಡಿದ್ದಾನೆ. ಅಲ್ಲಿ ಗೊತ್ತಾಯ್ತು, ಮೆಸೇಜ್ ಬಂತೆ ಅವನ ಮೊಬೈಲ್ಗೆ. ರಿಸಿಪ್ಟ್ ತಗೊಂಡ ಮೇಲೆ ಯಾವ ಬ್ಯಾಂಕ್ ಅಲ್ಲಿ, ಕರ್ನಾಟಕ ಬ್ಯಾಂಕ್ ಅಲ್ಲಿ ತಗೊಂಡಿದ್ದಾನೆ. ಆವಾಗ ಗೊತ್ತಾಯ್ತು ರಿಸಿಪ್ಟ್ ತಗೊಳ್ಬೇಕಾದ್ರೆ ಅವನೇ ಹೋಗ್ಬೇಕು ಅಲ್ಲಿಗೆ. ಅವನು ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡಿದಲ್ಲ. ಆದ್ರೆ ಅಲ್ಲಿ ಗೊತ್ತಾಗಿದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅವ್ನು ಬದುಕಿಲ್ಲ ಅಂತ ಗೊತ್ತಾಯ್ತು. ನನ್ಗೆ ಹೇಳಿದ ಈಶ್ವರ್ ಮಲ್ಪೆ ಅವರೇ, ನೀವು ಹುಡುಕುದು ಬೇಡ, ಅವನು ಜೀವಂತ ಆಗಿದ್ದಾನಂತ. ಆದ್ರೆ ಅವನಲ್ಲಿ ರಕ್ತ ಇದೆಯಲ್ಲ, ರಕ್ತ ಏನ್ ಮಾಡಿದಾನೆ ಅವ? ಅಷ್ಟು ತಲೆಯಲ್ಲಿ ಏನ್ ಮಾಡಿದಾನೆ ಅಂದ್ರೆ ಅವನು ಸಹ ಸ್ವಲ್ಪ ಕ್ರಿಮಿನಲ್ ಮೈಂಡ್ ಆಗಿರ್ಬೋದು. ಅವನ ಮತ್ತೊಂದು ಹೆಂಡತಿ ಇದ್ದಾನೆ. ಅವನು ಅಲ್ಲಿ 2 kg ಕೋಳಿ ತಗೊಂಡು ಬರ್ತಾನೆ. ಅವ 2 kg ಕೋಳಿ ತಂದು ಆ ಸೇತ ಫುಲ್ಲು ಕೋಳಿ ರಕ್ತ ಹರಿಸ್ತಿದ್ದಾನೆ. ಪರಮಾಶಿಕ ಪ್ರತ್ಯಕ್ಷ ಆಗಿ ನೋಡು, ಪರಮಾಶಿ ನೋಡು ಅಂತ ಒಂದು ಮಾತಿದೆಯಲ್ಲ. ಆದ್ರೆ ಆ ಕೋಳಿ ನೋಡಿದ ಮೇಲೆ ಎಲ್ರಿಗೇನಾಯ್ತು, ಆ ರಕ್ತ ನೋಡಿ ಅವನೇ ಅದಕ್ಕೆ ಡಿಕ್ಕಿಯಾಗಿ ನೀರಿಗೆ ಬಿದ್ದನಂತ. ಆದ್ರೆ ಈಗಿನ ಕಾನೂನು ಅಷ್ಟು ಒಳ್ಳೆ ರೀತಿಯಲ್ಲಿದೆ. ಅದರಿಂದ ಅವನು ಎಲ್ಲಿದ್ದ ಅಂತ ಗೊತ್ತಾಯ್ತು. ಮತ್ತೆ ನೋಡುವಾಗ ಅವನ 2ನೇ ಸೆಟಪ್ ಆಗಿರ್ಬೋದು, ಏನೇ ಆಗಲಿ, ಆದ್ರೆ ಅವನು ದಾವಣಗೆರೆಯಲ್ಲಿ ಜೀವಂತವಾಗಿದ್ದಾನೆ. ಇದಕ್ಕೆ ಹೇಳೋದು, ನೀವು ಯಾವ್ದಕ್ಕೂ ಸಹ ನಾವೊಂದು ಕೋರ್ಟ್ ಅಲ್ಲಿ ಆಗ್ಲಿ ಅಥವಾ ಯಾವ್ದಕ್ಕೂ ಸಹ ಒಳ್ಳೆ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು. 100 ಜನಕ್ಕೆ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ನಾನು ಈ ವಿಷಯ ಯಾಕೆ ಹೇಳ್ತಿದ್ರೆ ಅಂದ್ರೆ, ನಮ್ಮ ಹೆಣ್ಮಗಳಾದ ಇದೇ ನಮ್ಮ ಬೆಳ್ತಂಗಡಿಯಲ್ಲಿ ಗೊತ್ತಿರ್ಬೋದು, ಪ್ರಸ್ತಾಪ ಮಾಡೋದಲ್ಲ. ಯಾಕೆಂದ್ರೆ ಒಂದು ಹೆಣ್ಮಗಳಿಗೆ ಶಿಕ್ಷೆ ಆಗಿದೆ. ಯಾಕೆಂದ್ರೆ ಆ ಹೆಣ್ಮಗಳಿಗೆ ಇಷ್ಟು ಕಷ್ಟ ಆಗಿದೆ, ಇಷ್ಟೆಲ್ಲ ಆಗಿದೆ. ಆದ್ರೆ ಅದನ್ನು ಯಾರು ಮಾಡಿದಂತ ಇನ್ನುಷ್ಟ ಹುಡುಕ್ಲಿಕ್ಕೆ ಆಗಿಲ್ಲ. ತುಂಬಾ ನಮ್ಮ ಇದು ಕರ್ನಾಟಕದಲ್ಲಿ ಬೇಸರ ಸಂಗತಿ. ಯಾಕೆಂದ್ರೆ ಯಾರೇ ಮಾಡಿರ್ಲಿ, ಏನೇ ಆಗಿರ್ಲಿ, ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ಹೇಳಿದ್ದೇನೆ, ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು. ಅದು ಮಾಡಿದವರಿಗೆ ಮಾತ್ರ ಖಂಡಿತವಾಗಿ ಶಿಕ್ಷೆ ಆಗಲಿ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಇಲ್ಲಿ ಓದೋ ವಿದ್ಯಾರ್ಥಿಗಳು ಒಳ್ಳೆ ಲಾಯರ್ ಆಗ್ತಾರೆ, ಜಡ್ಜ್ ಆಗ್ತೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ಇಂತಹ ಕೈಘಟನೆಗಳು ತುಂಬಾ ನಡೆದಿದೆ. ನನಗೆ ಎಷ್ಟೋ ಸಲ ಹೋದಾಗ ದೇಹಗಳು ನೀರಿಗೆ ಬಿದ್ದಾಗ, ಅಥವಾ ನಮ್ಮ ಕೆಲವು ಮರ್ಡರ್ ಕೇಸ್ ಆಗಿರ್ತದೆ. ನಮ್ಮ ನೇಜರಲ್ಲಿ ಮೊನ್ನೆ 4 ಜನಕ್ಕೆ ಕೊಂದು ಬಿಟ್ರು, 4 ಹೆಣ್ಣುಮಕ್ಕಳು. ಅದನ್ನು ಕಂಡುಹಿಡಲಿಕ್ಕೆ ಯಾರಿಗಾಗಲಿ, ಯಾಕೆಂದ್ರೆ 5 ಜನ ಸಾಯ್ತಿದ್ರು. ಆದ್ರೆ ನಾವು ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಹೋಗಿ ಒಬ್ಬರನ್ನು ಬದುಕಿಸಿದೆ ಆಯ್ತು. ಯಾಕೆಂದ್ರೆ ಬಾಗಿಲು ಹೊಡೆದು ಅವರಿಗೆ ಸಹ ಗಾಯ ಆಗಿತ್ತು, ಅವರನ್ನು ಆಸ್ಪತ್ರೆ ಹಾಕಿದ್ದೇವೆ. ಆದಾಗ ನನ್ನ ಹತ್ರ ಕೇಳಿದ ಈಶ್ವರ್ ಅವರೇ, ಯಾಕೆಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ, ಅಲ್ಲಿನ ಒಂದು ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ. ಬಂದಾಗ ನನಗೆ ಒಂದು ಅನುಮತಿ ಇದೆ, ಯಾಕೆಂದ್ರೆ ಈಶ್ವರ್ ಮಲ್ಪೆ ಬನ್ನಿ ಅಂತ. ಹೋದಾಗ ಪ್ರತ್ಯಕ್ಷ ವಿಷಯಗಳು ನೋಡುವಾಗ ಆ ಭೀಕರವಾದ ಕೊಲೆಗಳು ನಡೆದಿದೆ ಅಲ್ಲಿ. ಯಾಕೆಂದ್ರೆ ಒಬ್ಬ 4 ಜನ ಕೊಲ್ಲಿಕ್ಕೆ ಆಗ್ತದ? ಕೊಲ್ಲಿಕ್ಕೆ ಆಗೋ ನಾವು ಪ್ರೊಫೆಷನಲ್ ಆಗಿರ್ಬೇಕು. ಆದ್ರೆ ನನ್ನ ಹತ್ರ ಒಂದು ಮಾತು ಕೇಳಿದ್ರು, ಈಶ್ವರ ಮತ್ತೆ ಏನ ಆಗಿರ್ಬೋದು ಅಂತ. ನನ್ನ ಅನುಮಾನ ಪ್ರಕಾರ ಹೇಳಿದಿಷ್ಟೇ, ಅವನೊಬ್ಬ ಪ್ರೊಫೆಷನಲ್ ಕಿಲ್ಲರ್ ಆಗಿರ್ಬೇಕಂತ. ಯಾಕೆಂದ್ರೆ ಅವನು ಹಾಕಿದ ಚಾಕುಗಳು ಎಲ್ಲಿ ರಕ್ತ ಬಂದು ಸಾಯ್ತಾರೆ, ಎಲ್ಲಿ ನರಗಳು ಕೊಟ್ಟಾಗ ಅಲ್ಲಿ ಹಾಕಿದ್ದಾನೆ. ಯಾಕೆಂದ್ರೆ ಆ ಚಿಕ್ಕ ಮಗು ಸಹ ಹೃದಯಕ್ಕೆ ಬೆನ್ನಿನ ನರದಲ್ಲಿರುವ ನರ ಮೇಲ್ಗಡೆ ಹೋಗ್ತಾ, ಅದ ನರಕ್ಕೆ ಯಾವ ನರಗಳಿಗೆ ಹಾಕ್ಬೇಕು ಆ ನರಗಳಿಗೆ ಚಾಕು ಹಾಕಿದ್ದಾನೆ ನಾವು. ಇದು ಯಾಕೆ ಹೇಳ್ತಿದ್ರೆ ಇದೊಂದು ಪಾಯಿಂಟ್ ಆಗಿರ್ಬೋದು. ನಾನು ಹೇಳಿದಿಷ್ಟೇ, ಈ ಒಬ್ಬ ಮಿಲಿಟರಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಮಿಲಿಟರಿಯಲ್ಲಿ ನಮ್ಮ ವೇದಿಗಳ ಹತ್ರ ಒಂದು ಯುದ್ಧ ಮಾಡುವಾಗ ನಮ್ಮ ವೆಪನ್ಸ್ಗಳು ಖಾಲಿ ಆದಾಗ ನಾವ್ ಏನ್ ಮಾಡ್ತೇವೆ? ವೆಪನ್ಸ್ಗಳು ಖಾಲಿ ಆದಾಗ ಅವ್ರ ಹತ್ರ ಹೊರಡಬೇಕಾದ್ರೆ
ಆ ವೆಪನ್ಸ್ ಗಳ ನಮ್ಮ ಬಂದೂಕಿನ ನಾಳಿಗೆಯಲ್ಲಿ ಒಂದು ಚಾಕ್ ಇರ್ತದೆ. ಆ ಚಾಕಿನಿಂದ ಮುಂದೆ ಇರುವ ವೇದಿಗಳಿಗೆ ಯಾವ ರೀತಿ ಹಾಕ್ಬೇಕಂತ ಟ್ರೈನಿಂಗ್ ಇರ್ತದೆ. ಯಾಕೆಂದ್ರೆ ಆ ಮನುಷ್ಯ ಇಷ್ಟೇ ನಿಮಿಷದಲ್ಲಿ ಸಾಯಬೇಕು, ಬೇರೆ ಕಡೆ ಮಾಂಸಖಂಡಕ ಹಾಕಿದ್ರೆ ಸಾಯುವುದಿಲ್ಲ. ನಾನು ಹೇಳಿದಿಷ್ಟೇ ಅವರಿಗೆ, ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಅದಲ್ಲದೆ ಅವು ಯಾವ್ದಾದ್ರು ಒಂದು ಮಿಲಿಟರಿಯಲ್ಲಿ ಇದಾಗಿರ್ಬೇಕಂತ. ಯಾಕೆಂದ್ರೆ ಅಂತರವ್ರು ಮಾತ್ರ ಮಾಡ್ತಾರೆ. ಮತ್ತೆ ನೋಡುವಾಗ ಸಹ ಅವನು ಮಿಲಿಟರಿಯಲ್ಲಿ ರಿಟೈರ್ಡ್ ಆಗಿ ಬಂದವನು, ನಮ್ಮ ಏರ್ಪೋರ್ಟಿನ ಸಿಬ್ಬಂದಿ ಆಗಿರ್ತಾನವ. ಅದರಿಂದ ಕೆಲವು ಊಹೆಗಳು ಕರೆಕ್ಟ್ ಆಗಿರ್ತದೆ. ಅದರಿಂದ ಆದಷ್ಟು ನಾವು ಏನು ಕೆಲಸ ಮಾಡ್ತೇವೆ, ಏನು ವಿದ್ಯೆ ಕಲಿತೇವೆ, ಆದಷ್ಟು ನಾವು ಕೂಲಂಕಷವಾಗಿ ಪರಿಶೀಲಿಸಿ ನಾವು ಮಾಡ್ಬೇಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ಹೇಳ್ತಾ ಇದ್ದೇನೆ. ಹಾಗೆಯೇ ನಾನು ಈ ವಿಷಯ ಯಾಕೆ ಹೇಳಿದೆ ಅಂದ್ರೆ, ಹೆಚ್ಚಿಗೆ ನಾನು LLB ಮಕ್ಕಳಿಗೆ ಪಾಠ ಮಾಡಿದವನಲ್ಲ. ಯಾಕೆ ನನಗಿಂತ ಜಾಸ್ತಿ ನೀವು ತಿಳಿದಿರ್ತೀರಿ. ಯಾಕೆಂದ್ರೆ ಇಂತಹ ಒಂದು ಈ ಸಂಸ್ಥೆಯ ಅಧ್ಯಾಪಕರು ನಿಮ್ಗೆಲ್ಲ ತಿಳಿಸಿರ್ತಾರೆ. ಕೆಲವು ಪಾಯಿಂಟ್ಗಳು ಆ ರೀತಿಯೂ ಬರ್ಬೋದು. ಯಾಕೆಂದ್ರೆ ಎಲ್ಲರನ್ನು ನಾವು ಬಿಟ್ಬಿಡ್ಲಿಕ್ಕೆ ಆಗಲ್ಲ. ಒಂದು ಕೇಸ್ ಹಿಡಿದ ಮೇಲೆ ನಾವು ಅದನ್ನು ತುಂಬಾ ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ, ಕಾನೂನು ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ನಮ್ಗೆ ಕಾನೂನು ಏನೆಲ್ಲ ಬೇಕು ಅದರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರೆ ಮಾತ್ರ ಸಿಗ್ತದೆ. ಆದ್ರಿಂದ ನೀವು ಏನು ಕೇಸ್ ಹಿಡಿದ್ರು ಸಹ ಆ ಕಾನೂನು ಪ್ರಕಾರವಾಗಿ ಇರಲಿ. ಯಾಕೆಂದ್ರೆ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿಕ್ಕೆ ಇಷ್ಟ. ಯಾಕೆಂದ್ರೆ ಕೆಲವರು ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಿದವನೇ ಶಿಕ್ಷೆ ಆಗ್ಬೇಕು, ತಪ್ಪು ಮಾಡಿದವನೇ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳಿಗೆ. ಹಾಗೆ ನಿಮ್ಗೆ ಈ ವಿಷಯದಲ್ಲಿ ನಾನು ಯಾಕೆಂದ್ರೆ ನೀವೆಲ್ಲ ಓದುವ ವಿದ್ಯಾರ್ಥಿಗಳು, ನನ್ನಿಂದ ಏನಾದ್ರೂ ಕೇಳಲಿಕ್ಕೆ ಪ್ರಶ್ನೆ ಇದ್ರೆ ಖಂಡಿತವಾಗಿ ಕೇಳಬಹುದು. ಯಾಕೆಂದ್ರೆ ಇವತ್ತು ನಾನೊಂದು ಈ ಸಮಾಜಕ್ಕೆ ಒಳ್ಳೆಯ ಮಾದರಿ ವ್ಯಕ್ತಿ ಅಂತ ಹೇಳಿಕ್ಕೆ ಇಷ್ಟಪಡೋದು. ಯಾಕೆಂದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ ನೀವೇ ಕಾರಣ, ನಿಮ್ಮ ಆಶೀರ್ವಾದ ಕಾರಣ ಅಂತ ಹೇಳಿಕ್ಕೆ. ಯಾಕೆಂದ್ರೆ ಇವತ್ತು ನೋಡಿ, ನನ್ನೊಬ್ಬ ಮಗಳಿದ್ದಾರೆ, ಅರ್ಜುನ ಕೇಸಲ್ಲಿ ಅರ್ಜುನ ದೇಹ ತೆಗೆದುಕೊಂಡಾಗ ನನಗೆ ಇದೇ ಕೇರಳದವರು ಕರೆದ್ರು, ಈಶ್ವರ್ ಮಲ್ಪೆಯವರೇ ಬನ್ನಿ ನಮ್ಮ ಕೇರಳದಲ್ಲಿ ನಿಮ್ಗೆ ಫೈರ್ ಬ್ರಿಗೇಡ್ ಅಲ್ಲಿ ಕೆಲಸ ಕೊಡ್ತೇನೆ, ಇಲ್ಲೇ ಮನೆ ಮಾಡ್ತೇನೆ ಅಂತ ಹೇಳಿದ್ರು, ಇಲ್ಲೇ ಜಾಗ ಕೊಡ್ತೇನೆ ಅಂದ್ರು. ಆದ್ರೆ ನಾನು ಒಂದೇ ಮಾತು ಅವರಿಗೆ ಹೇಳಿದ್ದು, ನಾನು ಕನ್ನಡ ನಾಡಲ್ಲಿ ಹುಟ್ಟಿದ್ದೇನೆ, ಕನ್ನಡ ನಾಡಲ್ಲೇ ಮಾತನಾಡ್ತೇನೆ. ಯಾಕೆಂದ್ರೆ ಈ ಭೂಮಿ ಅಂತದ್ದು. ಯಾಕೆಂದ್ರೆ ಅವ್ರಿಗೆ ಹೇಳಿದಿಷ್ಟೇ, ನಿಮ್ಮಲ್ಲಿ ಕೇಸ್ ಬಂದ್ರು ಸಹ ನಾನು ಖಂಡಿತವಾಗಿ ಬರ್ತೇನೆ. ಯಾಕೆಂದ್ರೆ ಅಲ್ಲಿ 3 ಕೇಸನ್ನು ಹ್ಯಾಂಡಲ್ ಮಾಡಿದ್ದೇನೆ ಕೇರಳದು. ಆದ್ರೆ ಅವ್ರ ಹತ್ರ ಕೇಳಿಕೊಂಡದಿಷ್ಟೇ, ನನ್ನ ಮಗಳಿಗೊಂದು ಟ್ರೀಟ್ಮೆಂಟ್ ಕೊಡಿ ಅಂತ. ಈಗ ಸಹ ಕೇರಳದ ಒಂದು ಪೊಲಮಂದಲ್ಲಿ ಒಂದು ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ನನ್ನ ಮಗಳಿಗೆ 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟರು. ಇಡೀ ಕೇರಳದ ಒಂದು 3.5 ಕೋಟಿ ಜನ ಆಗಿರ್ಬೋದು, ನಮ್ಮ ಕರ್ನಾಟಕದ 8 ಕೋಟಿ ಜನ ಆಗಿರ್ಬೋದು, ಪ್ರತಿಯೊಬ್ಬರ ಆಶೀರ್ವಾದದಿಂದ ನನ್ನ ಮಗಳು ಈಗ ಕೈ ಹಿಡಿದ್ರೆ ನಡೀತಾಳೆ ವಿದ್ಯಾರ್ಥಿಗಳು. ಯಾಕೆಂದ್ರೆ ಆ ಮಗು ಮಲಗಿದಲ್ಲೇ ಇತ್ತು. ಈಗ ನಾನು ಸಮಾಜಕ್ಕೆ ನನ್ನ ಕರ್ತವ್ಯವನ್ನು ಏನನ್ನು ಮಾಡ್ತೇನೆ, ಮೇಲೊಬ್ಬ ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಈ ವಿಷಯ ಮೊನ್ನೆ ನಮ್ಮ ಬೇಲೂರಿನ ಚಿಕ್ಕಮಗಳೂರಲ್ಲಿ ಒಂದು ಕಾರ್ ಪಲ್ಟಿ ಆಗ್ತದೆ. ಕಾರ್ ಪಲ್ಟಿ ಆದಾಗ ಅವರು ಈಜಿಕೊಂಡು ಮೇಲ್ ಬರ್ತಾರೆ. ಆದ್ರೆ ಮೇಲ್ ಬಂದಾಗ ಅದರಲ್ಲಿ 50 ಲಕ್ಷ ರೂಪಾಯಿ ಚಿನ್ನಾಭರಣ ಇತ್ತು. 50 ಲಕ್ಷ ಚಿನ್ನಾಭರಣ ಅವ್ರು ಕಷ್ಟಪಟ್ಟ ಆಗಿರುವುದು. ಯಾಕೆಂದ್ರೆ ಆ ಚಿನ್ನಾಭರಣ ನೀರಲ್ಲಿ ಮುಳುಗಿ ಹೋಯಿತು. ಕಾರ್ ಮಾತ್ರ ಮೇಲೆ ಇರ್ತಾರೆ, ಆದ್ರೆ 50 ಲಕ್ಷ ಚಿನ್ನ ಅಲ್ಲಿ ಇರ್ತದೆ. ಕೊನೆಗೆ ಈಶ್ವರ್ ಮಂತ್ರಿಯವರಿಗೆ ಫೋನ್ ಬರ್ತದೆ. ನಾವು ಹೋಗ್ತೇವೆ. ಹೋದಾಗ ಆ ನೀರು ನೋಡುವ ನಿಮ್ಗೆ ಗೊತ್ತಿರ್ಬೋದು, ಆ ಕಡೆ ಚನ್ನರಾಯಪಟ್ಟಣ, ಆ ಕಡೆ ಬೇಲೂರು ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಹೂಳು ತುಂಬಿರ್ತದೆ, ಫುಲ್ ಕೆಸರ್ಮಯ ಆಗಿರ್ತದೆ ನಿಂತ ನೀರು. ನಾನು ಹೇಗೆ ಹುಡುಕ್ಲಿ? ನಾನು ಹೇಳಿದಿಷ್ಟೇ ಆ ತಾಯಿಗೆ, ನೀವು ಕಷ್ಟಪಟ್ಟು ದುಡಿದ್ರೆ ನಿಮಗೆ ಖಂಡಿತವಾಗಿ ಸಿಗ್ಬಹುದು. ಯಾಕೆಂದ್ರೆ ಕತ್ಲೆಯಲ್ಲಿ ಸಹ ಕಣ್ಮುಟ್ರೆ ಸಿಗದ ಜಾಗ. ಯಾಕೆಂದ್ರೆ ಅಷ್ಟು ಕತ್ಲೆ ಉಂಟು ಅಲ್ಲಿ ಅಡಿಯಲ್ಲಿ. ಯಾಕೆಂದ್ರೆ ನೀರು ಸಹ ತುಂಬಾ ಕಲುಷಿತವಾಗಿದೆ. ಆದ್ರೆ ನೀರು ಆಳಕ್ಕೆ ಹೋದಾಗ ನನ್ಗೆ ತಾಯಿ ಹೇಳಿದ್ರು, ಕೆಳಗಡೆ ಕೆಂಪು ಬಣ್ಣದ ಕವರ್ ಇದೆ, ಅದರೊಳಗೆ ಚಿನ್ನ ಇದೆ. ಆ ಕೆಂಪು ಬಣ್ಣ ಎಲ್ಲಿ ಗೊತ್ತಾಗ್ತದೆ? ಆ ಕತ್ಲೆಯಲ್ಲಿ. ನಾನು ಹೇಳಿದೆ, ನೀರಾಳಕ್ಕೆ ಹೋದಾಗ ನೀರಾಳದಲ್ಲಿ
ಒಂದು ಚೀಲ ಸಿಕ್ತು, ಖುಷಿ ಆಯ್ತು. ಏನಂತ ನೋಡುವಾಗ ಮೇಲ್ಗಡೆ ಕಸದ ರಾಶಿ ತಂದು ಬಿಸಾಕಿರ್ತಾರೆ, ಕೆಲವು ಕಸ ತಂದು ಬಿಸಾಕಿರ್ತಾರೆ. ಆದ್ರೆ ಅದು ನೋಡುವಾಗ ಇದು ನಮ್ದಲ್ಲ, ಕಸದ ರಾಶಿ ಅಂದ್ರು. ಆಮೇಲೆ ಕೆಳಗೆ ಹೋದಾಗ 7-8 ಚೀಲಗಳು ಸಿಕ್ಕಿತ್ತು. ಕೆಲವು ಮುಟ್ಟಿ ನೋಡುವಾಗ ಗೊತ್ತಾಗ್ತದೆ ಇದು ಯಾವ ಬ್ಯಾಗ್ ಅಂತೇಳಿ. 7-8 ಬ್ಯಾಗ್ಗಳು ತೆಗೆದು ಅಡಿಯಲ್ಲಿ ನೋಡುವಾಗ ಅದು ಯಾವುದು ಅಲ್ಲ. 8 ಆದ್ಮೇಲೆ 9ನೇ ಬ್ಯಾಗ್ ಸಿಗ್ತದೆ ಅಲ್ಲಿ. ಆದ್ರೆ 9ನೇ ಬ್ಯಾಗ್ ಮುಟ್ಟಿ ನೋಡುವಾಗಲೇ ಗೊತ್ತಾಗ್ತದೆ. ಯಾಕೆಂದ್ರೆ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಪ್ರತಿಯೊಬ್ಬ ಕರ್ನಾಟಕ ಜನತೆ ಆಶೀರ್ವಾದದಿಂದ ನೀರಾಳದಿಂದ ಮೇಲೆ ಬಂದು ನೋಡುವಾಗ ಅದು 50 ಲಕ್ಷ ರೂಪಾಯಿ ಚಿನ್ನ ಸಿಕ್ತು. ತುಂಬಾ ಜನ ಕೇಳಿದ್ರು, ಈಶ್ವರ ಅವರೇ ಅಷ್ಟು ಚಿನ್ನ ಇತ್ತಲ್ಲ, ಅದ್ರಲ್ಲಿ ಒಂದಾದ್ರೂ ತೆಗೆದುಕೊಳ್ಬೋದಂತಲ್ಲ ನನ್ಗೆ ಅಂತ. ನಾನು ಹೇಳಿದೆ, ಏನು ಮಾರಾಯ, ನೀರಾಳದಲ್ಲಿ ಯಾರು ಇಲ್ಲದ ಒಬ್ಬನೊಬ್ಬ ಇದ್ದಲ್ಲ ನೋಡ್ತಾ ಇರ್ತಾನಲ್ಲ ಅಂದೆ. ಯಾಕೆ ನಂಗೆ ಆ ಚಿನ್ನ ತಗೊಂಡು ಹೋಗಿ ಬೇರೆ ಕಡೆ ಇರ್ಬೋದಿತ್ತು, ಅಲ್ಲ ಅಷ್ಟು ಚಿನ್ನ ಇಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಮೇಲೊಬ್ಬ ನೋಡೋನಿದ್ದಾನಲ್ಲ, ಆ ಕ್ಯಾಮರಾ CC ಕ್ಯಾಮರಾ ಬೀಳ್ತದಲ್ಲ, ಯಾರು ಅಂದ್ರು ಮೇಲೊಬ್ಬ ಪರಮಾತ್ಮನಿದ್ದಾನೆ. ಯಾಕೆಂದ್ರೆ ನಾವು ಈ ಜನ್ಮದಲ್ಲಿ ಅನುಭವಿಸಿದ್ರೆ ಸಾಕು. ನಾನು ಹೇಳುದಿಷ್ಟೇ, ನನಗೆ ಕಷ್ಟ ಬಂದದ್ದು ಬೇರೆಯವರಿಗೆ ಬರೋದು ಬೇಡ. ಯಾಕೆಂದ್ರೆ ಅಂತ ವಿಶೇಷ ಚೇತನ ಮಕ್ಕಳು ಇಟ್ಕೊಂಡು ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಆ ಕಷ್ಟ ಯಾವ ತಾಯಂದ್ರಿಗೂ ಸಹ ಬರಬಾರ್ದಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಿದ್ದೇನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಎಲ್ಲ ಕಡೆ ಸಹ ಕಾರಿಗೆ ಹೋಗಿ ಅಲ್ಲಿ ಅನ್ವೇಷಣೆ ಮಾಡ್ತಾರೆ. ಏನೆಲ್ಲ ಇದೆ, ಯಾವ ಮರ ಇದೆ, ಅಥವಾ ಯಾವ ಗಂಧ ಮರ ಇದೆ, ಎಷ್ಟು ಜಾಗ ಯಾರಿಗೆ ಸೇರಿದೆ ಅಂತ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದರಲ್ಲಿ 2 ಹುಡುಗರು ಅಲ್ಲಿ ಅನ್ವೇಷಣೆ ಮಾಡ್ತಾ ಸೆಲ್ಫಿ ತಗೊಳ್ಳಿಕ್ಕೆ ಅಂತ ಹೋಗ್ತಾರೆ. ಅದು ನಮ್ಮ ಸಿರ್ಸಿಯಿಂದ ಹೋದಾಗ ಒಂದು ಹುಡುಗ ಆಕಸ್ಮಿಕವಾಗಿ ನೀರಿಗೆ ಬೀಳ್ತಾನೆ. ಬೀಳುವಾಗ ಕೈ ಹಿಡಿತಾನೆ, ನನ್ನನ್ನು ಬಚಾವ್ ಮಾಡಂತ. ಅವಾಗ ಅವನ ಕೈ ಹಿಡ್ಲಿಕ್ಕೆ ಹೋದವನ್ಸೆ ಫಸ್ಟ್ ಹೋಗಿ ನೀರಿಗೆ ಬೀಳ್ತಾನೆ. ಅಲ್ಲಿ ಈ ವಿಷಯ ಮತ್ತೆ 2 ಜನರಲ್ಲಿ ಒಬ್ಬನ ಫೈನಲ್ ಹೋಗಿದೆ, ಅರ್ಥದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಮತ್ತೊಬ್ಬ ದೇಹ ಕಳ್ಕೊಂಡಿದ್ದಾನೆ. ಆದ್ರೆ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಯಾಕೆಂದ್ರೆ ಸೆಲ್ಫಿ ರೀಲ್ಸ್ ಇಂದ ಎಷ್ಟೋ ಜೀವಗಳು ಹೋಗ್ತದೆ. ಕೆಲವರು ಗುಡ್ಡದ ಮೇಲೆ ಹೋಗ್ತಾರೆ. ಇಲ್ಲಿ ನಮ್ಮ ಧರ್ಮಸ್ಥಳದ ಮೇಲೆ ಚರಮಡಿ ಘಾಟಿ ಹೋಗುವಾಗ ಆ ಕಡೆ ಎಲ್ಲ ಗುಡ್ಡ ತೋರ್ತದೆ, ಆ ದಂಡೆ ಮೇಲೆ ನಿಂತ್ಕೊಂಡು ಎಲ್ಲರೂ ಸೆಲ್ಫಿ ರೀಲ್ಸ್ ನೋಡ್ತೇನೆ. ಕೆಲವರು ಟ್ರೆಕ್ಕಿಂಗ್ ಹೋಗ್ತಾರೆ, ಟ್ರೆಕ್ಕಿಂಗ್ ಹೋದಾಗ ಒಂದು ಗುಡ್ಡದ ಮೇಲೆ ಹೋದಾಗ ಒಂದು ಸೆಲ್ಫಿ ತಗೊಳ್ತಾರೆ. ಸೆಲ್ಫಿ ತಗೊಂಡು ಏನ್ ಮಾಡುದು, ಇಡೀ ಫ್ರೆಂಡ್ಸ್ಗೆ ಹಾಕುದು ನಾನು ಇಷ್ಟು ಮೇಲೆ ಹತ್ತಿದೆ ಅಂತ ಹೇಳಿ. ಯಾಕೆಂದ್ರೆ ಲೈಕ್ಸ್ ಯೂಸ್ ಬರ್ತದೆ ಅಂತ ಹೇಳಿ. ದಯವಿಟ್ಟು ಅದು ಮಾಡಬೇಡಿ. ಯಾಕೆಂದ್ರೆ ಲೈಕ್ಸ್ ಯೂಸ್ ಇಂದ ತಮ್ಮ ಅಮೂಲ್ಯವಾದ ಪ್ರಾಣ ಹೋಗ್ತದೆ. ಆ ಗುಡ್ಡದ ಮೇಲೆ ಸ್ವಲ್ಪ ಜಾಗೃತಿ ಜಾರಿ ಬಿಟ್ಟರೆ ಸಹ ತನ್ನ ಜೀವ ಹೋಗ್ತದೆ. ಅದಲ್ಲದೆ ಕೆಲವು ನೀರಿಗೆ ಆಕಸ್ಮಿಕವಾಗಿ ಬೀಳುವುದುಂಟು. ಯಾಕೆಂದ್ರೆ ಸೆಲ್ಫಿ ನೀವು ಹೇಳಿದಂಗೆ ಕೆಲವು ನೀರಿಗೆ ಬಿದ್ದಾಗ ಜಾರಿ ಬಿದ್ದಿರ್ತಾರೆ. ಅವ್ರು ಬಚಾವ್ ಮಾಡೋದೇನಂದ್ರೆ ಧೈರ್ಯದಿಂದ ಯಾರು ನೀರಿಗೆ ಬೀಳಿ, ನಿಮ್ಗೆ ಈಜು ಗೊತ್ತಿಲ್ಲದಾಗಿ ನೀವು ಆಕಸ್ಮಿಕ ಹೋದಾಗ ನೀರಿಗೆ ಬೀಳ್ತೀರಿ. ನೀರಿಗೆ ಬಿದ್ದಾಗ ನೀವು ಧೈರ್ಯ ಕಳ್ಕೊಳ್ಬಾರದು. ಯಾಕೆಂದ್ರೆ ತುಂಬಾ ನಾವು ದೇಹ ತೆಗೆದಾಗ ಆ ದೇಹದಲ್ಲಿ ಹೆಚ್ಚಿನ ದೇಹಗಳು ಹೆದರಿ ತಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸತ್ತದ್ದು ಜಾಸ್ತಿ ಉಂಟು. ಕೆಲವರು ನಮ್ಮ ದುಶ್ಚಟಗಳ ಅಮಲು ಪದಾರ್ಥಗಳನ್ನು ತಗೊಂಡು ಸತ್ತದ್ದು ಉಂಟು. ಆದ್ರೆ ನೀರಿಗೆ ಬಿದ್ದಾಗ ಯಾರು ಸಹ ಧೈರ್ಯ ಕಳ್ಕೊಳ್ಬಾರ್ದು. ಧೈರ್ಯದಿಂದ ನೀವು ಒಬ್ಬ ಮನುಷ್ಯ 3 ನಿಮಿಷ ನಿಲ್ಲಬಹುದು. ಹೇಗೆಂದ್ರೆ ತಾನು ಗಟ್ಟಿಯಾಗಿ ಕೂಗಬೇಕು ಮತ್ತೊಬ್ಬರನ್ನು, ಏನಂದ್ರೆ ತನ್ನನ್ನು ಬಚಾವ್ ಮಾಡಂತ ಕೂಗಿದ ಮೇಲೆ ಆ ಮೇಲಿದ್ದ ತನ್ನ ಒಂದು ರೋಪ್ ಆಗಿರ್ಬೋದು, ಅಥವಾ 2 ಲೀಟರ್ ಕ್ಯಾನ್ ಆಗಿರ್ಬೋದು, ಅಥವಾ 1 ಲೀಟರ್ ಬಿಸ್ಲರಿ ಬಾಟ್ಲಿ ಆಗಿರ್ಬೋದು. ಯಾಕೆಂದ್ರೆ 1 ಲೀಟರ್ 2 ಲೀಟರ್ ಬಿಸ್ಲರಿ ಬಾಟ್ಲಿ ಸಹ ಜೀವ ಉಳ್ಕೊಳ್ಳಿಕ್ಕೆ ಆಗ್ತದೆ. ಇದರ ಉದಾಹರಣೆ ನಿಮ್ಗೆ ಹೇಳ್ತೀನಿ ಅಂತ. ಆದ್ರೆ ನೀರಿಗೆ ಬಿದ್ದವರು ಯಾರು ಸಹ ದಂತಿಗಿಡಬಾರ್ದು, ಹೆದರ್ಕೊಳ್ಬಾರ್ದು. ಧೈರ್ಯದಿಂದ 3 ನಿಮಿಷ ಆಗ್ಬೋದು. ಯಾಕೆಂದ್ರೆ ತನ್ನ ಕೈಯನ್ನು ಮೇಲಿಂದ ಡೈರೆಕ್ಟ್ ಯಾರು ಬಿದ್ರು ಸಹ ಇದು ಮೇಲಿಂದ ಡೈರೆಕ್ಟ್ ಹೀಗೆ ಇಟ್ಕೊಂಡು ತನ್ನ ಕಾಲನ್ನು ಏನು ಅಂದಾಜಿಸಬಾರ್ದು. ಸ್ಟ್ರೈಟ್ ಇಂದ ಹೀಗೆ ಬಂದು ಇಲ್ಲಿಂದ ಡೈರೆಕ್ಟ್ ಸ್ಟ್ರೈಟ್ ಇಲ್ಲಿಂದ ಬಂದು ಈ ಕೈಯನ್ನು ಪುಷ್ ಮಾಡ್ಲಿಕ್ಕೆ, ಆವಾಗ ಜೀವ ಮೇಲೆ ಬರ್ತದೆ. ಯಾಕೆ ಇಷ್ಟೇ ಸಾಕು. ಎಲ್ಲರೂ ನೀವು ಬೆಳಿಗ್ಗೆ ಯೋಗಾಸನ ಮಾಡ್ತಿರಲ್ಲ ಕೈ, ಇದೇ ತರ ಮಾಡಿ. ಈ ತರ ಒಂದು ಮುಳ್ಳಿ ಹೀಗೆ ಬರ್ತದೆ ಸ್ಟ್ರೈಟ್. ಇಲ್ಲಿ ಆ ನೀರತ್ರ ನೀವು ಇಲ್ಲಿಂದ ಮತ್ತೆ ಪುಷ್ ಅಪ್ ಮಾಡಿ, ಕಾಲನ್ನು ಮಾತ್ರ ಸ್ಟ್ರೈಟ್ ಇಟ್ಕೊಳ್ಳಿ. ಯಾರು ಸಾಡಿದ್ರು 3 ನಿಮಿಷ ನಿಲ್ಬಹುದು. ಯಾಕೆಂದ್ರೆ ಕೆಲವರಿಗೆ ಸ್ವಲ್ಪ ಇತ್ತು ಗೊತ್ತಿದ್ರು ಸಹ 5 ನಿಮಿಷ ಸಹ ನಿಲ್ಬಹುದು. ಆದ್ರಿಂದ ಎಲ್ರಿಗೂ ಹೇಳೋದಿಷ್ಟೇ, ಧೈರ್ಯ ಕಳ್ಕೊಳ್ಬೇಡಿ.
ಇದು ಮೊದಲು ನೀವು ಬೇಕಾದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಲ್ಪ ನೀರಿದ್ದಾಗ ನೋಡಿ, ಯಾಕಂದ್ರೆ ಕೈ ಸ್ಟ್ರೈಟ್ ಇದ್ರೆ ಉಂಟಲ್ಲ, ಈ ಕೈ ಪುಷ್ ಅಪ್ ಮಾಡಿದ್ರೆ ನೀರು ಕೆಳಗಡೆ ಹೋಗ್ತದೆ, ನಾವು ಮೇಲೆ ಬರ್ತೇವೆ. ಇದು ಸ್ವಿಮ್ಮಿಂಗಿನ ಪ್ರಥಮ ವಿಧಾನ. ಅದಾದ್ಮೇಲೆ CPR ಎಷ್ಟು ಚೆನ್ನಾಗಿ ಹೋಗ್ತದೆ ಇಲ್ಲಿ. CPR, ಓಕೆ, ಥ್ಯಾಂಕ್ ಯು. CPR ಅಂದ್ರೆ ಒಬ್ಬ ನೀರಿಗೆ ಬಿದ್ದಾಗ, ಆ ನೀರಿಗೆ ಬಿದ್ದಾಗ ಅವನಿಗೆ ಮೇಲೆ ಎತ್ಕೊಂಡು ಬಂದು, ಮೇಲೆ ಎತ್ಕೊಂಡು ಬಂದ್ಮೇಲೆ ಅವನಿಗೆ ಅನ್ಕೋಷನ್ ಆಗಿದ್ರ ಅಂತ, ಯಾಕಂದ್ರೆ ಪ್ರಜ್ಞೆ ಇದ್ದಾನ ಇಲ್ಲ ನೋಡ್ಲಿಕ್ಕೋಸ್ಕರ ಅವನಿಗೆ ಅವನ ನಾಡಿ ಹತ್ರ ಇಲ್ಲಿ ಕುತ್ತಿಗೆ ಹತ್ರ ಗೊತ್ತಾಗ್ತದೆ. ಇಲ್ಲಿ ಅವನ ಇದು ರೆಸ್ಪಾನ್ಸ್, ಮತ್ತೆ ಎದೆ ಮೇಲೆ ಬಡ್ಡು ನೋಡಿಸ್ಬೇಕು, ಅವನಿಗೆ ಎಚ್ಚರಿಕೆ ಆಗಿದೆಯಾ ಅಂತ ಕೇಳಬೇಕು. ಅವಾಗ ಗೊತ್ತಾಗ್ತದೆ ನಮ್ಗೆ ಅವ್ನು ನೀರು ಕುಡಿದಿದ್ದಾನ, ಅಲ್ಲ ಹಾರ್ಟ್ ಅಟ್ಯಾಕ್ ಆಗಿದ, ಅಥವಾ ಶ್ವಾಸಕೋಶಕ್ಕೆ ಹೋಗಿ ನೀರು ಹೋಗಿ ಅವನಿಗೆ ಉಸಿರಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಆ ರೀತಿ CPR ಮಾಡ್ಕೊಳ್ಬೇಕು. CPR ವಿಧಾನ ಅದು 3 ರೆಸ್ಪಾನ್ಸ್ ಕೊಡದೇ ಇದ್ರೆ ನಾವು ಅವನ ಎದೆಯ ಮಧ್ಯಭಾಗದಲ್ಲಿ ಅವನ ಕೈ ಇಟ್ಟು 10 ಬಾರಿ 3 ಬಾರಿ ಪುಷ್ ಅಪ್ ಮಾಡಬೇಕು. ಅದಕ್ಕೂ ರೆಸ್ಪಾನ್ಸ್ ಕೊಡದಿದ್ರೆ ಅವನ ಮೂಗನ್ನು ಒತ್ತಿ ಬಾಯಿಗೆ ನಾವು ಕೃತಕ ಆಕ್ಸಿಜನ್ ಕೊಡಬೇಕಾಗ್ತದೆ. ನಮ್ಗೊಂದು ಅವನಿಗೆ ಏನಾದ್ರು ಕಾಯಿಲೆಗಳು ಇದ್ದಂತೆ ಗೊತ್ತಾದ್ರೂ ಸಹ ನಾವು ನಮ್ಮ ಕರ್ಚಿಪನ್ನ ಹಾಕಿ ಸಹ ಮಾಡಬಹುದು. ಯಾಕೆಂದ್ರೆ ಇದು ನಮಗೆ ಮೀನುಗಾರಿಕೆಯಲ್ಲಿ ತುಂಬಾ ಗೊತ್ತಿದೆ. ಯಾಕೆಂದ್ರೆ ನಮ್ಮ ಮೀನುಗಾರಿಕೆಯಲ್ಲಿ ಬರುವಾಗ ಆ ಮೀನಿನ ಒಂದು ಚಲ್ಟ್ ಅಂತ ಹೇಳ್ತೇವೆ, ಮೀನಿನ ಒಂದು ಡೆಕ್ ಒಳಗಡೆ ಇಟ್ಕೊಂಡು 10 ಜನ ಒಂದು ನಾವು ಬದುಕಿಸಿದ್ದೇನೆ, 10 ಜನನು. ಯಾಕೆಂದ್ರೆ ಮೀನ್ ಬರ್ತದೆ, ಮೀನ್ ಫುಲ್ ಶ್ವಾರದಲ್ಲಿ ಇರ್ತದೆ. ಶ್ವಾರದಲ್ಲಿದ್ದಾಗ ನಮ್ಮ ದಾವಣಗೆರೆಯ ಕಾರ್ಮಿಕರಾಗಿರ್ತಾರೆ, ಮೀನ್ ಕಾಲ್ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಹೋದಾಗ ಅದು ವಿಷ ಅನಿಲ ಆಗಿರ್ತದೆ. ಯಾಕಂದ್ರೆ 7 ದಿವಸಕ್ಕೆ ಅದು ಐಸ್ ಹಾಕುದಿಲ್ಲ. ಐಸ್ ಹಾಕದಿದ್ರೆ ಏನಾಗ್ತದೆ, ಅದು ವಿಷ ಅನಿಲ ಆಗ್ತದೆ. ಸಡನ್ ಆಗಿ ಕೆಳಗಡೆ ಹೋದಾಗ ಎಲ್ಲರೂ ಅನ್ಕೋಷನ್ ಆಗಿ, ಯಾಕಂದ್ರೆ ಪ್ರಜ್ಞೆ ಕಳ್ಕೊಳ್ತಾರೆ. ನನ್ನ ಕಣ್ಣು ಮುಂದೆನೆ ಹೋಗ್ತಾ ಇದ್ರು, ಯಾಕಂದ್ರೆ ಕೆಳಗೆ ಹೋದವರು ಮೇಲೆ ಬರಲಿಲ್ಲ, ಇಬ್ರು ಬಾಯಲ್ಲಿ ಹೊರ ಬರ್ತಾ ಉಂಟು. ಆದ್ರೆ ನಾನು 4-5 ಜನ ಮೇಲೆ ಎತ್ತಿದಾಗ 7-8 ಜನ ಆಯ್ತು, 9 ಆಯ್ತು, 10ನೇ ಜನತೆಗಳು ನನಗೆ ನಾನೇ ಅನ್ಕೋಷನ್ ಆಗಿದೆ. ಯಾಕೆಂದ್ರೆ ನನ್ನ ಆಕ್ಸಿಜನ್ ಸಿಲಿಂಡರ್ ತರುವಷ್ಟು ಟೈಮ್ ಇರ್ಲಿಲ್ಲ. ನಾನು ಬಿದ್ದು ಬಿಟ್ಟೆ ಅಲ್ಲಿ. ಬಿದ್ದು ಆಮೇಲೆ ನನ್ನ ಮೇಲೆತ್ತಿದ್ರು. ಮೇಲೆತ್ತಿ ನೋಡುವಾಗ ಮತ್ತೊಬ್ಬ ಅಲ್ಲೇ ಇದ್ದಾನೆ, ಅವನ ಎತ್ತಲಿಕ್ಕೆ ಯಾರು ಹೋಗಿಲ್ಲ. ಯಾಕೆಂದ್ರೆ ಜೀವ ಎಲ್ಲರೂ ಒಂದೇ, ಮತ್ತೊಬ್ಬ ಅಲ್ಲೇ ಇದ್ದಾನೆ. ಕೊನೆಗೆ ಅವನ ತೆಗಿಬೇಕಾದ್ರೆ ನಾನು ಬಿದ್ದು 2 ನಿಮಿಷ ಆಗಿರ್ಬೋದು. ನನ್ನ ಕೈ ಕಾಲು ಉಜ್ಜಿದ ಮೇಲೆ ನನಗೆ ಎಚ್ಚರಿಕೆ ಆಯ್ತು. ಎಚ್ಚರಿಕೆ ಆದಾಗ ಹೇಗಾಯ್ತು ನನಗೆ ಗೊತ್ತಾಯ್ತು. ಆವಾಗ ಒಬ್ಬ ನಿದ್ದೆಯಿಂದ ಹೇಗೆ ಹೇಳ್ತಾನೆ ಆ ತರ ಗೊತ್ತಾಯ್ತು. ಎದ್ದಾಗ ನನ್ಗೆ ಗೊತ್ತಾಯ್ತು ಮತ್ತೊಬ್ಬ ಅಲ್ಲಿ ಅಡಿಗೆಲ್ಲೇ ಇದ್ದಾನೆ. ಅವರೆಲ್ಲ ಮೇಲೆ ಹಾಕಿ ಎಲ್ಲರೂ ಹುಷಾರಾಗಿದ್ದಾರೆ, ಒಬ್ಬನು ಹೊರೆ ಬರ್ತಾ ಉಂಟು. ಕೊನೆಗೆ ನಾನು ಮುಖಕ್ಕೆ ಬಟ್ಟೆ ಹಾಕಿ ತಕ್ಷಣ ಕೆಳಗೆ ಹೋಗಿ ಮತ್ತೆ ಎತ್ತಿಬಿಟ್ಟೆ. ಯಾಕೆಂದ್ರೆ ವಿಷಗಳಿರುವಾಗ ನಮಗೆ ಧೈರ್ಯ ಇತ್ತಂತ ಹೋಗುದಲ್ಲ. ನನಗೆ ಆಸೆ ಅಂತ ಗೊತ್ತಾ, ಒಂದು ಜೀವ ನನ್ನ ಕಣ್ಮುಂದೆ ಹೋಗ್ತದಲ್ಲ ಅಂತ. ಯಾರು ಎಲ್ಲರೂ ನೋಡ್ತಾ ಇದ್ದಾರೆ ಅವನ ದೇಹ ತೆಗಿಲಿಕ್ಕೆ, ಯಾರು ಹೋಗುದಿಲ್ಲ. ಯಾಕೆಂದ್ರೆ ಅವನ ಜೀವನ ಸಹ ಹೋಗ್ತದೆ. ಅದರಿಂದ ಆ ನೀರು ಆಳಕ್ಕೆ ಹೋಗ್ಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿ ಹೋಗ್ಬೇಕು. ಅವತ್ತು 10 ಜನರು ಬದುಕಿದ್ರು. ಅದರಿಂದ ಹೇಳೋದಿಷ್ಟೇ, ಧೈರ್ಯ ಇದ್ದೆ ಅಂತ ಹೇಳಿ ಅದಕ್ಕೆ ಮುಂಜಾಗ್ರತೆ ಬೇಕು. ನೀವೀಗ ಓದುವಾಗ LLB ಓದ್ತಾ ಇದ್ರಿ, ಅದಕ್ಕೆ ಅಭ್ಯಾಸ ತುಂಬಾ ಆಗಿರ್ಬೇಕು. ಪ್ರತಿಯೊಂದು ಪಾಯಿಂಟ್ ಶಿಕ್ಷಕರು ಹೇಳುವಾಗ ಮಾರ್ಗಸೂಚಿಯಾಗಿ ನೀವು ಅದಕ್ಕೆ ಟಿಪ್ಪಣಿ ಟಿಕ್ ಆಗ್ತಾ ಇರಬೇಕು. ಯಾಕಂದ್ರೆ ಆ ವಿಚಾರ ನಿಮ್ಗೆ ಎಲ್ಲಾದ್ರೂ ಬಂದೇ ಬರ್ತದೆ. ಅದಲ್ಲದೆ ನೀವು ನಿಮ್ಮ ಹಿರಿಯರ ಹತ್ರ ತುಂಬಾ ವಿಷಯಗಳನ್ನು ತಿಳ್ಕೊಳ್ಳಿ. ಯಾಕಂದ್ರೆ ಈಗ ನಿಮ್ಮ ಕಾಲೇಜಲ್ಲಿ ಹೇಳಿರ್ಬೋದು, ಆದ್ರೂ ಸಹ ನಿಮ್ಮ ಹಿರಿಯರಿಂದ ಜಾಸ್ತಿ ಇಂತ ವಿಷಯವನ್ನು ಕೇಳಿದ್ರೆ ನಿಮ್ಗೆ ನಾಳೆ ಓದ್ಲಿಕ್ಕೆ ಅಥವಾ ಈ ಕಾಲೇಜಿನಲ್ಲಿ ನಿಮ್ಮ ಶಿಕ್ಷಕರಾಗಿ ನೀವು ಅಥವಾ ನೀವು LLB ಓದಿ ನಿಮ್ಗೊಂದು ವಕೀಲರಾಗಿ ಅಥವಾ ಜಡ್ಜ್ ಆಗಿ ಆಗ್ಲಿಕ್ಕೆ ನಿಮ್ಗೆ ಒಳ್ಳೆ ವಿಚಾರ ಸಿಗ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಆದ್ರೆ ಇವತ್ತು ಮಾತಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಇವತ್ತು ಭುವನ ಜ್ಯೋತಿ ಕಾಲೇಜಿನ ಪ್ರಿನ್ಸಿಪಾಲ್ ಹಾಗೂ ಅವರ ಸಂಚಾಲಕರಾಗಿ ಅವರ ಆತ್ಮೀಯರಾಗಿರುವ ಅವರಿಗೆ ಸಹ ನಮಸ್ಕರಿಸ್ತಾ, ಇವತ್ತು ಮಕ್ಕಳ ಹತ್ರ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇನ್ನ ಏನಾದ್ರೂ ಹೇಳಿದ್ರೆ ಖಂಡಿತವಾಗಿ ಹೇಳ್ಬಹುದು. ಯಾವುದ್ರ ಬಗ್ಗೆ ಕೇಳಬಹುದು, ನೀರಿನ ಬಗ್ಗೆ ಸಹ ಕೇಳಬಹುದು. ಆ ಟೈಮಲ್ಲಿ ಅಲ್ಲಿ ತುಂಬಾ
ಒಳ್ಳೆ ವಿಚಾರ. ಇದೆಲ್ಲ ನಮ್ಗೆ ಊಟ ಮಾಡ್ಬೇಕು, ಯಾಕಂದ್ರೆ ಈ ವಿಚಾರ ಅಂತ ಖುಷಿ ಆಯ್ತು. ಯಾಕೆಂದ್ರೆ ಒಂದು ದೇಹಕ್ಕೆ ಯಾರಾದ್ರೂ ನೀರಿಗೆ ಬಿದ್ರೆ ಕೆಲವು ಸಿಹಿ ನೀರಲ್ಲಿ 12 ಗಂಟೆಗೆ ಬರ್ತದೆ ಮೇಲೆ. ಕೆಲವು ದೇಹಗಳು ನೀರಿಗೆ ಬಿದ್ದಾಗ ತಕ್ಷಣ ಬರ್ತದೆ, ಯಾಕೆಂದ್ರೆ ನೀರಿಗೆ ಬಿದ್ದು 5 ನಿಮಿಷದಲ್ಲಿ ಬರ್ತದೆ. ಅದು 100ಕ್ಕೆ 1, 1000ಕ್ಕೆ 2 ಆಗಿರ್ಬೋದು. ಇದು ಯಾಕೆಂದ್ರೆ ಈ ವಿಚಾರ ಹೇಳಿದಂದ್ರೆ ನನಗೆ ತುಂಬಾ ಕಾಲ್ ಬರ್ತದೆ. ಕೆಲವು ದೇಹಗಳು 5 ನಿಮಿಷದಲ್ಲಿ ಮೇಲೆ ಬಂದಿದೆ ಅಂತ. ಕೆಲವರು ಹೇಳ್ತಾರೆ ಅದನ್ನು ರೇಪ್ ಆಗಿರ್ಬೋದಾ ಅಥವಾ ಮರ್ಡರ್ ಮಾಡಿರ್ಬೋದಾ ಅಂತ ನನಗೆ ಕಾಲ್ ಬರ್ತದೆ. ನಾನು ಅವ್ರಿಗೆ ಹೇಳಿದಷ್ಟೇ, ಕೆಲವು ದೇಹಗಳು ನೀರಿಗೆ ಬಿದ್ದಾಗ ತಕ್ಷಣ ಮೇಲೆ ಬರ್ಬೇಕಾದ್ರೆ ಅವರಿಗೆ ನೀರಿಗೆ ಹಾರುವಾಗ ಅವರ ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ಆವಾಗ ಅವರ ದೇಹದೊಳಗಿರುವ ಗಾಳಿ ಒಳಗಡೆ ತುಂಬಿರ್ತದೆ. ಒಂದ್ಸಲಕ್ಕೆ ಶ್ವಾಸ ನಿಂತು ಹೋದ್ರೆ ಒಳಗಿರುವ ದೇಹ ಮೇಲ್ಗಡೆ ಇರ್ತದೆ. ಅದಲ್ಲದೆ ಅವರು ಹಾಕೊಂಡಿರುವ ಬಟ್ಟೆ, ಅವರೊಂದು ನೈಟಿ ಆಗಿರ್ಬೋದು, ಹೆಚ್ಚಿನ ದೇಹಗಳು ಹುಡುಗಿಯಿಂದ ಬಂದದ್ದು ನೈಟಿ ಆಗಿರ್ಬೋದು, ಆ ದೇಹಗಳು ತಕ್ಷಣ ಅದರಲ್ಲಿ ಕೆಲವರು ಯೋಗಾಸನ ಮಾಡಿರ್ತಾರೆ. ಯೋಗಾಸನ ಕಲ್ತಿದ್ದವರು ಸಹ ಹಾಗೆ, ಅದರಲ್ಲಿ ಸಹ 25ರಿಂದ 40 kg ಕಮ್ಮಿ ಇದ್ದವರು ಸಹ ಈ ದೇಹಗಳ ಮೇಲೆ ಬರ್ತದೆ. ಅದಕ್ಕೆ ಉತ್ತರವನ್ನು ನಾನು ತುಂಬಾ ಕೇಳಿದಾಗ ಸೈನ್ಸ್ ಹೇಳ್ತದೆ, ಅವ್ರ ನೀರಿಗೆ ಹಾರಿದಾಗ ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ಅಂತ ದೇಹಗಳು 100ರಲ್ಲಿ 2 ದೇಹಗಳು ಮೇಲೆ ಬರ್ತದೆ. ಯಾಕಂದ್ರೆ ನೀರಿಗೆ ಬಿದ್ದಾಗ ಆ ದೇಹಗಳ ಒಳಗಡೆ ಗಾಳಿ ತುಂಬಿರ್ತದೆ, ಹಾರ್ಟ್ ಒಳಗಡೆ. ಅದು ನೀರು ಆಳಕ್ಕೆ ಹೋಗ್ತದೆ, ರಿಟರ್ನ್ ಆಗಿ ಕವಚಿ ಮೇಲೆ ಬೀಳ್ತದೆ. ಆದ್ರೆ ಕೆಲವು ದೇಹಗಳು ಡಿಕಂಪಸ್ ಆಗದೆ ಮೇಲೆ ಬರುವುದಿಲ್ಲ. ಅದು ಮೇಡಮ್ ಹೇಳಿದಾಗೆ ಆಳ ಎಷ್ಟು ಉಂಟು ನೋಡ್ತೇವೆ. 10 ಅಡಿ ಆಳ ಆದ್ರೆ 12 ಗಂಟೆ ಒಳಗೆ ಬರ್ತದೆ. 20 ಅಡಿ ಆಳ ಆದ್ರೆ 24 ಗಂಟೆ ಅಂದ್ರೆ ನೀರಿನ ಗುಣಮಟ್ಟ, ನೀರಿನ ಆಳದಲ್ಲಿ ಆಳ ಇದ್ದಷ್ಟು ನೀರು ತಣ್ಣಗಿರ್ತದೆ. ತಣ್ಣಗೆ ಅಂದ್ರೆ ಈಗ 30 ಅಡಿ ಆಗಿರ್ಬೋದು, 40 ಅಡಿ ಆಗಿರ್ಬೋದು, 50 ಅಡಿ ಆಗಿರ್ಬೋದು, ಸುಮಾರು 100 ಅಡಿ ಆಗಿರ್ಬೋದು. 100 ಅಡಿಗೆ ಸಹ ಅಲ್ಲಿನ ಗುಣಮಟ್ಟ ತಣ್ಣಗೆ ಅಂದ್ರೆ ಅಷ್ಟು ಪ್ರೆಷರ್ ಇರ್ತದೆ. ಒಂದು 10 ಅಡಿಗೂ ಪ್ರೆಷರ್ ಇರ್ತದೆ. ಒಂದು 10 ಅಡಿಗೆ 20, 30 ಅಡಿಗೆ 40 ಒತ್ತಡದ ಇರ್ತದೆ. ಆ ನೀರು ಆಳದಲ್ಲಿ ಹೋದಾಗ 60ರಿಂದ 70 ಅಡಿಗೆ ಒಂದು ದೇಹಗಳು 4 ದಿನ ಆದ್ರೂ ಆಗಬಹುದು. ಯಾಕೆಂದ್ರೆ ಉದಾಹರಣೆಗೆ ನಾವೊಂದು ಮೀನನ್ನು ತಗೊಂಡೋಗಿ ನಾವು ಫ್ರಿಜ್ ಅಲ್ಲಿ ಇರ್ತೇವೆ, ಅದೇಗೆ ಕೆಡಬಾರದು ಅಂತ ಹೇಳಿ ಒಂದು ವಾಸ ಇರ್ತದೆ. ಅದನ್ನ 1 ಗಂಟೆ ಹೊರಗೆ ಇಟ್ಟರೆ ಅದು ಡಿಕಂಪೋಸ್ ಆಗ್ತದೆ. ಆವಾಗ ನೀರೆಲ್ಲ ಹಾಕಿದ್ರು ಸಹ ಮೇಲೆ ಬರ್ತದೆ. ಫ್ರೆಶ್ ಮೀನ್ ಇದ್ರೆ ಮೇಲೆ ಬರಲ್ಲ, ನೀರು ಆಳದಲ್ಲಿ ಇರ್ತದೆ. ನೀವು ಹೇಳಿದಾಗೆ ಮೇಡಮ್, ಒಂದು ದೇಹಕ್ಕೆ 24 ಗಂಟೆ ಬರ್ಬೇಕಾದ್ರೆ ಡಿಕಂಪೋಸ್ ಆಗದೆ ಯಾವ ದೇಹ ಸಹ ಮೇಲೆ ಬರೋದಿಲ್ಲ. ಸುಮಾರು 40 ಅಡಿ ಇದ್ರೆ 4 ದಿನ ಆಗ್ತದೆ. ಯಾಕೆಂದ್ರೆ ನೀರ ಆಳದಲ್ಲಿ ಚಳಿ, ಯಾಕೆಂದ್ರೆ ಚಳಿ ಅಂದ್ರೆ ಮಣ್ಣು, ನಾವು ಚಳಿ ಅಂದ್ರೆ ನೀರಲ್ಲಿ ಕೆಸರು ಮಣ್ಣಿಗೆ ಹೇಳ್ತೇವೆ. ಆ ಕೆಸರು ಮಣ್ಣು ಫ್ರಿಜ್ಜಿನ ತರ ಕೋಲ್ಡ್ ಆಗಿರ್ತದೆ. ಆವಾಗ ಯಾವ ದೇಹನೂ ಕೇಳುವುದಿಲ್ಲ. ಅದು ಫ್ರಿಜ್ ಅಲ್ಲಿ ಇಟ್ಟ ಒಂದು ಮೀನಿನ ತರ ನೀರಾಳದಲ್ಲಿ 3 ದಿವಸ ಇರ್ತದೆ, 4 ದಿವಸ ಆಗ್ತದೆ. ಆದ್ರಿಂದ ಅಂತ ದೇಹಗಳು ಡಿಕಂಪೋಸ್ ಆಗಲ್ಲ. ಆವಾಗ ನಮ್ಗೆ ಆ ದೇಹಗಳು ಉಂಟಂತ ಗೊತ್ತಾಗುವುದು ಹೇಗೆಂದ್ರೆ, ಮೊದಲು ನಾವು ಅಲ್ಲಿ ಹೋದಾಗ ನೀರಿನ ಒಂದು ಮಟ್ಟ ನೋಡ್ತೇವೆ. ಏನಂದ್ರೆ ನೀರು ಎಷ್ಟು ಅಡಿ ಆಳ ಇದೆ ಅಂತ. ನನಗೆ ಮೊನ್ನೆ ಕಾಲ್ ಬರ್ತದೆ, ನಮ್ಮ ಬೆಳಗಾವಿಯಿಂದ ಸುಮಾರು 56 ಕಿಲೋಮೀಟರ್ ಆಚೆ ಅಲ್ಲಿ ಕಾಲ್ ಬರ್ತದೆ. ಕಾಲ್ ಬಂದಾಗ ಈಶ್ವರ ಮಾಲ್ಪೆ ಅವರು 2 ದಿವಸದಿಂದ ಹುಡುಕ್ತಾ ಇದ್ದೇವೆ, ದೇಹ ಸಿಕ್ಕಿಲ್ಲ ಅಂತ. ಆವಾಗ ನಮ್ಗೆ ಕಾಲ್ ಬಂದಾಗ ನಾನು 2 ದಿವಸ ಆಯ್ತು, ನೀರು ಆಳ ಎಷ್ಟು ಉಂಟು ಕೇಳಿದೆ. 30 ಅಡಿ ಆಳ ಉಂಟು. ಆವಾಗ ಹೇಳಿದ್ರೆ 30 ಅಡಿ ಆಳ ಅಂದ್ರೆ ಅಲ್ಲಿ ಎಲ್ಲ ಜೌಗು ಮಣ್ಣು, ಆ ಜೌಗು ಮಣ್ಣಲ್ಲಿ ಅಡಿಭಾಗದಲ್ಲಿ ಉಂಟಂದ್ರೆ. ಅವಾಗ ನನಗೆ SP ಅವರು ಫೋನ್ ಮಾಡ್ತಾರೆ. SP ಅವರು ನಾನು ಯಾಕೆ ಹೇಳಿದೆ ಫಸ್ಟ್ ಗೆ ನಾವು ಯಾರಂತ ಕೇಳೋದಿಲ್ಲ, ಯಾಕೆ ತುಂಬಾ ಕಾಲ್ ಬರ್ತದೆ. ಕಾಲ್ ಬಂದಾಗ SP ಅವರು ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದ್ರೆ ನಾನು ಹೇಳಿದೆ ಅದು ಎಷ್ಟು ದಿವಸ ಆಯ್ತು ಕೇಳಿದೆ. 3 ದಿವಸ ಆಯ್ತು, ನೀವು ಬರ್ತೀರಾ ಕೇಳಿದ್ರು. ನಾನು ಹೇಳಿದೆ 3 ದಿವಸ ಆದ್ರೆ ಮೇಲ್ ಬರ್ತದೆ ಅಂತ ಹೇಳಿದೆ. ಅದೆಲ್ಲ ಬೇಡ, ನೀವು ಕ್ಯಾಮರಾ ತಗೊಂಡು ಬನ್ನಿ, ನೀವು ಅದೆಲ್ಲ ನೀವು ಸರ್ಕಾರಕ್ಕೆ ಮಾನ್ಯತೆ ಆಗಿದ್ದೀರಾ ಅಂತ ಕೇಳಿದ್ರು. ನಾನು ಅದಕ್ಕೆ ಹೇಳಿದೆ ಅದು 3 ದಿವಸದಿಂದ ಬರ್ತದೆ, ನನ್ಗೆ ಗೊತ್ತಿದೆ ಅಂತ ಹೇಳಿದೆ. ಅದಕ್ಕೆ ಕೊನೆಗೆ ಅವರು ಪ್ರೆಷರ್ ಹಾಕಿದ್ರು, ನಾ ಬರೋದು ಅದು 3 ದಿವಸ ಮೇಲೆ ಬರ್ತದೆ ನಾನು ಹೇಳಿದ್ದು, ಅವ್ನಿಗೆ ಬರ್ಲೇಬೇಕಂದ್ರು. ನಾನು ಅದಕ್ಕೆ ಹೇಳಿದೆ ಹಾಗೆಲ್ಲ ಬರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಲ್ಲಿ ಹತ್ರದಲ್ಲಿ ಕೆಲವು ಕೇಸ್ ಇದೆ, ಬಿಟ್ಟು ಬರ್ಲಿಕ್ಕೆ ಆಗ. ಯಾಕಂದ್ರೆ ಅವ್ರ SP ಅಂತ ಗೊತ್ತಿಲ್ಲ. ನನಗೆ ತುಂಬಾ ಕಾಲ್ ಬರ್ತದೆ ಆ ರೀತಿ. ದಿನ ಎಲ್ಲಿ ದಿವಸ SP ಅಂತ. ಅವ್ರು ಕೊನೆಗೆ ಗೊತ್ತಾಗಿದ್ದು ಭಟ್ಕಳದ SP ಗೆ ಫೋನ್ ಮಾಡಿದ್ರು. ಅಲ್ಲಿಂದ
ಮಲ್ಪೆ PSI ಗೆ ಕಾಲ್ ಮಾಡಿ ಮತ್ತೆ PSI ಇಂದ ನನಗೆ ಕಾಲ್ ಮಾಡಿಸಿದ್ರು. ಈಶ್ವರ್ ಮಲ್ಪೆ ಅವರು ಅಲ್ಲಿ ಒಬ್ರು SP ಮಾಡಿದ್ರು, ಹೋಗೋದಿಲ್ಲ ಅಂತ ಹೇಳಿದ್ರು. ಹಾಗೆ ನನಗೆ ಅದರ ಬಗ್ಗೆ ಗೊತ್ತಿದೆ. 3 ದಿನ ಆಗಿದೆ. 3 ದಿನ ಆದ್ಮೇಲೆ ಮೇಲ್ ಬರ್ತದೆ ಅದು. ಯಾಕೆಂದ್ರೆ ಅದು MLA ಕಡೆಯಿಂದ ಮಗ ನೀರಿಗೆ ಬಿದ್ದದ್ದು. ಅಷ್ಟು ಪ್ರೆಷರ್ ಬಿದ್ದಿದೆ ಅವರಿಗೆ. MLA ಕಡೆಯಿಂದ ಬಿದ್ರೆ ಪ್ರೆಷರ್ ಹಾಕಿ ಹೇಳ್ತಾರೆ. ಅದೇ ಯಾರಾದ್ರೂ ಬಡವನಾಗಿದ್ರೆ ಆ ದೇವತೆಗಳಿಗೆ ಸಹ ಯಾರು ಪ್ರೆಷರ್ ಮಾಡುದಿಲ್ಲ. ಇದು ಉದಾಹರಣೆಗೆ ನಾನು ಹೇಳ್ತೇನೆ. ನಮ್ಮ ಚಾಮರಾಜನಗರದಲ್ಲಿ ಒಂದು ಮೀನುಗಾರಿಕೆ ಮಾಡುವ ಸಣ್ಣ ಒಂದು ಹುಡುಗ ನೀರಿಗೆ ಬಿದ್ದಿದ್ದಾನೆ. ಅವನ ದೇಹತೆಗಳಿಗೆ ಯಾರು ಸಹ ಬರಲಿಲ್ಲ. ಕೊನೆಗೆ ಅಲ್ಲಿನ ರೋಡ್ ಸ್ಟ್ರೈಕ್ ಮಾಡಿದ್ರು. ರೋಡ್ ಸ್ಟ್ರೈಕ್ ಮಾಡಿದ್ಮೇಲೆ ಅಲ್ಲಿ ನೀರಾವರಿ ಇಲಾಖೆಯವರು ಫೋನ್ ಮಾಡ್ತಾರೆ. ನೀರಾವರಿ ಇಲಾಖೆ ಮಾಡಿ ಫೋನ್ ಮಾಡಿದ್ಮೇಲೆ MLA ಅವರು ಫೋನ್ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಓಟ್ ಬೇಕು. ಆಮೇಲೆ 3 ದಿನ ಬಿಟ್ಟು ಅಲ್ಲಿ ಹೋದಾಗ ಅಲ್ಲಿ ಸಹ ಅದೇ 3 ದಿನ ಸಿಕ್ತು. ಇಲ್ಲಿ ವಿಷಯ ಯಾಕೆ ಹೇಳ್ತಿದ್ರೆ ಇವರು MLA ಮಗ ಆಗಿರ್ಬೋದು. ನನಗೆ ಕಾಲ್ ಮಾಡಿದಾಗ ನಾನು ಹೇಳಿದೆ 3 ಗಂಟೆಗೆ ಬರ್ತದೆ ನೋಡಿ ಅಂತೆ. ನಾನು ಇಲ್ಲಿಂದ ಹೊರಟ್ರೆ 4 ದಿನ ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ. 3 ಗಂಟೆಗೆ ಬರ್ತದೆ ಅಂತ ಹೇಳಿದಾಗ 3 ಗಂಟೆ 15 ನಿಮಿಷಕ್ಕೆ ಒಂದು ದೇಹ ಮೇಲೆ ಬಂತು. ನಾನು ಮತ್ತೆ ಕಾಲ್ ಮಾಡ್ತೇನೆ ಅವರಿಗೆ, ಸರ್ ದೇಹ ಬರ್ತಲ್ಲ, ಇನ್ನು ಬರೋದು ಬೇಡ. ಹೌದು, ಅದು ಒತ್ತಡ ಜಾಸ್ತಿ ಇದೆ, ಮತ್ತೆ ನೀವು ಬನ್ನಿ ಅಂತ ಹೇಳಿದ್ರು. ಯಾಕೆ ಸರ್, ನಾನು ಇಲ್ಲಿಂದ ಅಲ್ಲಿ ಬರ್ಲಿಕ್ಕೆ 10,000 ಖರ್ಚಾಗ್ತದೆ, ಯಾಕೆ ನನ್ನ ವೆಹಿಕಲ್ ಚಾರ್ಜ್ ಅಷ್ಟು ಉಂಟು. ಇಲ್ಲ, ನಿಮಗೆ IP ಬೇಕಾದ್ರೆ ಮಾಡಿಕೊಡ್ತೇನೆ, ನೀವು ಬಂದು ದೇಹ ತೆಗೆದುಕೊಡಿ, ಯಾಕೆ ನೀವು ಬಂದದಂತ ಆಗ್ಬೇಕು. ಯಾಕೆಂದ್ರೆ ಎಲ್ಲಿ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಸಹ ಈಶ್ವರ್ ಮಲ್ಪೆ ಲಾಸ್ಟ್ ಸೈನ್ ಬಿದ್ರೆ ಸಾಕು, ಕೊನೆಯದಾಗಿ ಅವರು ಹುಡುಕಿದ್ದಾರೆ. ನಾನು ಹೇಳಿದಿಷ್ಟೇ, ಬರ್ತದೆ ಅಂತ. ಮತ್ತೆ 3:30 ಗಂಟೆಗೆ ಮತ್ತೊಂದು ದೇಹ ಬಂತು. ಅದಕ್ಕೆ ಹೇಳುದು, ಎಲ್ಲಿ ಸಹ ನಾವು ಕೂಲಂಕಷವಾಗಿ ಪರಿಶೀಲಿಸಬೇಕು. ಯಾಕಂದ್ರೆ ನನಗೆ ನೀರಿನ ಒಂದು ಗುಣಮಟ್ಟ ಗೊತ್ತಿದೆ. ನಾನೊಬ್ಬ ಮೀನುಗಾರನಾಗಿ ಹೇಳ್ತಿದ್ದೇನೆ. ಇವತ್ತು ಒಂದು ಕಡೆಯಿಂದ ಮೀನಿದ್ರೆ ಮರುದಿವಸ ಎಲ್ಲಿರ್ತದೆ ಅಂತ ಮೀನುಗಾರನಿಗೆ ಗೊತ್ತಿರ್ತದೆ. ಯಾಕೆಂದ್ರೆ ಆ ಮೀನಿನ ತಲೆ ಭಾಗ ಯಾವ ಕಡೆ ಹೋಗಿರ್ತದೆ, ನೀರಿನ ಒತ್ತಡ. ಈಗ ನೀರೀಗ ಈ ಕಡೆಯಿಂದ ಈ ಕಡೆ ಹೋಗ್ತಿದ್ರೆ, ಮೀನು ಈ ಕಡೆ ಹೋಗ್ತಿದ್ರೆ, ಇವತ್ತು ಮಲ್ಪೆಯಲ್ಲಿದ್ರೆ ಮರುದಿವಸ ಗಂಗೊಳ್ಳಿ ಹೋಗಿರ್ತದೆ. ಆ ದಿವಸದಿಂದ ಮೀನುಗಾರ ಇರ್ತದೆ. ಅದೇ ರೀತಿ ನಾನೊಂದು ಅಳವಡಿಸಿದ್ದು, ಇವತ್ತು ನೀರಿನ ರಭಸ, ಕರೆಂಟ್ ಎಷ್ಟು ರಭಸವಾಗಿದೆ ಅಂತ ನೋಡ್ತೀನಿ. ಒಂದು ನೀರಿಗೆ ಒಬ್ಬ ದೇಹ ಬಿದ್ದರೆ ಆ ದೇಹ ತೆಗಿಲಿಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ, ನಾನೊಬ್ಬ ಶವ ಆಗಿ ಹೋಗ್ತೀನಿ. ಶವ ಅಂದ್ರೆ ಒಂದು ದೇಹ ನೀರಿಗೆ ಬಿದ್ದಾಗ ನಾನೊಬ್ಬ ಮೃತದೇಹ ತರ ನೀರು ಆಳಕ್ಕೆ ಹೋಗ್ತೀನಿ. ಆ ನೀರು ಹೇಗೆ ನನ್ನನ್ನು ತೆಗೆದುಕೊಂಡು ಹೋಗ್ತದೆ ಅದೇ ರೀತಿಯಲ್ಲಿ ಹೋಗ್ತೀನಿ. ಆವಾಗ 1.5 ಕಿಲೋಮೀಟರ್ ಆಗಿರ್ಬೋದು, 2 ಕಿಲೋಮೀಟರ್ ಆಗಿರ್ಬೋದು, ನೀರು ಆಳದಲ್ಲಿ ಹೋದಾಗ ಎಲ್ಲಿ ನೀರು ನಿಲ್ತದೆ ಆ ಜಾಗದಲ್ಲಿ ದೇಹ ಸಿಗ್ತದೆ. ನಿನ್ನೆ ಸಹ ಹಾಗೆ ನಮ್ಮ ತೀರ್ಥಹಳ್ಳಿಯಲ್ಲಿ ನಿನ್ನೆ ನೋಡಿರ್ಬೋದು, ತೀರ್ಥಹಳ್ಳಿರೋ ನೀರಿಗೆ ಬಿದ್ದ ಒಂದು 17 ವರ್ಷದ ಹುಡುಗ, ಆ ದೇಹ ಸಿಕ್ಕಿಲ್ಲ. ಪ್ರಯಾಣ ಅವ್ರು ಬಂದ್ರು, ಯಾರು ಹುಡುಕಿದ್ರು ದೇಹ ಸಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ಅಮಾವಾಸ್ಯೆ, ತೀರ್ಥ ಸ್ನಾನ ಆಗ್ಬೇಕು. 5 ಗಂಟೆಗೆ ಅಲ್ಲಿ ಪೂಜೆ ಆಗಿ ಆ ನೀರಲ್ಲಿ ಎಲ್ಲರೂ ಸ್ನಾನ ಮಾಡ್ಬೇಕು. ನನ್ಗೆ ಕಾಲ್ ಬರ್ತದೆ. ನಾನು ಹೇಳಿದೆ ಎಲ್ಲಿ ಬಿದ್ದಂತೆ ಯಾರಿಗೂ ಗೊತ್ತಿಲ್ಲ. ನಾನೇನ್ ಮಾಡಿದೆ, ನೀರಿನ ಚಲನ ನೋಡ್ತೀನಿ. ನೀರಿಗೆ ಹೋದಾಗ ನೀರಿನ ಮುಟ್ಟಿ ನೋಡಿದ್ರೆ ಗೊತ್ತಾಗೋದು ಕೋಲ್ಡ್ ಹೇಗಿದೆ ಅಂತ. ಯಾಕಂದ್ರೆ ಅವನು ಬಿದ್ದು 4 ಗಂಟೆ ಆದ್ರೆ ಮೇಲೆ ಬರಲ್ಲ, ಯಾಕಂದ್ರೆ ಅಷ್ಟು ಕೋಲ್ಡ್ ಆಗಿದೆ. ಆವಾಗ ಆ ನೀರಿನ ಚಲನ ನೋಡ್ಕೊಂಡು ನೀರು ಆಳಕ್ಕೆ ಹೋಗ್ತೀನಿ. ಹೋದಾಗ ನೀರು ಎಲ್ಲೂ ಹೋಗಿ ನಿಲ್ತದೆ ಆ ಜಾಗದಲ್ಲಿ ಸಿಕ್ಕಿ. ಸುಮಾರು ಅರ್ಧ ಗಂಟೆ ಹೋದಾಗ ಸುಮಾರು ನೀರು 40-45 ಆಳದಲ್ಲಿ ಆ ದೇಹ ಸಿಗ್ತದೆ. ಇವತ್ತು ಅಲ್ಲಿ ಪೂಜೆ ಮಾಡಿದ್ರು. ಅದೇ ರೀತಿ ನಾನೀಗ ತುಂಬಾ ತಿಳಿದವನಲ್ಲ, ಆದ್ರೆ ಆ ದೇಹ ತೆಗೆಯುವುದು ಹೇಗೆ, ದೇಹ ನೀರು ಎಲ್ಲಿದೆ. ಈಗ ಒಂದು ಗಂಗಾವಳಿ ಆಗಿರ್ಬೋದು, ಅದಲ್ಲದೆ ನೇತ್ರಾವತಿ ಆಗಿರ್ಬೋದು, ಪ್ರತಿಯೊಂದು ಸರೋವರಕ್ಕೂ ಸಹ ಆ ನೀರಿನ ಅನುಗುಣವಾಗಿ ನೋಡ್ತೇನೆ. ಯಾಕಂದ್ರೆ ಅಲ್ಲಿ ಎಷ್ಟು ಆಳ ಇದೆ, ಆ ದೇಹ ಮೇಲ್ಬರಕ್ಕೆ ಎಷ್ಟು ದಿನ ಆಗ್ತದೆ, ಆ ನೀರು ಆಳದಲ್ಲಿ ಎಲ್ಲಿ ಸುಳಿ ಇದೆ, ಅದಲ್ಲದೆ ಎಲ್ಲಿಂದ ಸುರಂಗ ಇದೆ. ಯಾಕಂದ್ರೆ ಕೆಲವು ಕಡೆ ಸುರಂಗ ಇರ್ತದೆ, ನೀರು ಅಡಿಯಿಂದ ಹೋಗಿ ಮತ್ತೊಂದು ಕಡೆಗೆ ಹೇಳ್ತದೆ. ಆವಾಗ ನಾವು ಅಲ್ಲಿ ಹೋದ್ರೆ ಆ ಸುರಂಗದಲ್ಲಿ ಹೋದ್ರೆ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಆವಾಗ ಅಂತ ಜಾಗಕ್ಕೆ ಹೋಗುವಾಗ ನಾವು ಹಗ್ಗ ಹಾಕಿಟ್ಕೊಳ್ತೇವೆ. ಹಗ್ಗ ಹಾಕೊಂಡಾಗ ನೀರಿನ ಪ್ರೆಷರ್ ಒತ್ತಡ ಜಾಸ್ತಿ ಆದಾಗ ನಾವು ವಾಪಸ್ ಬರ್ತೇವೆ. ಅದೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಮ್ಮ ಮೇಡಮ್ ಹೇಳಿದಾಗ, ಯಾಕೆಂದ್ರೆ ನಮ್ಮ ಅಲ್ಲಿ ಸಹ ಯಾರನ್ನಾದ್ರೂ ಕಳಿಸಿದ್ರೆ ಅವನ ಮೇಲೆ ಬರೆದ್ರೆ ಏನ್ ಮಾಡೋದು. ಅದಕ್ಕೆ ನಾವು ಪುಲಕ್ಷಕವಾಗಿ ನೀರು ಆಳದಲ್ಲಿ ಹೋದಾಗ ವಿಚಾರ ಮಾಡ್ತೇವೆ, ಒಂದು ಮೇಲೆ ಬರ್ಲಿಕ್ಕೆ ಆಗುತ್ತದ ಇಲ್ಲವಂತ. ಬಂಡೆ ಇರ್ತೇವೆ, ತಲೆಚೆಚ್ಕೊಳ್ಳಿಕ್ಕೆ ಆಗ್ತದ. ಅದಕ್ಕೋಸ್ಕರ ನೀರಾಳದಲ್ಲಿ ಹೋದಾಗ ನಾನು ಆ ನೀರಿನ ಅನುಗುಣವಾಗಿ ಆ ದೇಹವನ್ನು ಪತ್ತೆ ಹಚ್ತೀನಿ. ಮತ್ತೇನಾದ್ರೂ ಹೇಳ್ಬೇಕಾ ಕೇಳಿ. ದೇಹದ ಬಗ್ಗೆ ಬೇಕಿದ್ರೆ ಎಷ್ಟು ಬೇಕಾದ್ರೆ ಕೇಳ್ಬೋದು, ಯಾವ ದೇಹ ಬೇಕಾದ್ರೂ ಕೇಳ್ಬೋದು. ಯಾಕೆಂದ್ರೆ ನಮ್ಗೆ ದಿನ ಹೋದಾಗ ದೇಹಗಳೇ ತೆಗೆಯೋದು. ನೀವು ಒಂದ್ಸಲ ನಮ್ಮ ಇನ್ಸ್ಟಾ ನೋಡಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ನೋಡಿರ್ಬೋದು. ಈಶ್ವರ ಅದು ಯಾಕೆ ಆಗಿದೆ ಅಂದ್ರೆ ಜನಗಳಿಗೆ ಸ್ಪಂದನೆ ಸಿಗ್ಲಿ ಅಂತ. ಯಾಕೆಂದ್ರೆ ಈಶ್ವರ್ ಮಲ್ಪೆಯವರು ಉಚಿತವಾಗಿ ಮಾಡ್ತಾರೆ, ಉಚಿತವಾಗಿ ಹೋಗ್ತೇವೆ, ಉಚಿತ ಆಂಬುಲೆನ್ಸ್ ಇದೆ. ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಅಲ್ಲಿ ಹಾಕಿದ್ದೇವೆ.
ನೀವು ಒಂದು ಗೂಗಲ್ ಅಲ್ಲಿ ನೋಡ್ಬೋದು, ಕೇಳಿ, ನೀವು ಗೂಗಲ್ ಅಲ್ಲಿ ಹೋಗಿ ಈಶ್ವರ್ ಮಾಲ್ಪೆ ಯಾರಂತ ಕೇಳಿ ಹೇಳ್ತಾರೆ, ಅದು ಗೊತ್ತಾಗ್ತದೆ. ಯಾಕೆಂದ್ರೆ ಜನಗಳಿಗೆ ಅಷ್ಟು ಹತ್ತಿರವಾಗಿಟ್ಟಿದ್ದೇವೆ, ಯಾರಿಗೆ ತೊಂದರೆ ಆಗಬಾರ್ದಂತ. ಆದಷ್ಟು ವಿದ್ಯಾರ್ಥಿಗಳು ಸೆಲ್ಫಿ ರೀಲ್ಸ್ ಅಂತ ಯಾರು ಹೋಗ್ಬೇಡಿ. ಯಾಕಂದ್ರೆ ಮಾತಾಡಿದ್ರೆ, ಈಗ ನಾನು ದಿನ ಇಡೀ ಮಾತಾಡ್ತಾ ಇರ್ತೇನೆ, ಎಷ್ಟು ಕೇಳಿದ್ರು ನಾವು ಉತ್ತರ ಹೇಳ್ತಾ ಇರ್ತೇನೆ. ಅಷ್ಟು ಭಂಡಾರ ದೇಹ, ನಾನು ನೀರಲ್ಲಿ ತೆಗೆದ ದೇಹಗಳ ಕಥೆ ಗೊತ್ತು. ಈಗಾಗಲೇ ಒಂದು ನನ್ನ ಲೈಫ್ ಸ್ಟೋರಿ ಆಗ್ತಾ ಇದೆ, ಬುಕ್ ಬರ್ತಿದ್ದಾರೆ ನಮ್ಮ ಹೇಮಂತ್ ಸಂಪಾಜಿ ಅಂತ. ಅದು ನನ್ನ ಲೈಫ್ ಸ್ಟೋರಿ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಮಕ್ಕಳು ನೀರಿಗೆ ಬಿದ್ದಾಗ ಹೇಗೆ ಬಚಾವಬೇಕು, ನನ್ನ ಜೀವನದ ಕಥೆ ಹೇಗಿದೆ, ಈ ಮಟ್ಟಕ್ಕೆ ಬರ್ಲಿಕ್ಕೆ ಹೇಗಿದೆ ಅಂತ ಸುಮಾರು 3 ಭಾಷೆಯಲ್ಲಿ ಬರ್ತಾ ಇದೆ. ಒಂದು ಮಲಯಾಳಿ, ಒಂದು ಕನ್ನಡ, ಒಂದು ಇಂಗ್ಲಿಷ್. ಎಲ್ಲ ಕಾಲೇಜುಗಳಿಗೆ ಕೊಡ್ತೇನೆ. ಯಾಕೆಂದ್ರೆ ಹಿಡನ್ ಸ್ಟೋರಿ ಅಂತ, ಉಚಿತವಾಗಿ. ಯಾಕೆಂದ್ರೆ ಜನಗಳಿಗೆ, ಮಕ್ಕಳಿಗೆ ಗೊತ್ತಾಗಬೇಕು, ಹೆಚ್ಚು ಹುಟ್ಟುವ ಮಕ್ಕಳಿಗೆ. ಯಾಕೆಂದ್ರೆ ನೀವು ಗೊತ್ತಿರಬಹುದು, ಸಣ್ಣ ಈಗ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಈಗ ಮೊಬೈಲ್ ಹುಚ್ಚು. ಸಣ್ಣ ಸಣ್ಣ ಮಕ್ಕಳಿಗೆ ಸಹ ಊಟ ಮಾಡಿಸೋ ಮೊಬೈಲ್ ಕೊಡ್ಬೇಕು. ನೀವು ಲೆಕ್ಕ ಹಾಕಿ, ಒಂದು 30 ವರ್ಷ ಹಿಂದೆ ಹೋಗಿ ನಮ್ಮ ಮಕ್ಕಳಿಗೆ ಹೇಗೆ ನಾವು ಊಟ ಕೊಡ್ತಾ ಇದ್ದೇವೆ. 30 ವರ್ಷ ಹಿಂದೆ ಆ ಮಕ್ಕಳುಗಳಿಗೆ ನಾವು ಬಾನಲ್ಲಿ ನಾವು ಚಂದಿರನ್ನು ತೋರಿಸ್ತೇವೆ. ಮಗುಗೆ ಊಟ ಮಾಡದಿದ್ರೆ ಆ ಮಗುಗೆ ಗುಮ್ಮ ಬಂದ ಅಂತ ಹೇಳಿ ಎದುರಿಸಿ ಊಟ ಕೊಡ್ತೇವೆ. ಇದ್ಯಾಕೆ ಕಥೆ ಹೇಳ್ತಿದ್ದೆ ಅಂದ್ರೆ, ಆ ಮಗು ಊಟ ಮಾಡ್ತಿದ್ರೆ ಒಂದು ಗುದ್ದು ಕೊಟ್ಟಾದ್ರೂ ಊಟ ಮಾಡ್ತಿದ್ದೇವೆ. ಆದ್ರೆ ಈಗಿನ ಮಕ್ಕಳಿಗೆ ತಾಯಿಂದ್ರೆ ಏನ್ ಮಾಡ್ತಾರೆ, ಸಣ್ಣದೊಂದು ಮೊಬೈಲ್ ಕೊಟ್ಟು ಆ ಮೊಬೈಲ್ ಅಲ್ಲಿ ಡೋರೆಮಾನ, ಮಿಕ್ಕಿ ಮೌಸ್ ಹಾಕಿ, ಹಾಕಿ ಆ ಮಗುಗೆ ಕೊಡ್ತಾರೆ. ಆದ್ರಿಂದ ಆ ಮಕ್ಕಳು ದೊಡ್ಡವರಾದ್ಮೇಲೆ ಆ ಮಕ್ಕಳು ಆ ಮೊಬೈಲ್ ನ ಕೇಳಿಬಿಡುದಿಲ್ಲ. ಯಾಕೆಂದ್ರೆ ನನಗೆ ಮೊನ್ನೆ ಕೇಸ್ ಬರ್ತಿದೆ, ಸುಮಾರು 12 ವರ್ಷದ ಹುಡುಗ ನೀರಿಗೆ ಬಿದ್ದಿದ್ದಾರೆ ಅಂತ ಹೇಳಿ. ಯಾಕೆ? ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ. 14 ವರ್ಷದ ಹೆಣ್ಮಗಳು ನಮ್ಮ ಆಸನದಿಂದ ಓಡಿ ಬಂತು. ಯಾಕೆ? ತಾಯಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ. ಅಂತ ಉದಾಹರಣೆಗಳು ತುಂಬಾ ಆಗ್ತಾ ಉಂಟು. ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ. ದಯವಿಟ್ಟು ಮೊಬೈಲ್ ಅನ್ನೇ ಕೀಳಾಗಿ ಮಾಡಬೇಡಿ. ಅದಕ್ಕೊಂದು ಇತಿಮಿತಿ ಇದೆ. ವಿದ್ಯೆ ಕಲಿಬೇಕಾ ಅದನ್ನು ಮಾಡಿ. ಈಗ ನೋಡಿ, ಯಾರಾದ್ರೂ ನೆಂಟರು ಮನೆ ಬಂದ್ರೆ ನಮ್ಮ ಮನೆ ಮಕ್ಕಳು ಏನ್ ಮಾಡ್ತಾರೆ, ಕೋಣೆ ಒಳಗಡೆ ಇರ್ತಾರೆ. ನಾನು ಎಷ್ಟೋ ವಿದ್ಯಾರ್ಥಿಗಳು ನೋಡಿದ್ದೀನಿ. ಯಾಕೆ? ನಮ್ಮನೆ ಒಂದು ವಿದ್ಯಾರ್ಥಿ ಇದ್ದಾರೆ, ಅವನು ಸಹ ಹಾಗೆ ಮನೆಯಲ್ಲಿ ಯಾರು ನೆಂಟರು ಬಂದ್ರು ಸಹ ಮಾತಾಡೋದೇ ಇಲ್ಲ. ಒಂದ್ 4 ಜನ ಒಟ್ಟಾಗೋದು, ಅದರಲ್ಲೇನೋ ಪಬ್ಜಿ ಆಡೋದು, ಅವ್ರು ಅದರಲ್ಲಿ ಇರ್ತಾರೆ. ಬೇಜಾರು ಮಾಡ್ಕೊಳ್ಬೇಡಿ, ಆದಷ್ಟು ನೀವು ಕಮ್ಮಿ ಮಾಡಿ. ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅಥವಾ ಕುಟುಂಬದವರು ಎಲ್ಲರೂ ಬೇಕಾಗ್ತದೆ. ಅಜ್ಜಾಜಿ ಬಂದ್ರೆ ನಾವು ಮುಂಚೆ ಏನ್ ಮಾಡ್ತಿದ್ದೇವೆ, ಅಜ್ಜಾಜಿ ಬಂದ್ರೆ ಓಡಿ ಹೋಗಿ ಅವರಿಗೆ ಬಂದಾಗ ಅವರಿಗೆ ನೀರು ಕೊಟ್ಟ, ಬೆಲ್ಲ ಕೊಟ್ಟ, ಅಥವಾ ಅವರಿಗೆ ಎಲೆ ಅಡಿಕೆ ತಂದು ಕೊಡ್ತೇವೆ. ಈಗ ಅಜ್ಜಾಜಿ ಬಂದ್ರು ಮಾತಾಡಿಸೋರಿಲ್ಲ, ಅದಲ್ಲದೆ ನೆಂಟರು ಬಂದ್ರು ಮಾತಾಡಿಸೋರಿಲ್ಲ. ಅವರ ಪಾಡಿಗೆ ಮಕ್ಕಳು ಅಲ್ಲೇ ಒಳಗಡೆ ಇರ್ತಾರೆ. ಆದ್ರಿಂದ ಮೊಬೈಲ್ ಅನ್ನು ಕಮ್ಮಿ ಮಾಡಿಸ್ಬೇಕು. ಯಾಕಂದ್ರೆ ಇದನ್ನು ನಿಮ್ಮ ತಂಗಿಯರಿಗೂ ತಮ್ಮಂದಿರಿಗೆ ತಿಳಿಯಲಿ ಅಂತ ಹೇಳಿ ಇಷ್ಟಪಡ್ತೇನೆ. ಯಾಕಂದ್ರೆ ನೀವೆಲ್ಲ ದೊಡ್ಡವರು, ಆದಷ್ಟು ನಾವೆಲ್ಲ ಅಂತ ಹೋಗ್ಬಾರ್ದು. ಆದಷ್ಟು ಮೊಬೈಲ್ ಕಮ್ಮಿ ಮಾಡಿ ನಮ್ಮ ಹಿರಿಯರಿಗೆ ಗೌರವ ಕೊಡೋದನ್ನು ಕಲೀರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ನಮಗೆ ಮಾತಾಡುವ ಭವನ್ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ದ ಇಲ್ಲಿನ ಆಡಳಿತ ನಮಗೆ ಕರೆದಿದೆ. ನಿಮ್ ಜೊತೆಗೆ ಸಂವಾದ ಮಾಡಿದ್ದೀನಿ. ಯಾಕೆಂದ್ರೆ ಇವತ್ತು ನಿಮ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ ನೀವು ಕೇಳಬಹುದು, ಮುಗಿಸಿದಾದ್ರೆ ಮುಗಿಸಿಬಿಡ್ತೀವಿ. ಏನು ವಿಚಾರ ಅಂತ ಹೇಳಿಕ್ಕೆ ಅಂತ, ನೀರಿನ ಬಗ್ಗೆ, ಸುಳಿ ಬಗ್ಗೆ. ಅದೇ ಇದೆ, ಯಾಸ ನೀರ ಹತ್ರ ಹೋಗುವಾಗ ಅಲ್ಲಿನ ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಯಾಕೆಂದ್ರೆ ನಿನ್ನೆ ನಾವು ತೀರ್ಥಹಳ್ಳಿ ಹೋದಾಗ ದಿನಾ ನೀರಿಗೆ ಬೀಳ್ತಾರೆ, ವರ್ಷಕ್ಕೆ ನೀರಿಗೆ ಬೀಳ್ತಾರಂತೆ. ಅದಕ್ಕೊಂದು ನಿಲ್ಬೇಕಲ್ಲ, ಏನ್ ಮಾಡ್ಬೇಕು? ನಾನು ಹೇಳಿದೆ, ನೀವು ಇಲ್ಲಿ ಎಲ್ಲ ಒಂದು ಪೋಸ್ಟರ್ ಹಾಕಿ ಮೊಸಳೆ ಇದೆ ಅಂತ ಹೇಳಿ ಹಾಕಿ ಅಂತ ಹೇಳಿದೆ. ಇದಲ್ಲದೆ ವರ್ಷ ಬಿದ್ದವರ ಒಂದು ಲೀಸ್ಟ್ ಹಾಕಿ, ಈ ವರ್ಷದಲ್ಲಿ ಇಷ್ಟು ಜನ ಬಿದ್ದಿದ್ದಾರೆ, ಈ ವರ್ಷದಲ್ಲಿ ಇಷ್ಟು ಜನ ಬಿದ್ದಿದ್ದಾರೆ ಅಂತ. ಆವಾಗ ಅಲ್ಲಿ ಸ್ವಲ್ಪ ನೀರಿಗೆ ಬರುವ ವರ್ಷ ಕಮ್ಮಿ ಆಗ್ತದೆ. ಯಾಕಂದ್ರೆ ಅವರ ಡಿಕಂಪೋಸ್ ಆದ ಬಾಡಿ ಹಾಕ್ಬೇಕು. ಯಾಕೆಂದ್ರೆ ಕೊಡ್ತಿರ್ಬೇಕು. ಯಾಕೆಂದ್ರೆ ಒಂದು ಹೆಣ್ಣು ಮಗಳಾಗ್ಲಿ, ಒಂದು ಗಂಡು ಮಗಳಾಗ್ಲಿ, ಮಗನಾಗ್ಲಿ, ನೀರಿಗೆ ಬೀಳುವಾಗ ಅವರು ಎಷ್ಟು ಚಂದ ಆಗಿರ್ತಾರೆ, ತುಂಬಾ ಸೂಪರ್ ಆಗಿರ್ತಾರೆ, ಚಂದ ಆಗಿರ್ತಾರೆ. ಯಾಕೆಂದ್ರೆ ನೀರಿಗೆ ಹೋದಾಗ ಆಕಸ್ಮಿಕವಾಗಲಿ ಅಲ್ಲಿ ಅಥವಾ ಅಲ್ಪವಾಗಿ ಕುಡಿದು ಹೋದ್ರು ಸಹ ಅವರ ದೇಹಗಳ ಮೇಲೆ ಇರುವಾಗ ಏನಾಗಿರ್ತದೆ,
ಡಿಕಂಪೋಸ್ ಆಗಿರ್ತದೆ. ತಂದೆ ತಾಯಿ ಸಹ ಹತ್ರ ಬರಲ್ಲ, ಕುಟುಂಬದವರು ಸಹ ಬರಲ್ಲ. ಆದ್ರಿಂದ ಆದಷ್ಟು ನೀರಿನ ಕಡೆ ಹೋಗುವಾಗ ಜಾಗ್ರತೆ ವಹಿಸಿ. ಯಾಕಂದ್ರೆ ನಾವು ಚಂದವಾಗಿರುತ್ತೆ, ಗೊತ್ತಿರುದಿಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಅಲ್ಲಿ ನೀರ ಹತ್ರ ಹೋದಾಗ, ಜಾರಿ ಬಿದ್ದಾಗ ಅಥವಾ ಸ್ವಿಮ್ಮಿಂಗ್ ಹೋದಾಗ ಆ ದೇಹಗಳು ಡಿಕಂಪೋಸ್ ಆಗ ಹಿಡಿಲಿಕ್ಕೆ ಆಗುದಿಲ್ಲ. ಯಾಕೆ ನಾನು ನೀರು ಆಳಕ್ಕೆ ಹೋಗ್ತೀನಲ್ಲ, ನೀರು ಆಳಾಗಿ ಹೋಗಿ ಆ ದೇಹಗಳು ಹಿಡಿಯುವಾಗ ಅವರ ಎಲುಬುಗಳು ಬರ್ತದೆ. ನಾನಲ್ಲಿ ಯಾರು ದೇಹ ಬಿದ್ದರೂ ಸಹ ಜಾತಿ ಧರ್ಮ ನೋಡುದಿಲ್ಲ, ಅದು ನಮ್ಮವರು. ಯಾಕೆಂದ್ರೆ ಆ ದೇಹಕ್ಕೆ ಹೇಳ್ತೇನೆ, ಅದು ದೇವರ ಸಮಾನ ಅಂತ ಹೇಳ್ತೇನೆ. ತುಂಬಾ ಜನ ಕೇಳ್ತಾರೆ, ಈಶ್ವರ ಮಲ್ಪೆ ಅವರೇ ಇಂಥ ದೇಹಗಳು ತೆಗೆಯುವ ನಿಮ್ಗೆ ಭಯ ಆಗುದಿಲ್ವಾ ಅಂತ. ನನಗೆ ಭಯ ಆಗುವುದು ಈಗ ಸಮಾಜದಲ್ಲಿ ಇರುವ ಕೆಲವು ವ್ಯಕ್ತಿಗಳ ಕಂಡ್ರೆ ಭಯ ಆಗುವುದು. ಆದ್ರೆ ನೀರಲ್ಲಿರುವ ದೇಹಗಳು ದೇವರಿಗೆ ಸಮಾನ ಅಂತ ಹೇಳ್ತೇನೆ. ಯಾಕೆಂದ್ರೆ ಅದು ಏನು ಮಾಡುದಿಲ್ಲ. ನನ್ಗೆ ಒಳ್ಳೆ ಆ ದೇಹ ತೆಗೆದಾಗ ಮನೆಗೆ ಹೋದಾಗ ಒಳ್ಳೆ ಊಟ ಸೇರ್ತದೆ. ಯಾಕೆಂದ್ರೆ ಆ ದೇಹಕ್ಕೆ ಒಂದು ಮುಕ್ತಿ ಆಯ್ತಲ್ಲ ಅಂತ. ಆ ದೇಹ ಎಷ್ಟೇ ಕೊಡ್ತಿರ್ಲಿ, ಆ ಮನೆಯಲ್ಲಿ ಕೆಲವರಿಗೆ ಶ್ವಾಸಕೋಶವಾಗಿ ಎಷ್ಟೋ ತೊಂದರೆಗಳಾಗ್ತದೆ. ಆ ಗಂಗಾ ನೀರಲ್ಲಿ ಎಷ್ಟೋ ಜನಕ್ಕೆ ನೀರಲ್ಲಿ ಕೊಟ್ಟಿದ್ರೆ ಸಾಕು, ಆ ಮೈಯಲ್ಲಿ ಕಚ್ಚಿಗಳು ಬಂದಿರಬಹುದು, ನಾನಾವಿಲ್ಲದ ರೋಗಗಳು ಬಂದಿರಬಹುದು. 2000 ತನಕ ದೇಹಗಳು ಅದರಲ್ಲಿ ಎಷ್ಟೋ ಡಿಕಂಪೋಸ್ ಆಗಿರ್ತದೆ. 9 ದಿವಸ ಆಗಿರ್ಬೋದು. ಕೆಲವು ದೇಹಗಳು ತೆಗೆಯುವುಂಟಲ್ಲ, ಆ ದೇಹಗಳ ಹತ್ತಿರ ಫುಲ್ ಎಣ್ಣೆ ಮೆಸೆ. ಯಾಕಂದ್ರೆ ಮನುಷ್ಯನ ಚರ್ಬಿ ಅಂತ ಹೇಳ್ತಾರಲ್ಲ, ಆ ಚರ್ಬಿ ಮೇಲೆ ಇರ್ತದೆ. ಅದೆಲ್ಲ ನಮ್ಮ ಕುತ್ತಿಗೆಯ ಮೇಲೆಲ್ಲ ಇರ್ತದೆ. ಯಾಕೆಂದ್ರೆ ಆ ದೇಹದ ಮುಕ್ತಿ ಆಗ್ಬೇಕು. ಇವತ್ತು ನೋಡಿ, ಊಟ ಮಾಡುವಾಗ ಇದಾಗುದಿಲ್ಲ. ಯಾಕೆಂದ್ರೆ ಆ ದೇಹಕ್ಕೊಂದು ಮುಕ್ತಿ ಆಯ್ತು. ಆ ತಂದೆ ತಾಯಿ ಅವ್ರಿಗೆ ಮಗನನ್ನು ಕೊಟ್ಟಿದ್ದೇನೆ, ಆ ಚಿಕ್ಕ ಚಿಕ್ಕ ಕಣ್ಣಾಮಗಳು ಅವಳು ಅಲ್ಲ ಅಳ್ತಾ ಇರ್ತಾರೆ. ಆ ತಾಯಿಗೆ ಆಗ್ಲಿ ಮಕ್ಕಳಿಗೆ ತಂದೆಯ ಕೊನೇಷನ್ ದೇಹ ನೋಡ್ಬೋದು. ಯಾಕೆಂದ್ರೆ ಆ ದೇಹ ಅಷ್ಟು ಇದಾಗಿರ್ತದೆ. ಎಷ್ಟೋ ಸಲ ನಾವು ಮುಟ್ಟುವಾಗ ಎಳ್ಕೊಂಡು ಬರ್ತೇನೆ, ಎಲ್ಬುಗಳು ಬರ್ತದೆ. ದಯವಿಟ್ಟು ಅದರಿಂದ ಎಲ್ಲರೂ ಸಹ ನೀರಲ್ಲಿ ಸುರಕ್ಷಿತವಾಗಿರಿ ಅಂತ. ಯಾಕೆಂದ್ರೆ ನೀರಲ್ಲಿ ಹೋದ್ರೆ ಆ ದೇಹಗಳು ನೀವು ನೋಡಿರ್ಬೋದು. ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ, ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸ್ಟ್ರೈಕ್ ಕೊಡ್ತಾರಂತೆ. ಅದು ಹಾಕಿಲ್ಲ. ಬೇಕಿದ್ರೆ ನಾನು ಕಾಲ್ ಮಾಡಿ ಆ ವಿಡಿಯೋ ಕಳಿಸ್ತೇನೆ ನಿಮ್ಗೆ. ಅಂತ ವಿಡಿಯೋಗಳು ತುಂಬಾ ಇದೆ. ಯಾಕೆಂದ್ರೆ ಆ ನೋಡ್ಲಿಕ್ಕೆ ಆಗಲ್ಲ. ಹಾಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳಿದಂತೆ ಯಾರು ಬೇಸರ ಮಾಡ್ಕೊಳ್ಬೇಡಿ. ಈ ಕಾಲೇಜಿನ ಭುವನ ಜ್ಯೋತಿಯ ಜ್ಯೋತಿಯಾಗಿ ನೀವು ಬೆಳಗಬೇಕು. ಒಳ್ಳೆ ಜ್ಯೋತಿಯಾಗಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರಬೇಕು. ನಿಮ್ಮ ಏನು ಓದ್ತೀರಿ ಎಲ್ಲಲ್ಲಿ ಒಳ್ಳೆ ಜಡ್ಜ್ ಆಗಿ ಜಡ್ಜ್ಮೆಂಟ್ ಕೊಡಿ. ಅದಲ್ಲದೆ ನೀವು ಒಳ್ಳೆ ಲಾಯರ್ ಆಗಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ದೇಶದ ಭವಿಷ್ಯ ಕಟ್ಕೊಳ್ಳಿ ಅಂತ ನಾನು ನಂಬ್ಕೊಂಡು ಬಂದಿರುವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಸಹ ಆ ಇಲ್ಲಿನ ಶಿಕ್ಷಕರಿಗೂ ಹಾಗೂ ನಮ್ಮ ಪ್ರಿನ್ಸಿಪಲ್ ಸಾರಿಗೂ ಈ ಆಡಳಿತ ಮಂಡಳಿಗೂ ನಾನು ಯಾವಾಗಲೂ ಚಿರಋಣಿ ಆಗ್ತೇನೆ. ನಮ್ಮಿಂದ ಯಾವಾಗ ಬೇಕಿದ್ರು 24/7 ನೀವು ಯಾವಾಗ ಕಾಲ್ ಮಾಡಿದ್ರು, ಎಲ್ಲಿ ತೊಂದರೆ ಆದ್ರೂ ಸಹ ನಮ್ಮ ಟೀಮ್ ನಿಮ್ ಜೊತೆಗೆ ಇರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳಲ್ಲಿ ತಮ್ಮ ಜೀವದ ಬೆಲೆಯನ್ನು ಬೆಳೆಸಿಕೊಂಡಂತಹ ಆತ್ಮೀಯ ಮಲ್ಪೆ ಸರ್, ತಮಗೆ ಧನ್ಯವಾದಗಳು. ಗಣ್ಯರೇ, ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಅಧ್ಯಾಪಕ ವೃಂದದವರು ತುಂಬಾ ಚೆನ್ನಾಗಿ ಸರ್ ಅವರು ತಮ್ಮ ಅನುಭವವನ್ನು ಹೇಳಿದರು. ಎಷ್ಟೋ ಸರಿ ನಾವು ಹುಡುಕ್ಬೇಕಂತಾದ್ರೆ ಹೀರೋಗಳನ್ನ ಎಲ್ಲೆಲ್ಲೋ ಹುಡುಕ್ತೀವಂತೆ, ನಮ್ಮ ಜೊತೆಗಿರೋರನ್ನ ನಮ್ಗೆ ಗೊತ್ತಿರಲ್ಲ ಅಂತೇಳಿ. ಯಾರಿಗೆ ಇಷ್ಟೊಂದು ನಿಸ್ವಾರ್ಥತೆಯಿಂದ ಒಂದು ಸೇವೆಯನ್ನ ಮಾಡುವಂತಹ ಒಂದು ಮನಸ್ಥಿತಿ ಇದೆ, ಆ ಮನಸ್ಥಿತಿಗೆ ಭುವನ ಜ್ಯೋತಿ ಯಾವಾಗಲೂ ನಿಮ್ಮ ಜೊತೆ ಇರ್ತದೆ ಅನ್ನುವಂಥದ್ದು. ಪ್ರಾಯಶಃ ಇವತ್ತು ಸಂಬಂಧ ನಿಶ್ಚಿತಾರ್ಥ ಮಾಡ್ಕೊಂಡು ಬಂದಿದ್ದೀರಿ. ಈ ಸಂಬಂಧ ಈಗ ಜೀವಮಾನದಲ್ಲಿ ಪೂರ್ತಿ ನಿಮ್ಮ ಜೊತೆಗಿರ್ತದೆ ಅನ್ನುವಂಥದ್ದು. ಎರಡು ಪ್ರಶ್ನಾರ್ಥಿಗಳು ಇಲ್ಲಿ ತುಂಬಾ ಖುಷಿ ಕೊಡುವಂಥದ್ದು. ಒಂದು ಮಲ್ಪೆ ಸರ್ ಅವರು, ಇನ್ನೊಂದು ಎದುರುಗಡೆ ಇರುವಂತಹ ಅಭಿಷೇಕ್. ಅಭಿಷೇಕಿನ ದೊಡ್ಡ ಫ್ಯಾನ್ ಫಾಲೋವರ್ಸ್ ನಾವೆಲ್ಲರೂ ಭುವನ ಜ್ಯೋತಿಯಲ್ಲಿರುವಂತಹ ನಾವು ಎಲ್ಲರೂ ಅಭಿಷೇಕಿನ ದೊಡ್ಡ ಫ್ಯಾನ್ ಫಾಲೋವರ್ಸ್. ಒಬ್ಬ ಸಣ್ಣ ಹುಡುಗ ತುಂಬಾ ಧೈರ್ಯದಿಂದ ಸತ್ಯವನ್ನ ಹುಡುಕೊಂಡು ಹೋದಂತಹ ಹುಡುಗ. ಅವನ ಪ್ರತಿಯೊಂದು ಇತ್ತೀಚಿನ ದಿನಗಳಲ್ಲಿ ಅವನ ಪ್ರತಿಯೊಂದು ಎಪಿಸೋಡ್ಗಳನ್ನ ನೋಡ್ಕೊಂತ ಬಂದಿದ್ವಿ. ಯಾವಾಗಲೂ ನಾನು ಅವನ ವಿಚಾರವನ್ನು ಒಂದು ಡಿಸ್ಕಷನ್ ಮಾಡಿದ್ವಿ.
ಅವ್ರ ಅಪ್ಪ ಅಮ್ಮ ಅವ್ರಿಗೆ ಎಷ್ಟು ಚಂದ ಮಾಡಿ ಒಂದು ಸಪೋರ್ಟ್ ಮಾಡಿದ್ರು ಅಂತ ಹೇಳಿ. ನನಗೆ ಅನ್ಸತ್ತೆ ಅಭಿಗೆ ಅಪ್ಪ ಅಮ್ಮ ಹೇಳಿದ ಎರಡೇ ಮಾತು ತುಂಬಾ ಆತ್ಮವಿಶ್ವಾಸ ಕೊಡ್ತು ಅನ್ಕೊಂತೀನಿ. ಅವ್ರ ಅಪ್ಪ ಅಮ್ಮ ಏನು ನನ್ನ ಮಗನಿಗೆ ನಾವು ಕೋಟಿ ಕೊಡ್ತೀವಿ, ಅದು ಕೊಡ್ತೀವಿ, ಬೆಂಚ್ ಕಾರ್ ಕೊಡ್ತೀವಿ ಏನು ಅಂದಿಲ್ಲ. ನನ್ನ ಮಗ ನ್ಯಾಯಕ್ಕೆ ಹೋರಾಡ್ತಾ ಇದ್ದಾನೆ, ಅವನ ಜೊತೆಗೆ ನಾವು ನಿಲ್ತೀವಿ ಅಷ್ಟೇ ಹೇಳಿದ್ದು. ಅವ್ರ ಅಪ್ಪ ಸ್ವಲ್ಪ ಮೈಲ್ಡ್ ಆಗಿ ಮಾತಾಡಕ್ ಹೋದ್ರು, ಅಮ್ಮ ಮೈಲ್ಡ್ ಆಗಿ ಮಾತಾಡಿದಿಲ್ಲ. ಅಮ್ಮ ಕ್ಲಿಯರ್ ಆಗಿ ಹೇಳ್ಬೇಕು, ನನ್ನ ಮಗನ ಜೊತೆಗೆ ನಾನು ನಿಲ್ತೀನಿ, ನನ್ನ ಮಗ ಸತ್ಯದ ಪರವಾಗಿದ್ದಾನೆ ಅನ್ನುವಂಥದ್ದು. ಇಟ್ಸ್ ಯಾವ ಒಬ್ಬ ವ್ಯಕ್ತಿಗೆ ಅವರದೇ ತಂದೆ ತಾಯಿಯಿಂದ ಸಪೋರ್ಟ್ ಸಿಗೋದು ಇಷ್ಟೇ. ಅಷ್ಟು ಸಿಕ್ತು ಅಂದ್ರೆ ಆನೆ ಬಲ ಅಲ್ಲ, ಅದು 1000 ಆನೆಗಳ ಬಲ ಅಂತ ಅನ್ಕೋತಾರೆ. ನಾವು ಬೋನ ಜೊತೆಯ ಪರವಾಗಿ ಆ ತಂದೆ ತಾಯಿಗಳಿಗೆ ನಮ್ಮ ಒಂದು ಮೆಸೇಜ್ ಏನು ಅಂದ್ರೆ ಆ ಸಪೋರ್ಟ್ ಆ ಮಗು ಯಾವಾಗಲೂ ಕೊಡಿ. ಜೊತೆಗೆ ಆ ತರದ ಒಂದು ಪೇರೆಂಟಿಂಗ್ ಅನ್ನ 1000 ಜನಕ್ಕೆ ನಿಮ್ಮಿಂದ ಕಲಿಸಿ ದಯಮಾಡಿ ನಮ್ಮ ಒಂದು ಕನ್ವೆ ನಾವು ಮಾಡಿ ಅಂತ ವಿಶ್ವಾಸನ ಕನ್ವೆ ಮಾಡಿ ಅಂತ ಹೇಳ್ತೀವಿ. ಒಂದು ವಿಚಾರ ಹೇಳಿ ನಾನು ತಿಳಿಸ್ಬಿಡ್ತೀನಿ, ಶಾಕ್ ಇರ್ಬೋದು. ನಿಮ್ಮ ಸೆಲ್ಫಿ ಮತ್ತೆ ಸರ್ ಏನ್ ಹೇಳಿದ್ರಲ್ಲ ಚಾರ್ಮುಡಿ ಘಾಟಿಯ ಸೆಲ್ಫಿ ಯಾಕಂದ್ರೆ ಅಣ್ಣಮಲೆಯವರು ಚಿಕ್ಕಮಗಳೂರಿನ SP ಆಗಿರ್ತಾರೆ. ಒಬ್ಬ ಕಳ್ಳ ಒಬ್ರು ಮನೆಗೆ ಹೋಗ್ತಾನೆ, ಶ್ರೀಮಂತ ಮನೆಗೆ ಹೋಗ್ತಾನೆ. ಸ್ಮಾರ್ಟ್ ಎಷ್ಟಿರ್ತಾರೆ, ಕಳ್ಳರು ಎಷ್ಟು ಸ್ಮಾರ್ಟ್ ಇರ್ತಾರೆ ಅನ್ನೋದಕ್ಕೆ ನೀವು ಲಾಯರ್ಸ್ಗಳೆಲ್ಲ ಅರ್ಥ ಮಾಡ್ಕೊಬೇಕು. ಬಡ್ಡಿಂಗ್ ಲಾಯರ್ಸ್ಗಳು ಆ ಮನೆಗೆ ಒಬ್ಬ 3 ದಿವಸ ಇರ್ತಾನೆ ಕಳ್ಳ. ಫ್ರಿಡ್ಜ್ ಅಲ್ಲಿ ಇರುವಂತ ಎಲ್ಲಾ ಐಟಮ್ಗಳನ್ನ ಯೂಸ್ ಮಾಡ್ತಾನೆ, ಅಡಿಗೆ ಮಾಡ್ತಾನೆ. ಅವನು ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾನೆ ಅಂದ್ರೆ ಬಿಕಾಸ್ ಫೇಸ್ಬುಕ್ಕಿನ ಟೈಮ್ ಲೈನ್ ಅನ್ನು ಓದ್ತಾ ಇರ್ತಾನೆ. ಫಸ್ಟ್ ಸೆಲ್ಫಿ ಎಲ್ಲಾಗಿರ್ತದೆ ಅಂದ್ರೆ ಚಾರ್ಮುಡಿ ಘಾಟಲ್ಲಿ ಆಗಿರ್ತದೆ. ಫಸ್ಟ್ ಸೆಲ್ಫಿ ಚಾರ್ಮುಡಿ ಘಾಟಲ್ಲಿ ಆಗುತ್ತೆ. ಅದಾದ ಮೇಲೆ ಆ ಇಡೀ ಕುಟುಂಬ ಮಲ್ಪೆಗೆ ಬರ್ತದೆ. ಮಲ್ಪೆ ಸ್ವಲ್ಪ ಫೋಟೋಸ್ ತೆಗೆದ್ಬಿಟ್ಟು ಟೈಮ್ ಲೈನ್ಗೆ ಹಾಕ್ತಾರೆ, ಫೇಸ್ಬುಕ್ಕಿನ ಟೈಮ್ ಲೈನ್ಗೆ. ಅಲ್ಲಿಂದ ಅವರು ಕಾಸರಗೋಡಿಗೆ ಹೋಗ್ತಾರೆ, ಅಲ್ಲಿ ಯಾವುದೋ ಒಂದು ಇದುಂಟಲ್ಲ ವೆಹಿಕಲ್ ಫೋಟೋನ ಹಾಕ್ತಾರೆ. ಸೊ ಅವ ಎಷ್ಟು ಬುದ್ಧಿವಂತ ಅಂದ್ರೆ ಅಲ್ಲಿರೋ ಫ್ರಿಡ್ಜ್ ಅಲ್ಲಿರುವಂತ ಎಲ್ಲಾ ಐಟಮ್ಸ್ ಗಳನ್ನ ಖಾಲಿ ಮಾಡ್ತಾನೆ, ಅಡಿಗೆ ಮಾಡ್ಕೊಂತಾನೆ, ಹೋಗ್ಬೇಕಾದ್ರೆ ಪೂರ್ತಿ ದೋಚ್ಕೊಂಡು ಹೋಗ್ತಾನೆ. ನಿಮ್ಗೆ ಈ ಚಿಕ್ಕಮಗಳೂರು ಬೆಲ್ಟ್ ಮತ್ತೆ ಶಿವಮೊಗ್ಗ ಬೆಲ್ಟ್ ಅಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಇತ್ತೆ ಬರ್ಪೆ ಅಬೂಬಕರ್ ಅಂತ ಅವನ ಹೆಸರು. ಅಂತ ಆತ ಮೊಬೈಲ್ ಯೂಸ್ ಮಾಡಲ್ಲ. ನಿಮಗೆ ಲಾಯರ್ಸ್ ಗಳಿಗೆ ಹೇಳುವಂಥದ್ದು ತುಂಬಾ ಚೆನ್ನಾಗಿದೆ ಸ್ಟೋರಿ. ಮೊಬೈಲ್ ಯೂಸ್ ಮಾಡಲ್ಲ, ಬಟ್ ಎಲ್ಲಾ ಪೊಲೀಸರಿಗೆ ಅವಾಗ ಗೊತ್ತಿರೋದು ಅವನ ಹೆಸರು ಇತ್ತೆ ಬರ್ಪೆ ಅಬೂಬಕರ್. ನಾನು ಈಗ ಬರ್ತೀನಿ ಅಬೂಬಕರ್. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಈ ಬಿಲಾಂಗ್ ಟು ಸಮ್ ಮುಸ್ಲಿಂ ಕಮ್ಯುನಿಟಿ ಆಗಿದ್ರು, ಅವ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ತಾನೆ. ಅವ ಮಂಗಳವಾರ ಒಂದು ಊರಿಗೆ ಬರ್ತಾನೆ, ಬುಧವಾರ ಊರಿನ ಸ್ಟಡಿ ಮಾಡ್ತಾನೆ, ಗುರುವಾರ ಕಲಿತಾನೆ, ಶುಕ್ರವಾರ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕದ್ದಿದ್ರಲ್ಲಿ ಸ್ವಲ್ಪ ತಪ್ಪು ಕಾಣಿಕೆ ಹಾಕ್ತಾನೆ, ಮತ್ತೆ ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ. ದಿಸ್ ಇಸ್ ವಾಟ್ ದ ರಿಯಲ್ ಇದು. ಅಕಸ್ಮಾತ್ ಆತ ಒಂದು 3 ದಿವಸ 4 ದಿವಸ ಬರದೆ ಹೋದ್ರೆ ಹೆಂಡತಿ ನನ್ನ ಗಂಡ ಕಳೆದೋಗಿದ್ದಾನೆ ಅಂತ ಹೆಬಿಯಸ್ ಕಾರ್ಪಸ್ ಅನ್ನ ಹೈಕೋರ್ಟಿಗೆ ಹಾಕ್ತಾರೆ. ದಿಸ್ ಇಸ್ ದ ಪ್ರೊಸೀಜರ್. ಸುಮಾರು ಸಲ ಒಂದು 6 ರಿಂದ 7 ಸಲ ಪೊಲೀಸರು ನನ್ನ ಗಂಡನ ಏನೋ ಮಾಡ್ಬಿಟ್ಟಿದ್ದಾರೆ, ಅವನು ಹಳೆ ಇದನ್ನ ಹಿಸ್ಟ್ರಿನ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ಬಿಟ್ಟಿದ್ದಾರೆ, ಹಾಗಾಗಿ ನನ್ನ ಗಂಡ ಕಳೆದೋಗಿದ್ದಾಳೆ ಅಂತ ಹೇಳಿ ಅವಳು ಹೆಬಿಯಸ್ ಕಾರ್ಪಸ್ ಹಾಕ್ತಾರೆ. ದಿಸ್ ಇಸ್ ದ ಪ್ರೊಸೀಜರ್. ಅವನ ಕೋಟ್ಯಾಧಿಪತಿ. ಇತ್ತೀಚಿನ ದಿನಗಳಲ್ಲಿ ಒಂದು 8-10 ತಿಂಗಳಿಂದ ಅವನ ಎಲ್ಲವೂ ಸ್ಟಾಪ್ ಆಗಿದೆ ಅನ್ನೋ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸೆಲ್ಫಿಯ ಗೀಡಾಗಿರ್ಬೋದು, ಅಥವಾ ನಿಮ್ಮ ಸರ್ ಹಾಗೆ ಹೇಳ್ತಾ ಇದ್ರು ಪರಮಾರ್ಶಿ ನೋಡ್ಬೇಕು ಅನ್ನುವಂಥದ್ದು ಯಾವುದೇ ಒಂದು ವಿಚಾರ ಇತ್ತು ಅಂತ ಹೇಳಿದ್ರೆ, ಒಂದು ವಿ ಹ್ಯಾವ್ ಟು ರೀಚೆಕ್ ಪ್ರೈಸ್ ಆರ್ ಪ್ರೈಸ್. ಹಾಗೆ ಈ ಪ್ರಪಂಚದಲ್ಲಿ ಇರುವಂಥವ್ರನ್ನು ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ 10 ಸರಿ ನೋಡಬೇಕು ಅಂತ. ನಾನು ಸರ್ ಇವೆಲ್ಲ ನನಗೆ ಗೊತ್ತಿರಲಿಲ್ಲ. ಒಂದು ಪ್ರೊಫೆಷನಲ್ ಅಂತ ಏನೋ ತಿಳ್ಕೊಂಡಿದ್ದೆ. ಯಾಕೆ ತಿಳ್ಕೊಂಡಿದ್ದೆ ಅನ್ನೋದನ್ನು ಹೇಳಿದೆ. ನಾನು ಸರ್ ಅಂತ ಹೇಳಿದೆ, ಲಾಸ್ಟ್ ಇಯರ್ ಐ ವೆಂಟ್ ಟು ನನ್ನ B.Ed ಕ್ಲಾಸ್ಮೇಟ್ಸ್ ಜೊತೆಗೆ ಒಂದು ದಿವಸ ವಿ ವೆಂಟ್ ಟು ಔಟಿಂಗ್ ಹೋಗಿದ್ವಿ. ಗಂಗೆಬಾವಿ ರೆಸಾರ್ಟ್ ಅಂತ ಹೇಳಿ, ಅದು ಶಿಗ್ಗಾಂವಲ್ಲಿ ಇದೆ. ಅಲ್ಲಿ ಹೋದಾಗ ಅವರು ಓನರು ನನ್ನೊಟ್ಟಿಗೆ ಸ್ವಲ್ಪ ಮಾತಾಡ್ತಾ ಇದ್ರು.
ಮಾತಾಡ್ತಾರೆ. ದೊಡ್ಡ ರೆಸಾರ್ಟ್ ಆಲ್ಮೋಸ್ಟ್ 100 acres ಮೇಲೆ ಉಂಟು. ಅವ್ರು ಹೇಳಿದ್ರು, ರೀ ನೀವು ಮೊಬೈಲ್ ಬಿದ್ದಿದ್ರಿ, ನೀವು ಈಶ್ವರ್ ಬಂದ್ಬಿಟ್ಟು ತೆಗೆದು ಹೋಗಿದ್ರು ಅಂತ ಹೇಳಿದ್ರು. ಯಾವುದೋ ಒಂದು ಕಾಸ್ಟ್ಲಿ ಮೊಬೈಲ್ ಅಂತ ಇರುತ್ತೆ, ಐ ಥಿಂಕ್ 1.5 ಲಕ್ಷದ ಏನೋ ಮೊಬೈಲ್ ಅಂತೆ, ಯಾರೋ ನೀರಲ್ಲಿ ಬೆಳೆಸ್ಕೊಂಡಿದ್ದಾರೆ. ದೊಡ್ಡ ಮೊಬೈಲ್, ಕಾಸ್ಟ್ಲಿ ಮೊಬೈಲ್, ದೊಡ್ಡ ಮೊಬೈಲ್ ಅಂದ್ರೆ ಕಾಸ್ಟ್ಲಿ ಮೊಬೈಲ್. ಸೊ ಅದನ್ನ ಬಂದು ತಕೊಂಡು ಹೋಗಿದ್ದು. ನನಗೆ ಅಷ್ಟೇ ಗೊತ್ತಿತ್ತು, ನನ್ಗೆ ಸತ್ಯ ಏನು ಗೊತ್ತಿರಲಿಲ್ಲ. ಆಮೇಲೆ ಮೊನ್ನೆ ಇಲ್ಲಿ ನಮ್ಮಲ್ಲಿ ಒಬ್ರು ಯಾರೋ ಒಬ್ರು JCB ಕೆಲಸ ಆಗ್ತಾ ಇತ್ತು, ಅಲ್ಲಿ ಹೋಗುವಾಗ ಒಬ್ರು ಭಟ್ರು, ಮಳೆ ಬಂತು ಲಾಸ್ಟ್ ಒಂದು 4 ತಿಂಗಳ ಹಿಂದೆ, ಅಲ್ಲಿ ಮಳೆ ಬಂದಾಗಲೂ ಬಾಡಿ ಸಿಕ್ಕಿರಲಿಲ್ಲ 2 ದಿವಸ. ಆಮೇಲೆ ಇವರೇ ಬಂದು ಎಲ್ಲ ಬುಕ್ ಕೊಟ್ಟಿದ್ದು. ಅಷ್ಟು ನನಗೆ ಮಾತ್ರ ಅವ್ರ ಬಗ್ಗೆ ಮಾಹಿತಿ. ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಒಬ್ಬ ಸಜ್ಜನಿಕೆಯ ಒಬ್ಬ ವ್ಯಕ್ತಿಯನ್ನ ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಆಳ್ವಾಸ್ ಸಂಸ್ಥೆಯ ಪರವಾಗಿ ನೀವು ಬಂದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮನೆಯಲ್ಲಿ ತನ್ನ ಕಷ್ಟಗಳು ಅಷ್ಟಿದ್ರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಒಂದು ವ್ಯವಧಾನ, ಆಮೇಲೆ ಮನಸ್ಥಿತಿ ನಿಮ್ಮಲ್ಲಿ ಇರೋದಕ್ಕೆ ಸರ್ ನಿಮಗೆ ಕೈ ಮುಗಿದು ನಾನು ಇದೇ ತರ ಇವರ ವಿಚಾರವನ್ನು ಮಾಡುವಾಗ ನನಗೆ ನನ್ನ ತೀರ್ಥಹಳ್ಳಿಯ ಒಂದು ನೆನಪು ಬಂತು. ನಮ್ಮೂರಲ್ಲಿ ಸುಮಾರು 27 ವರ್ಷ ಅನಸ್ತಿಷಿಯಾ ಸರ್ ಡಾಕ್ಟರ್ ಇರಲಿಲ್ಲ. ಬಶೀರ್ ಮಾಮಾ ಅಂತ ಒಬ್ಬರಿದ್ರು. He was an attender. Why I am saying this one and why I am stressing this one? Always ನಿಮ್ಮ ಎಜುಕೇಶನ್ ನ ಕ್ವಾಲಿಫಿಕೇಶನ್ಸ್ ಗಳು ಯಾವತ್ತೂ ಕೂಡ ಮ್ಯಾಟರ್ಸ್ ಆಗೋದಿಲ್ಲ. ನಿಮ್ಮಲ್ಲಿ ಮಾನವೀಯತೆ ದೃಷ್ಟಿ ಇದೆಯೋ ಆಗ ಮಾತ್ರ ನಿಮ್ಮ ಪ್ರೊಫೆಷನ್ ನಿಮ್ಮ ಕೈ ಹಿಡಿತದೆ. 8ನೇ ಕ್ಲಾಸ್ ಮಾತ್ರ ಓದಿದ್ರು ನಮ್ಮ ಬಶೀರ್ ಮಾಮ. ಆದ್ರೆ 27 ವರ್ಷ ತೀರ್ಥಹಳ್ಳಿಯ ಜನಕ್ಕೆ ಅನಸ್ತಿಷ್ಯ ಕೊಟ್ಟಿದ್ದು ಅದೇ ಬಶೀರ್. ಬಶೀರ್ ಅಂಕಲ್ ಇಲ್ಲ ಅಂದ್ರೆ ಸರ್ ಕಮ್ಮಿ ಆಗಲಿ, ಲ್ಯಾಪ್ರೋಸ್ಕೋಪಿ ಆಪರೇಷನ್ಸ್ ಆಗ್ತಿರ್ಲಿಲ್ಲ. ನನಗೆ ಇದು ಹಾಕಿದಾಗ ಏನು, ನನಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ನಾನಿದ್ದೆ, ನಾನು ಅಪೆಂಡಿಕ್ಸೈಟಿಸ್ ಆಪರೇಷನ್ ಆಗುತ್ತೆ. ಸರ್ಜನ್ ಎಲ್ಲೋ ಇರ್ತಾರೆ, ನಾರಾಯಣಪ್ಪ ಅವರು ಸರ್ಜನ್ MLA ಆಗಿದ್ರು ಸ್ವಲ್ಪದವರು. ಅವರೆಲ್ಲೋ ಕ್ಯಾನ್ವಾಸಿಗೆ ಹೋಗಿರ್ತಾರೆ, ನಮ್ಮ ಅಮ್ಮ ನರ್ಸ್ ಆಗಿರ್ತೀನಿ. ನಾನು ಅದೇ ಹಾಸ್ಪಿಟ್ಲಿಗೆ ಹೋದಾಗ ಅಡ್ಮಿಟ್ ಆದಾಗ ಬಶೀರ್ ಬಗ್ಗೆ ನಾನು ಆಮೇಲೆ ಮಾಡ್ತೀನಿ ಅಂತ ಸರ್ಜನ್, ನನಗೆ ನೋವಾಗ್ತಾ ಇರ್ತದೆ, ಬಶೀರ್ ಬಗ್ಗೆ ಆಮೇಲೆ ಮಾಡ್ತೀನಿ ಅಂತ. ಅಂದ್ರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣಕ್ಕಿಂತ ಆತ ಒಂದು ಕಲಿತಂತಹ ವಿದ್ಯೆಯನ್ನ ಪರಿಣಿತಿಗೊಳಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಈಜು ಎಷ್ಟು ಸಾವಿರ ಜನಗಳಿಗೆ, ಒಂದು ಕುಟುಂಬಗಳಿಗೆ ಮನಸ್ಥಿತಿ ಸಂತೋಷವನ್ನ ಕೊಟ್ಟು ಒಂದು ಎಷ್ಟು ಜೀವಗಳನ್ನ ಉಳಿಸ್ತು ಅನ್ನುವಂಥದ್ದು ಇದೊಂದು ಜ್ವಲಂತ ಉದಾಹರಣೆ. ಸರ್ ನಿಮಗೆ ಭಗವಂತ ಆಶೀರ್ವಾದ ಎಲ್ಲವನ್ನ ಕೊಟ್ಟು ನಿಮಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಆದಷ್ಟು ಬೇಗ ನಿಮ್ಮ ಮಕ್ಕಳು ಚೆನ್ನಾಗಿ ನಡೀಲಿ, ಎಲ್ಲವೂ ಆಗಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೀವಿ. ನಿಮಗೆ ಶುಭವಾಗಲಿ ಸರ್. ಧನ್ಯವಾದಗಳು ಸರ್. ಇದೀಗ ಈ ಕಾಲೇಜಿನ ರೆಡ್ ಕ್ರಾಸ್ ಘಟಕದ ಆಯೋಜಕರಾದ ಗಲ್ಲಾ ಸರ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈಶ್ವರ ಸರ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಮೊದಲನೇದಾಗಿ ಆಳ್ವಾಸ್ ಕಾಲೇಜಿನ ಸಮಾಜಕಾರಿ ವಿಭಾಗದ ಎಲ್ಲ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದ್ರೆ ಸರ್ ಅನ್ನು ಒಂದು ನೋಡುವಂಥದ್ದು ನಮ್ಮ ಭಾಗ್ಯ. ಅದರಲ್ಲಿ ಇಲ್ಲಿ ಬಂದು ನಾವು ಅವರನ್ನ ಭೇಟಿಯಾಗಿದ್ದೇವೆ. ಸೊ ಹಾಗಾಗಿ ಆಳ್ವಾಸ್ ಕಾಲೇಜಿನ ಸಮಾಜಕಾರಿ ಘಟಕಕ್ಕೆ ಮೊದಲಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಮಾಧ್ಯಮ ಮಿತ್ರರಾದ ಅಭಿಷೇಕ್ ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರ. ಸೊ ಸರ್ನ ಕೆಲಸದ ಬಗ್ಗೆ ಅಥವಾ ಮಾತಿನ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸೋದು ಅರ್ಹನಲ್ಲ, ಇದು ಅಭಿಮಾನದ ಮಾತುಗಳು. ಸರ್ ಬಗ್ಗೆ ಒಂದು ಸುಮಾರು ವರ್ಷಗಳಿಂದ ಪರಿಚಯ, ಅಂದ್ರೆ ನನಗೆ ಮಾತ್ರ ಪರಿಚಯ, ಅವರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ವಿಡಿಯೋಗಳಲ್ಲಾಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಲವಾರು ವಿಡಿಯೋಗಳನ್ನು ನೋಡಿದವ. ಅವತ್ತೇ ಈಶ್ವರ್ ಮತ್ತೆ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಚಾನಲ್ ಆಗಿರ್ಬೋದು ಬಹಳಷ್ಟು ಕೆಲಸಗಳನ್ನು ನೋಡಿದ್ದೇವೆ. ಸೊ ಆಗ ನೋಡಿದಾಗ ಒಂದು ಅನಿಸುತ್ತೆ ಏನಂತ ಹೇಳಿದ್ರೆ, ಜನಗಳು ದೇವರಿಗೆ ಎಷ್ಟು ಕೈ ಮುಗಿತಾರೋ ಆ ಸಮಯದಲ್ಲಿ ಅವರ ಕೆಲಸಕ್ಕೆ ದೇವರನ್ನು ಹೇಗೆ ನೋಡ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ಸರ್ನ ನೋಡ್ತಾರೆ. ಸೊ ಹಾಗಾಗಿ ಅಂದ್ರೆ ಬಹಳ ಅಪರೂಪದ ವ್ಯಕ್ತಿತ್ವ. ಎಲ್ಲರೂ ಕೂಡ ಈಗ ನಾರ್ಮಲ್ ಆಗಿ ಹೇಳುದಾದ್ರೆ ಎಲ್ಲರೂ ಕೆಲಸ ಮಾಡಬೇಕಂತ ಹೇಳಿದ್ರೆ ಒಂದು ನಾನು ಮನೆ ಮಾಡಬೇಕು, ನಾನು ಹಣ ಮಾಡಬೇಕು, ನಾನು ಕಾಟ ಕೊಡಬೇಕು. ಅದರಲ್ಲಿ ಈಶ್ವರ್ ಮತ್ತೆ ಸರ್ ಅವರು ಅವರ ಜೀವನವನ್ನೇ ಸಮಾಜ ಕಾರ್ಯಕ್ಕಾಗಿ ಇಟ್ಟಿದ್ದಾರೆ. ಬಹಳ ಅಪರೂಪದ ವ್ಯಕ್ತಿತ್ವ. ಸೊ ಇದರಿಂದ ಇನ್ನೂ ಕೂಡ ಹೆಚ್ಚಿನ ಜನಕ್ಕೆ ಪ್ರೇರಣೆ ಆಗಲಿ.
ನಿಮ್ಮ ಭೇಟಿ ಇನ್ನೂ ಕೂಡ ಜಾಸ್ತಿ ಆಗಲಿ ಸರ್, ಅದನ್ನು ನಾವು ನಿರೀಕ್ಷಿಸ್ತಿದ್ದೇವೆ. ಸೊ ನಿಮ್ಮ ಜೊತೆ ವೇದಿಕೆಯನ್ನ ಹಂಚಿದ್ದು, ನಿಮ್ಮನ್ನ ಭೇಟಿಯಾಗಿದ್ದು ನಮ್ಮ ಸೌಭಾಗ್ಯ. ಅದಕ್ಕೆ ಧನ್ಯವಾದ ಹೇಳ್ತೇವೆ ಸರ್. ಇನ್ನು ಕೂಡ ನಿಮ್ಮ ಈ ಸಹಕಾರವನ್ನ ಬೇಡಿಕೊಳ್ಳುವ ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಪ್ರದೀಪ್ ಎಂಡಿ ಪ್ರಾಂಶುಪಾಲರು ಗೋನಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಮಾಜ ಕಾರ್ಯವನ್ನು ತನ್ನ ಜೀವನವಾಗಿ ಮಾಡಿರ್ತಕ್ಕಂಥ ಈ ದಿನದ ಅತಿಥಿಗಳು ಕೂಡ ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಈಶ್ವರ್ ಮಾಲ್ಪೆ ಸರ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಅಭಿಷೇಕ್ ಇದ್ದಾರೆ, ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಶಾಂತ್ ಎನ್ ಸರ್ ಅವರು, ಡಾಕ್ಟರ್ ಮಧುಬಾಲ ನಾಡಕ್, ಧನ್ರಾಜ್, ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ಮಕ್ಕಳು. ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಮೌಲ್ಯ ಆಧಾರಿತ ಶಿಕ್ಷಣವನ್ನ ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಸರ್ವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಈ ವೃತ್ತಿ ಜೀವನದಲ್ಲಿ ನನ್ನ ವಿದ್ಯಾರ್ಥಿಗಳು ಸೇವೆಯ ಮಹತ್ವದ ಬಗ್ಗೆ ಒಂದು ಅರಿವನ್ನ ಮೂಡಿಸಬೇಕಾದಂಥದ್ದು ಶಿಕ್ಷಕರಾದಂಥ ನಮ್ಮೆಲ್ಲರ ಒಂದು ಕರ್ತವ್ಯ. ಆದರೆ ಈ ಮೌಲ್ಯ ವರ್ಧನೆ ಮಾಡುವಂಥದ್ದು ನಿಮ್ಮಂತ ಸೇವೆ ಮಾಡುವಂತ ವ್ಯಕ್ತಿಗಳಿಂದಾದಾಗ ನನ್ನ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಯ ಈ ದಿಕ್ಕು ಭಾರಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ನಂಬ್ತಾ ಇದ್ದೇನೆ. ಸೊ ಈ ದಿನ ತುಂಬಾ ಒಳ್ಳೆ ಕಾರ್ಯಕ್ರಮ. ನನ್ನಲ್ಲಿ ನಿಮ್ಮ ಆಳ್ವಾಸಿನ ವಿದ್ಯಾರ್ಥಿಗಳು ಬಂದು ಕೇಳಿದ ತಕ್ಷಣ ಈಶ್ವರ್ ಮಾಲ್ಪೆ ಸರ್ ಅಂತ ಹೇಳಿದ್ರೆ ಮಾಡೋಣ. ಹಾಗಾಗಿ ನಮಗೆ ನಿಮ್ಮ ಸೇವೆ ತುಂಬಾ ಇಷ್ಟ ಸರ್. ಎಲ್ಲದಕ್ಕಿಂತ ನಿಮ್ಮ ಒಂದು ನಿಸ್ವಾರ್ಥ ಮನಸ್ಸು, ಆ ಮನಸ್ಥಿತಿ ನಿಮ್ಮಲ್ಲಿ ಇಲ್ಲಿ ತನಕ ತಂದಿದೆ. ನಿಮಗೆ ಎಲ್ಲವೂ ಮುಂದೆ ಖಂಡಿತವಾಗ್ಲೂ ಲಭಿಸ್ತದೆ. ನಿಮ್ಮ ನಿಸ್ವಾರ್ಥ ಸೇವೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಅದೇ ತರ ಒಂದು ಯಾವುದೇ ಒಂದು ವಿಚಾರಕ್ಕೆ ನಾವು ಈ ಪೊಲಿಟಿಕಲ್ ಆಸ್ಪೆಕ್ಟ್ ಆಗಿರ್ಬೋದು, ಮಾನಿಟರಿ ಈ ತರದಕ್ಕೆಲ್ಲ ಹಿಂದೆ ಬೀಳದ್ರೆ ನಾವು ಸೇವೆ ಮಾತ್ರ. ಸೇವೆ, ಎಲ್ಲಾ ಸೇವೆಯಲ್ಲೂ ಹೆಸರಿದೆ, ಎಲ್ಲಾ ಸೇವೆಯಲ್ಲೂ ತೃಪ್ತಿ ಇದೆ. ಅದೆರಡು ಬಂತು ಅಂತಾದ್ರೆ ನಮಗೆ ಉಳಿದಿದ್ದು ಯಾವುದು ಅಗತ್ಯ ಬರುವುದಿಲ್ಲ. ಈ ಒಂದು ವಿಚಾರದಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗಿದೆ ನಿಮ್ಮ ಈ ಕಾರ್ಯಕ್ರಮ. ನಾವು ಆಳ್ವಾ ಸಂಸ್ಥೆಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ತರದ ಎಲ್ಲಾ ಕಾರ್ಯಕ್ರಮಗಳಿಗೆ ನಾವು ಎಂದು ತುಂಬಾ ಓಪನ್ ಅಪ್ ಆಗಿದ್ದೇವೆ. ಯು ಕ್ಯಾನ್ ಡೂ ಎನಿ ಪ್ರೋಗ್ರಾಮ್ಸ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಎಟ್ ಎನಿ ಟೈಮ್. ನಮ್ಗೆ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ನಾವು ಕೂಡ ನಮ್ಮಲ್ಲಿ ಒಂದು ರೆಡ್ ಕ್ರಾಸ್ ಘಟಕ ಇದೆ, NSS ಇದೆ. ಸೊ ನಿಮ್ಮ ಜೊತೆ ಏನಾದರೂ ನಾವು ವಿ ಕ್ಯಾನ್ ಪ್ಲಾನ್ ಸಮಥಿಂಗ್ ಗುಡ್, ಅದು ಕೂಡ ಆಗ್ತದೆ. ನಮಗೆ ನೀವು ಏನಾದರೂ ಎಲ್ಲಿಯಾದರೂ ಕರ್ಕೊಂಡು ಹೋಗಿ ಅವ್ರಿಗೆ ಏನಾದರೂ ಮಾರ್ಗದರ್ಶನ ಕೊಡುವಂಥದ್ದಾಗಿರ್ಬೋದು, ಏನು ಬೇಕಿದ್ರು ವಿ ಕ್ಯಾನ್ ಡೂ ಎನಿಥಿಂಗ್. ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಮ್ಯಾನೇಜ್ಮೆಂಟ್, ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ನಮ್ಮಿಂದ ಏನಾದರೂ ಆಗ್ತದೆ ನಮಗೆ ತಿಳಿಸಿ ನಾವು ಮಾಡಿಕೊಡ್ತೇವೆ. ಈ ದಿನ ನೀವು ತಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಈ ದಿನ ಇಲ್ಲಿ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಿ. ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ತರ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳು ಆಗಲಿ. ನಮ್ಮ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿದ್ದಾರೆ, ತುಂಬಾ ಖುಷಿ ಆಗ್ತದೆ. ನಾನೊಂದು 15 ವರ್ಷ ಪಾಠ ಮಾಡಿದ್ದೇನೆ MS ಕಂಪ್ಲೀಟ್. ಹಾಗಾಗಿ ಮಕ್ಕಳು ಬಂದ ತಕ್ಷಣ ನನಗೆ ಎಕ್ಸ್ಪ್ಲೈನ್ ಮಾಡೋದು ಬೇಡ, ನೀವು ಫೀಲ್ಡ್ ವರ್ಕ್ ಅದೇ ಇದು ಅಂತ. ಸೊ ಐ ನೋ ಎವ್ರಿಥಿಂಗ್. ಐ ಕಂಗ್ರ್ಯಾಚುಲೇಟ್ 3 people here. So God bless you for doing this great job. ನಾವು ನಾವಲ್ಲಿ ಒಂದು 15-20 ವರ್ಷದಷ್ಟು ಸಮಾಜ ಕಾರ್ಯ ಮಾಡಿದವರು. ಇಲ್ಲಿ ಮೇಡಮ್ ಇದ್ದಾರೆ, ಒಟ್ಟಿಗೆ ನಾವು ತುಂಬಾ ಕೆಲಸ ಮಾಡಿದ್ದೇವೆ. ಹಾಗೆ ಕೆಲಸಗಳು ಕೆಲಸವಾಗಿ ಉಳಿಬೇಕು. ನಾವು ಅದ್ರ ಬಗ್ಗೆ ಮಾತಾಡಬಾರ್ದು, ಜನರು ಮಾತಾಡಬೇಕು.
ಅದು ನಮ್ಮ ಆಶಯ. ಹಾಗಾಗಿ ಯಾವತ್ತು ಬರ್ಬೋದು ಸರ್, ಇದು ನಿಮ್ಮ ಸಂಸ್ಥೆ. ನಾವಿಲ್ಲಿ ಬರುವ ಎಲ್ರಿಗೂ ಹೇಳ್ತೇವೆ, ನೀವು ಬರೋ ತನಕ ಮಾತ್ರ ಬೇರೆ ಬೇರೆ ಅಭಿಪ್ರಾಯ, ಬಂದ ನಂತರ ಇದು ನಿಮ್ಮ ಸಂಸ್ಥೆ. ಎನಿ ಟೈಮ್ ಯು ಕ್ಯಾನ್ ಕಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ ಫಾರ್ ಎ ಗುಡ್ ಪ್ರೋಗ್ರಾಮ್. ಧನ್ಯವಾದಗಳು ಸರ್. ಮೃದು ಮತ್ತು ಚಿಂತನೆಯ ಈ ಅಧ್ಯಾಯ ಮುಗಿದರೂ ಪ್ರಯಾಣ ಎಂದೂ ಮುಂದುವರಿಯುತ್ತದೆ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿ ದೀಕ್ಷಾ ಇವರಿಂದ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ದೀಕ್ಷಾ, ಪ್ರಥಮ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಧನ್ಯವಾದವನ್ನು ಅರ್ಪಿಸಲು ಬಯಸುತ್ತೇನೆ. ಮೊದಲಿಗೆ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀಯುತ ಈಶ್ವರ್ ಮಧ್ವೆಯವರು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ತಮ್ಮ ಮಾತುಗಳಿಂದ ಪ್ರೇರೇಪಿಸಿರುವಲ್ಲಿ ನಿಮಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ಹಾಗೂ ಗೌರವದ ದ್ಯೋತಕವಾಗಿ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರದೀಪ್ ಎಂಬಿ ರವರು ಶ್ರೀಯುತ ಈಶ್ವರ್ ಮಧ್ವೆಸರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಪ್ರದೀಪ್ ಎಂಬಿ ಇವರಿಗೂ ನನ್ನೆಯ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ಉಪಸ್ಥಿತರಾಗಿರುವ ಕಾಲೇಜಿನ ಸಂಚಾಲಕರಾದ ಪ್ರಶಾಂತ್ ಎಂ ಸರ್ ತಮಗೂ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ನಮಗೆ ಕಾರ್ಯಕ್ರಮವನ್ನು ಆಯೋಜಿಸಲು ಸದಾ ಪ್ರೋತ್ಸಾಹ ನೀಡುತ್ತಿರುವ ಆರ್ಎಸ್ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಧುಮಾಲಕಿ ಹಾಗೂ ಆರ್ಎಸ್ ಕಾಲೇಜ್ ಸಮಾಜ ಕಾರ್ಯ ವಿಭಾಗದ ಸ್ಫಟಿಕ ಫಾರಂನ ಸಂಯೋಜಕರಾದ ಸುದೀಪ್ತ ಜೇಶಾಂತಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ರೆಡ್ ಕ್ರಾಸ್ ಘಟಕದ ಸಂಯೋಜಕರಾದ ಪ್ರೊಫೆಸರ್ ಧನರಾಜ್ ಸರ್ ತಮಗೂ ಗೌರವಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಕಾಲೇಜಿನ ಉಪನ್ಯಾಸಕರಿಂದ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಗೌರವಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಭಿಷೇಕ್ ಇವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅಭಿಷೇಕ್ ಸರ್ ಇವರಿಗೆ ಪ್ರೀತಿ ಹಾಗೂ ಗೌರವದ ದ್ಯೋತಕವಾಗಿ ಈ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರದೀಪ್ ಎಂ ಡಿ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಅಂತಿಮವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಪ್ರೋತ್ಸಾಹದ ವಿತರಣೆಗಳು ಭವಿಷ್ಯದಲ್ಲಿ ಬೆಳಕಿನ ದಾರಿಯಾಗಲಿ ಎಂದು ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.